ಸರಿ ಆ ಅಮೌಂಟ್ ನಂಗೆ ಕೊಡು ಅಂತ ನಂಗೆ ಕೇಳಿದೆ. ಹ್ಞೂ ಅವ್ರು ಇದುವರೆಗೂ ಅದಕ್ಕೇನು ರೆಸ್ಪಾಂಡ್ ಮಾಡಿಲ್ಲ. ಇವತ್ತರೆಗೂ ಅಮೌಂಟ್ ನನಗೆ ಬಂದಿಲ್ಲ ವಾಪಸ್. ನನಗೆ ಶಾಕ್ ಆಗ್ಬಿಡ್ತು. ಪೊಲೀಸವ್ರು ನಿಮ್ಮ ಮೇಲೆ ಬಂದು ಮನೆಗೆ ಬಂದು ಬಾ ಅಂತ ನಮ್ಮ ಅಮ್ಮ ಕರೆದ್ರು. ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಟ್ಟೆ ನಾನು. ಎಕ್ಸ್ಪೆಕ್ಟೇಷನ್ ಯಾವತ್ತೂ ಹರ್ಟ್ ಆಗುತ್ತೆ. ಸದೋಬಿಡ ಅಂತ ಅನ್ಬಿಟ್ಟು ಸರ್ ನನಗೂ ನಿಜವಾಗ್ಲೂ. ಸಿಕ್ಕಾಪಟ್ಟೆ ಕಷ್ಟಪಡ್ತಾನೇ ಇದ್ದೀನಿ, ಇನ್ನೂ ಕಷ್ಟಪಡ್ತಾನೇ ಇದ್ದೀನಿ. ಕಮೆಂಟ್ ಆಗ್ತಾರೆ ಇವಾಗ ಗಂಡು ಅಂತ ಕಮೆಂಟ್ ಆಗ್ತಾರೆ. ನಾನು ಗಂಡು ಅಲ್ಲ, ನಂಗೆ ಗೊತ್ತು ನಂಗೆ ಗಂಡು ಅಲ್ಲ. ಯಾಕಂದ್ರೆ ನಾನು ಮನೆ ಸಾಕ್ತಾ ಇದ್ದೀನಿ. ಹೇಳೋರು ಯಾವತ್ತೂ ನಂಗೆ ಬಂದು ಅಣ್ಣ ಹಾಕಲ್ಲ. ಅದನ್ನ ದುಡ್ಕೊಂಡು ತಿನ್ಬೇಕು. ನಿಜ ಹೇಳ್ತೀನಿ ಓಪನ್ ಆಗಿ ನಾನು ದಡ್ಡ, ನಿಜವಾಳು ದಡ್ಡ ಸರ್. ನನಗೆ ಇವತ್ತು ಗೊತ್ತಾಯ್ತು. ನಿಜವಾಳು ದಡ್ಡ ನಾನು. ಅಲ್ಲ ಈ ರೇಂಜಿಗೆಲ್ಲ ನಾನು ಜಾಸ್ತಿ ಫ್ಯೂಚರ್ ನಾನು ಯಾವತ್ತೂ ಯೋಚನೆ ಮಾಡೋಣ ಸರ್. ಇವಾಗ ಪ್ರೆಸೆಂಟ್ ಹೆಂಗಿದೆ ನಾನು ಬದುಕ್ಬಿಡ್ತೀನಿ. ಇಲ್ಲ ಬ್ರೋ, ನೀವೇ ಅಂತಲ್ಲ, ಪ್ರತಿಯೊಬ್ಬರನ್ನು ಯೋಚನೆ ಮಾಡ್ಬೇಕು. ಏನಕ್ಕೆ ಅಂತಂದರೆ ನಾಳೆ ಏನಾಗುತ್ತೆ ನಮಗೆ ಗೊತ್ತಿರಲ್ಲ, ಯಾವುದು ನಮ್ಮ ಕೈಲಿಲ್ಲ. ನಮ್ಮ ಹುಷಾರಲ್ಲಿ ನಾವಿರ್ಬೇಕು. ಯಾಕಂದರೆ ನಿಮ್ಮನ್ನ ನಂಬ್ಕೊಂಡು ನಿಮ್ಮ ಅಮ್ಮ ಇದ್ದಾರೆ. ಹೌದು. ನಿಮ್ಮ ಅಪ್ಪ ಇಲ್ಲ. ಹೌದು. ಸೊ ನಿಮ್ಮ ಅಕ್ಕ ಬಾವ ನೋಡ್ಕೊಂಡ್ರು ಎಲ್ಲರೂ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ. ಫಸ್ಟ್ ಸೆಕ್ಯೂರ್ ಯುವರ್ ಫ್ಯಾಮಿಲಿ ಸ್ಟ್ರಾಂಗ್ ಆಗಿರಬೇಕು. ನೀವು ಏನಾದ್ರು ಫ್ಯಾಮಿಲಿಗೆ ಮಾಡಿಟ್ಟಿರಬೇಕು. ಓಕೆ ಬಿಡಿ, ಕಾಂಟ್ರವರ್ಸಿಗಳು ಮಾತಾಡ್ತಾ ಹೋದರೆ. ಬಟ್ ನನಗೆ ಒಂದು ಇಷ್ಟ ಆಯಿತು ಬ್ರೋ. ಅಂದರೆ ನಾನು ಅಂದ್ಕೊಂಡಿದ್ದೆ ಇಷ್ಟು ದಿನ ಏನೋ ಇತ್ತು. ಪ್ರಾಬಬ್ಲಿ ವಿಡಿಯೋ ನೋಡ್ತಾರೋ ಎಷ್ಟೋ ಜನಕ್ಕೂ ಏನೇನೋ ಅಸಂಪ್ಷನ್ ಇರುತ್ತೆ. ಅಟ್ಲೀಸ್ಟ್ ಇನ್ಮೇಲಾದ್ರೂ ಅವ್ರಿಗೊಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಗಿರುತ್ತೆ. ಓಕೆ ಇದು ಹಿಂಗೆ ನಡೆದಿರೋದು ಅಂತ ಹೇಳಿ. ವಿಲ್ ಕಮ್ ಬ್ಯಾಕ್ ಟು ದ ಓಲ್ಡನ್ ಡೇಸ್. ಇದು ಕಾಂಟ್ರವರ್ಸಿ ಹೇಳ್ಕೊಂಡು ಹೋಗ್ತಾರೆ. ಇನ್ನೊಂದು ಹೇಳ್ಬಿಡ್ತೀನಿ, ಬೇಡ ಮಾಡ್ಕೊಂಬಿಡಿ ಹಿಂಗೆ ಹೇಳ್ತೀನಿ. ಇಲ್ಲ ಇವಾಗ ನಾ ಏತ್ಬಿಡುತ್ತೆ, ಮಣ್ಣಾಕ್ಬಿಡುತ್ತೆ, ಮತ್ತೆ ಅದನ್ನ ಕೆದಕೋ ಕೆಲಸ ನಾನು ಮಾಡಲ್ಲ ಸರ್. ಅದು ಕೆದಕ್ಲೂಬಾರ್ದು ಬ್ರೋ. ಕೆದಕ್ಲೂಬಾರ್ದು. ಕೆದಕೋ ಕೆಲಸನ ನಾನು ಮಾಡಲ್ಲ ಬ್ರೋ. ಒಂದು ಹೇಳಿ, ಜೀವನದಲ್ಲಿ ಇವತ್ತು ನೀವು ತೊಗೊಂಡಿರೋ ಡಿಸಿಷನ್ ಕರೆಕ್ಟಾಗಿದೆ ಅಂತ ನಿಮ್ಗೆ ಅನಿಸಿದ್ಯಾ? 101% ಅನ್ಸುತ್ತೆ ಸರ್. ಅಷ್ಟೇ ಬ್ರೋ. ನೀವು ಇನ್ಯಾರಿಗೂ ಜಸ್ಟಿಫಿಕೇಶನ್ ಕೊಡಬೇಕು ಅಂತಂದ ಎಂಡ್ ಆಫ್ ದ ಡೇ ನೀವು ಸತ್ತರೆ ನಿಮ್ಮ ಜೊತೆ ನೀವು ಒಬ್ಬರೇ ಹೋಗೋದು. ಏನು ಯಾರೂ ಬರಲ್ಲ, ನಾನು ಬರಲ್ಲ, ಯಾರೂ ಬರಲ್ಲ. ಹೆಂಗೆ ಗೊತ್ತಾ, ಇವತ್ತು ನಾನು ಇರ್ತೀನಿ, ನಾಳೆ ಇರ್ತೀನಿ ಅಂತ ನಂಗೆ ಗೊತ್ತಿಲ್ಲ. ನಾನು ಇವತ್ತಿದ್ದೀನಿ, ಪ್ರೆಸೆಂಟ್ ನಾನು ಇವತ್ತಿದ್ದೀನಿ, ನಾಳೆ ಇದೀನಿ ಅಂತ ನನಗೆ ಗೊತ್ತಿಲ್ಲ. ಇವತ್ತು ಕಣ್ಣು ಮುಚ್ಚಿಬಿಟ್ಟು ನಾಳೆ ಇರ್ತೀನಲ್ಲೋ ನನಗೆ ಗೊತ್ತಿಲ್ಲ. ಸೊ ಅಂಥ ಕಾಲ ಇದು. ಅಷ್ಟೇ, ಜೀವನದಲ್ಲಿ ಇರೋವರೆಗೂ ಖುಷಿಯಾಗಿರ್ಬೇಕು. ಪ್ರತಿ ಒಂದೊಂದು ನಿಮಿಷನ ನಾವು ಎಂಜಾಯ್ ಮಾಡ್ಕೊಂಡಿರ್ಬೇಕು. ಈ ಕ್ಷಣ ಮತ್ತೆ ನಾಳೆ ಸಿಗಲ್ಲ. ಮತ್ತೆ ನಾನು ಕುತ್ಕೊಂಡು ಈ ಥರ ನಾವು ಪಾಡ್ಕಾಸ್ಟ್ ಮಾಡ್ಕೊಂಡ್ರೆ ನಾಳೆ ಆಗಲ್ಲ. ಅಷ್ಟೇ, ಈ ಕ್ಷಣ ನಾವು ಹೆಂಗಿದೆ ಅದನ್ನ ಎಂಜಾಯ್ ಮಾಡ್ಬೇಕು. ನಂಗೆ ಅದೇ ತಲೆಯಲ್ಲಿರೋದು. ಲೀವ್ ದ ಲೈಫ್. ಜಾಸ್ತಿ ನೆಗೆಟಿವ್ ಯೋಚನೆ ಮಾಡಬಾರ್ದು, ಪಾಸಿಟಿವ್ ಆಗಿರಬೇಕು. ಯಾರ ಬಗ್ಗೆ ಕೆಟ್ಟದ್ದು ಹೇಳ್ಬಾರ್ದು, ಕೆಟ್ಟದ್ದು ಮಾಡಬಾರ್ದು, ಕೆಟ್ಟದ್ದು ಮಾಡೋದಕ್ಕೂ ಹೋಗ್ಬಾರ್ದು. ಬ್ರೋ ಆ್ಯಕ್ಚುಲಿ ಹೊರಗಡೆಯಿಂದ ವರುಣ ನೋಡೋದಕ್ಕೂ ಕುತ್ಕೊಂಡು ಮಾತಾಡೋದಕ್ಕೂ ಐ ಆಮ್ ಬೀಂಗ್ ವೆರಿ ಹಾನೆಸ್ಟ್. ಪರ್ಸ್ನಲ್ ಆಗಿ ನಾನು ಇವತ್ತೇ ಕಾನ್ವರ್ಸೇಷನ್ ಮಾಡ್ತಾ ಇರೋದು. ನೀವು ಹೇಳ್ತಾರೋದನ್ನ ಕೇಳಿದ್ರೆ ಒಳ್ಳೆ ಥಿಂಕಿಂಗ್ ಇದೆ, ಜಮ್ ಆಫ್ ಎ ಪರ್ಸನ್. ಕರೆಕ್ಟ್. ನಂಗೆ ತುಂಬ ಜನ ನನಗೆ ಹೇಳಿದ್ದಾರೆ, ಇದು ವರುಣ್ ತುಂಬ ಆ್ಯಟಿಟ್ಯೂಡ್ ಇರಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ. ನಮ್ಮ ಫ್ರೆಂಡ್ಸ್ಗಳು, ಅವ್ರ ಫ್ರೆಂಡ್ಸ್ಗಳೆಲ್ಲ ಮಾತುಕತೆ ಆಗಿದೆ. ಸೊ ಅವ್ರು ಬಂದು ನನ್ನ ಮೀಟ್ ಆದಾಗ ಅವ್ರು ಹೇಳಿದ್ದು ಒಂದೇ, ಏನು ಗುರು ಇಷ್ಟು ಸಿಂಪಲ್ ಮನುಷ್ಯ ನೀನು, ಆಚೆ ಕಡೆ ಏನೋ ನಿಮ್ಮ ಬಗ್ಗೆ ಏನೋ ಕೆಟ್ಟದಾಗ ಹೇಳ್ತವ್ರೆ, ಇಷ್ಟು ಸಿಂಪಲ್ ಮನುಷ್ಯ ನೀನು, ನಿಂಗೆ ದುರಾಂಕಾರ ಇದೆ, ನಿಂಗೆ ಆ್ಯಟಿಟ್ಯೂಡ್ ಇದೆ, ನೀನು ಮಾತಾಡ್ತದೆ ಇಲ್ವಂತೆ, ಹಂಗೆ ಹಿಂಗೆ ಅಂತ ಸುಮಾರು ಜನ ಮಾತಾಡ್ತಾರೆ. ನೀನು ಹತ್ರ ಬಂದು ಮಾತಾಡಿದ್ರೆ ಎಷ್ಟು ನಾರ್ಮಲಾಗಿ ಮಾತಾಡ್ತೀನಿ ನೀನು, ಆ ಥರ ನೀನು ಇಲ್ವಲ್ಲ. ನಂಗೆ ಸುಮಾರು ಜನ ಸರ್, ನೀವು ಅಂತಲ್ಲ ಬ್ರೋ, ಸುಮಾರು ಜನ ನಂಗೆ ಮಾತು ಹೇಳಿದ್ದಾರೆ. ಸರ್ ನಾನು ಬಿಲ್ಡಪ್ ತೊಗೊತಿಲ್ಲ ಇವಾಗ, ಇದು ಹೇಳ್ಬೋದು, ಏನು ಬಿಲ್ಡಪ್ ತೊಗೋತೀನಿ ಅಂತ ಅನ್ಬೋದು. ನೀವು ಇನ್ನೊಂದು ವಿಷಯ ಗೊತ್ತಾ, ನೀವು ಏನೇ ಹೇಳಿದ್ರು, ನಾನು ಫಸ್ಟ್ ಹೇಳಿದ್ನಲ್ಲ 2 ಥರ ಪರ್ಸನ್ಸ್ ಇರುತ್ತೆ. ಇದನ್ನು ಬಿಲ್ಡಪ್ಪು ಅಂತಾರೆ, ಇಲ್ಲ ಹೌದಲ್ಲ ಅಂತ ಅಂದ್ಕೊಂಡು ನೋಡ್ತಾರೆ. ಬ್ರೋ ನಾವು ಜನರಿಗೆ ನಾವೇನು ಅಂತ ಹೇಳಬೇಕು, ಅದು ನಮ್ಮ ಕರ್ತವ್ಯ. ನಾವು ಯಾರನ್ನೂ ಒಪ್ಸಕ್ಕೆ ಹೋಗ್ಬಾರ್ದು. ನೋಡಪ್ಪ ನಾನು ಇದು ಅಂತ ನಾನು ಹೇಳ್ತೀನಿ, ಅದೇ ನೀನು ಒಪ್ಕೊಳೋದು ಬಿಡೋದು ನಿನಗೆ ಬಿಟ್ಟಿದ್ದು. ನಾನು ಎಲ್ರಿಗೂ ಪ್ರೂವ್ ಮಾಡ್ಕೊಂಡು ಹೋಗ್ತೀನಿ ಅಂತಾರೆ, ಆಮೇಲೆ ನನ್ನ ಲೈಫ್ ಕರೆಕ್ಟ್. ಸೊ ಸಿಂಪಲ್. ಇನ್ನೊಂದು ಕೇಳಬೇಕು, ನಿಮ್ಮ ಪ್ರಕಾರ ಒಂದು ಕ್ವಶನ್ ಇತ್ತು ನಂಗೆ ತಲೆಗೆ ಬಂತು, ನಿಮ್ಮ ಕ್ವಶನ್ ಕೇಳಬೇಕು ಅಂತ ಕೇಳ್ತೀನಿ. ನಿಮ್ಮ ಪ್ರಕಾರ ಡಿಪ್ರೆಷನ್ ಅಂದರೆ ಏನು? ಡಿಪ್ರೆಷನ್ ಅಂತ ಅಂದರೆ ಬ್ರೋ ನನಗೆ ಈ ಡಿಪ್ರೆಷನ್ನು, ಇಂಪ್ರೆಷನ್ನು ಇವೆಲ್ಲ ಅಷ್ಟೊಂದು ಕಲ್ಕೊಂಡು ಬ್ರೋ. ನಂಗೆ ಏನು ಗೊತ್ತಾ ಬ್ರೋ, ನನ್ನ ಡಿಪ್ರೆಷನ್ ನಾನು ಹೇಳ್ತೀನಿ. ನೀವು ಏನಕ್ಕೆ ಇದು ಕೇಳಿದ್ರೆ ಅನ್ನೋ ಗೊತ್ತಾಯ್ತು ನನಗೆ, ನಾನು ಅದಕ್ಕೆ ಹೇಳ್ತೀನಿ ಬ್ರೋ. ನಾವು ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ ಟೈಮಲ್ಲಿ ನಮ್ಗೆ ಯಾರೋ ಒಬ್ರು ಇಷ್ಟ ಆಗಿರ್ತಾಳೆ ಗೊತ್ತಾ, ಕ್ಲಾಸಲ್ಲಿ ಚೆನ್ನಾಗಿರ್ತಾಳೆ, ನೀಟಾಗಿ ಬೊಟ್ಟು ಇಟ್ಕೊಂಡು ಯೂನಿಫಾರ್ಮ್ ಹಾಕೊಂಡು ಬಂದಿರ್ತಾಳೆ, ಫಸ್ಟ್ ಹುಡುಗಿ ಲೈಫಲ್ಲಿ. ತಾಳಿ ಕಟ್ಟಿದ್ರೆ ಇವಳು ಅಜ್ಜಿ ಇವಳಿಗೆ ಕಟ್ಟೋದು ನಾನು ಅಂದ್ಬಿಟ್ಟು ನಾವು ಈ ಥರ ಎಲ್ಲ ಯೋಚನೆ ಮಾಡಿರ್ತೀವಿ. ಅವಾಗಲೇ ಫುಲ್ ಎಲ್ಲ ಯೋಚನೆ ಮಾಡಿರ್ತೀವಿ. ಹಾಗೆ ಒಂದು 10th ಆಗುತ್ತೆ, PU ಹೋಗ್ತೀವಿ. PU ಹೋದ ತಕ್ಷಣ ಎಲ್ಲ ಕಲರ್ ಹುಡುಗಿರು ಕಾಣಿಸ್ತಾರೆ. ಅವಾಗ ಅವಳು ಸ್ಕೂಲ್ ಪಾಸ್ ಆಗಿಬಿಟ್ಟಿರುತ್ತೆ, ಕಾಲೇಜಲ್ಲಿ ಯಾರೋ ಬರ್ತಾಳೆ, ಚೆನ್ನಾಗಿ ಮಾತಾಡ್ತಾಳೆ, ಅವಳು ಇಷ್ಟ ಆಗ್ತಾಳೆ. ಡಿಗ್ರಿಗೆ ಹೋಗ್ತೀವಿ, ಅಲ್ಲಿನೊಂದು ನೋಡ್ತೀವಿ, ಅಲ್ಲೊಂದು ಯಾರೋ ಒಬ್ಳು ಇಷ್ಟ ಆಗ್ತಾಳೆ. ಇವಾಗ ಇಷ್ಟು ಜನ ಏನಕ್ಕೆ ಇಷ್ಟ ಆದರೆ ಹೇಳಿ, ನಮಗೆಲ್ಲೂ ಒಂದು ಕಡೆ ಪ್ರೀತಿ ಸಿಕ್ಕಿರಲ್ಲ, ಇಲ್ಲ ನಾವು ಪ್ರೀತಿ ಮಾಡಿರ್ತೀವಿ, ಯಾರೋ ಒಬ್ಬರು ಮೋಸ ಮಾಡಿರ್ತಾರೆ. ನಾವು ಅವಾಗಷ್ಟೇ ಹುಡುಗರು, ಯೂಶಲಿ ನಾನು ಹೇಳ್ತಾ ಇರೋದು, ಅವಾಗಷ್ಟೇ ಬೇರೆ ಹುಡುಗಿರನ್ನ ನೋಡ್ತೀವಿ ನಾವು. ಇವತ್ತು ನಾವು ನಿಂತ್ಕೊಂಡು, ಈಗ ನಾನೇ ನಿಮ್ಮನ್ನ ಕೇಳ್ತೀನಿ, ಇವತ್ತು ನಾವಿಬ್ಬರು ಇಲ್ಲಿ ಕುತ್ಕೊಂಡು ಹಳೆ ದಿನಗಳನ್ನ ನಾವು ನೆನ್ಪು ಹಾಕೊಂಡ್ರೆ ನಾನು ಇವಳಿಗೋಸ್ಕರ ಹಿಂದೆ ಹೋಗಿಲ್ಲ ಅಂತ ಅನಿಸುತ್ತೆ. ಜೀವನದಲ್ಲಿ ನಾವು ಯಾವತ್ತೇ ಒಂದನ್ನು ಕಳ್ಕೊಂಡಾಗಿರ್ಬೋದು, ಇಲ್ಲ ಅಂತ ಅಂದರೆ ಯಾವತ್ತಾದರೂ ಏನಾದರೂ ಒಂದು ನಮ್ಮ ಜೀವನದಲ್ಲಿ ಘಟನೆ ನಡೆದಿದ್ರೆ ನಾವು ಅವಾಗ ಒಂದೇ ಯೋಚನೆ ಮಾಡಬೇಕು, ನನ್ನ ಜೀವನದಲ್ಲಿ ಅಷ್ಟೆಲ್ಲ ಕಳ್ಕೊಂಡಿದ್ದೆ, ನಾನು ಅವಾಗಲೇ ತಲೆ ಕೆಡ್ಸ್ಕೊಂಡಿಲ್ಲ, ಇವಾಗೇನು ತಲೆ ಕೆಡ್ಸ್ಕೊತೀನಿ. ಈ ಆ್ಯಟಿಟ್ಯೂಡ್ ಯಾವ ಮನುಷ್ಯನಿಗಿರುತ್ತಲ್ಲ, ಅವ್ನಿಗೆ ಡಿಪ್ರೆಷನ್ ಅನ್ನೋದು ವರ್ಡು ಅವ್ನ ಲೈಫಲ್ಲೇ ಬರಲ್ಲ.
ಡಿಪ್ರೆಷನ್ ಅನ್ನೋದು ಏನು ಗೊತ್ತಾ ಬ್ರೋ, ನನ್ನ ಹೆತ್ತವರು ನನ್ನ ಅಮ್ಮ ನಾಳೆ ದಿನ ನನ್ನ ಪಕ್ಕ ಕೂತ್ಕೊಂಡು ಇಷ್ಟು ದಿನ ನಂಗೆ ತಿನ್ನಿಸ್ತಾ ಇದ್ರು, ಇವತ್ತಿಲ್ಲ ಅಂತ ಅಂದಾಗ ನನಗೆ ಇಡೀ ಜಗತ್ತೇ ನನಗೆ ಖಾಲಿ ಅನಿಸಿದಾಗ ಅದು ಡಿಪ್ರೆಷನ್ ಅಲ್ವಾ. ನನ್ನ ಅಪ್ಪ ನನಗೆ ಅವ್ರದ್ದು ಸುಖನೆಲ್ಲ ಬಿಟ್ಬಿಟ್ಟು ನನಗೆ ಎಲ್ಲ ಮಾಡಿದ್ರು, ಇವತ್ತು ನಾನೇನೋ ಅವ್ರಿಗೆ ಮಾಡಬೇಕು ಅಂತ ಅನ್ಕೊತಿದ್ದೀನಿ, ಜೊತೆಗೆ ನನ್ನ ಅಪ್ಪ ಇಲ್ಲ ಅಂತ ಅಂತಾರಲ್ಲ ಅದು ಡಿಪ್ರೆಷನ್. ನೀವು ಹೊರಗಡೆ ಹೋದಾಗ ಎಲ್ಲರೂ ಕಲ್ಲೆತ್ಕೊಂಡು ನಿಮ್ಗೆ ಹೊಡಿಬೇಕು ಅಂತ ಕಾಯ್ತಾರಲ್ಲ, ನೀವೇನೋ ಒಂದು ರೇಪ್ ಮಾಡಿಬಿಟ್ಟಿದ್ದೀರಾ, ನೀವೇನೋ ಮಾಡಿದಿರೋ ತಪ್ಪಿಗೆ ಎಲ್ಲನೂ ನಿಮ್ಗೆ ಹೇಳ್ತಾರೆ, ಅದು ಡಿಪ್ರೆಷನ್ನು. ಬ್ರೋ ತಪ್ಪ ತಿಳ್ಕೊಂಬಿಡಿ, ನೀವೇ ಆಗಲಿ ಯಾರೇ ಆಗಲಿ ಪ್ರೀತಿ ಮಾಡಿದವರು ಬಿಟ್ಟೋದ್ರು ಅಂತ ಆ ಡಿಪ್ರೆಷನ್ ಅಲ್ಲ ಬ್ರೋ ನನ್ನ ಪ್ರಕಾರ. ಅಂದರೆ ಪ್ರಾಬಬ್ಲಿ ಬೇರೆ ನನ್ಗೆ ಅದಲ್ಲ. ಇನ್ನೊಂದು ಹೆಂಗ್ ಗೊತ್ತಾ ಬ್ರೋ, ಡಿಪ್ರೆಷನ್ ಅನ್ನೋ ಪದ ಬಂದಿದೆ ಯಾವಾಗ ಗೊತ್ತಾ, ಈ ನೆಟ್ಫ್ಲಿಕ್ಸ್ ಅಮೆಝಾನ್ ಸೀರೀಸ್ ಬಂತಲ್ಲ, ಸೊ ಅವಾಗ ಮಾತ್ರ ಈ ಡಿಪ್ರೆಷನ್ ಅನ್ನೋ ಪದ ನೋಡಲ್ಲ ಬ್ರೋ, ಅದಕ್ಕೆ ನಂಗೆ ಗೊತ್ತಿಲ್ಲ. ಈ ಡಿಪ್ರೆಷನ್ ಅನ್ನೋ ಪದ ಬಂದಿದೆ ಅವಾಗ. ನಾವು ಅಪ್ಪ ಅಮ್ಮ ಕಾಲದಾಗ ಡಿಪ್ರೆಷನ್ ಇತ್ತು. ನನ್ನ ಫ್ರೆಂಡ್ಸ್ ಹೇಳ್ತಾರೆ ಒಂದಿಷ್ಟು ಜನ ಬ್ರೇಕಪ್ ಆದ್ರೆ ಡಿಪ್ರೆಷನ್ ಟ್ಯಾಬ್ಲೆಟ್ಸ್ ತಿಂತಾರೆ, ಸೀರಿಯಸ್ ಆಗಿ ಹೇಳ್ತಾರೆ. ಅದು ಎಲ್ಲ ಕಲರ್ ಇರ್ತೈತೆ, ಕರೆಕ್ಟಾ? ನನಗೆ ಗೊತ್ತಿಲ್ಲ, ನಂಗೆ ಡಿಪ್ರೆಷನ್ ಅನ್ನೋ ಪದ ಯಾವುದೋ ಇದು ಡಿಪ್ರೆಷನು ಬಂದ್ರೆ ಬ್ರೋ ನನ್ನ ಲೈಫಲ್ಲಿ ತುಂಬ ಪ್ರಾಕ್ಟಿಕಲ್ ಆಗಿ ಒಂದಿಷ್ಟು ವಿಷಯಗಳನ್ನ ತಗೊತೀನಿ ಬ್ರೋ. ಲೈಫಲ್ಲಿ ನಾನು ಅದೇ ಹೇಳ್ತಾರೆ, ನಾನು ನಮ್ಮ ಅಮ್ಮ ಹತ್ರ ಕುತ್ಕೊಂಡು ಮಾತಾಡಿದಾಗ ನಮ್ಮ ಅಮ್ಮನ ಹತ್ರ ನಾನು ಅದನ್ನೇ ಹೇಳೋದು. ನಮ್ಮ ಅಮ್ಮ ಹೇಳ್ತಾರೆ, ನಿನಗೆ ಕಲ್ರುದಿಯಾ, ನಿಂಗೆ ಫ್ಯಾಮಿಲಿ ಸೆಂಟಿಮೆಂಟ್ ಇಲ್ಲ, ನಿನಗೆ ಅಟ್ಯಾಚ್ಮೆಂಟ್ ಇಲ್ಲ. ನಾನು ಒಂದೇ ಹೇಳೋದು, ಅಮ್ಮ ನನಗೆ ಇವಾಗ ಕೈ ನೋವ್ತಾ ಇದೆ, ಇಲ್ಲ ನಂಗೆ ತುಂಬ ಜ್ವರ ಬಂದಿದೆ, ನಾನು ಬಂದ್ಬಿಟ್ಟು ನಿನ್ನ ಹತ್ರ ಹೇಳ್ತೀನಿ, ಅಮ್ಮ ನಂಗೆ ಜ್ವರ ಬಂದಿದೆ ಅಂತ ಹೇಳಿ, ನೀನೇನು ಮಾಡ್ತೀಯ, ನಂಗೆ ಮೆಡಿಸನ್ ತಂದು ಕೊಡ್ತೀಯಾ, ನನ್ನ ಕಾಲು ಒತ್ತ್ಯಾ, ನನ್ನ ಕೈ ಒತ್ತ್ಯಾ, ಹಣೆ ಮೇಲೆ ಇದಾಗ್ತೀಯಾ. ಅದೇ ನಾನು ಪ್ರೀತಿಸೋ ಹುಡುಗಿಗೆ ಹೇಳ್ಕೊಟ್ರೆ, ನಾನು ಹೋಗಿ ಹೇಳಿದ್ರೆ ನಂಗೆ ತುಂಬ ಜ್ವರ ಬಂದಿದೆ ಹಾಸ್ಪಿಟ್ಲಿಗೆ ಹೋಗಿ ಬಾ ಅಂತ ಹೇಳ್ತಾಳೆ, ಇಲ್ಲ ಮೆಡಿಸನ್ ತೊಗೊತಾಳೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅವಳು ದೇವತೆ ಆಗಿದ್ರೆ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬರ್ತಾಳೆ, ಬಿಲ್ ಕಟ್ತಾಳೆ, ಟ್ಯಾಬ್ಲೆಟ್ಸ್ ತಂದು ಕೊಡ್ತಾಳೆ. ಕರೆಕ್ಟ್. ನನ್ನ ಜ್ವರನ ಯಾರೂ ತೊಗೊಳಕ್ಕಾಗಲ್ಲ, ನೀನೇ ಜನ್ಮ ಕೊಟ್ಟಿದ್ದು ಅಮ್ಮನೇ ತೊಗೊಳಕ್ಕಾಗಲ್ಲ ಅಂದಮೇಲೆ ಯಾರು ತೊಗೊತಾರೆ? ನನ್ನ ನೋವನ್ನ ಕೇಳಿದಾಗ ಅಯ್ಯೋ ಅಂತಾರೆ ಬಿಟ್ಟರೆ ನನ್ನ ನೋವನ್ನ ಯಾರೂ ತೊಗೊಳಕ್ಕಾಗಲ್ಲ. ಹೀಗೆಲ್ಲ ಇದ್ದಾಗ ನನಗೇನೋದಿದೆ ಯಾರಮ್ಮ, ನಾನು ಸತ್ತಾಗ ನನ್ನ ಜೊತೆ ನೀನು ಸಾಯಲ್ಲ, ಜನ್ಮ ಕೊಟ್ಟಿದ್ದೆ ನೀನು. ನಾನು ನಾಳೆ ಸತ್ತೆ ಅಂತ ಅಂದರೆ ನೀನು ನನ್ನ ಜೊತೆ ನನ್ನ ಮಗ ಇಲ್ಲ ಅಂತ ಹೇಳ್ಬಿಟ್ಟು ಯಾವ ತಾಯಿಯೂ ಸಾಯಲ್ಲ ಬ್ರೋ. ಅವ್ರಿಗೂ ಒಂದು ಜೀವನ ಇದೆ, ನಮಗೂ ಒಂದು ಜೀವನ ಇದೆ. ನಾಳೆ ನಮ್ಮಮ್ಮ ಸತ್ರೂ ನಾವು ಅಳ್ತೀವಿ, ಗೊರೋ ಅಂತ ಕಿಡ್ಸ್ತೀವಿ, ಏನು ಎದೆ ಹೊಡ್ಕೊತೀವಿ, ಎಲ್ಲ ಮಾಡ್ತೀವಿ. ಎಂಡ್ ಆಫ್ ದ ಡೇ ಏನು ಮಾಡ್ತೀವಿ, 4 ದಿವಸ ಆಗಿದ್ಮೇಲೆ ನಮ್ಮಮ್ಮ ಫೋಟೋ ನೋಡಿಕೊಂಡು ನನಗೂ ಒಂದು ಜೀವನ ಇದೆ ಅಂತೇಳಿ ಜೀವನ ಸಾಗಿಸ್ತಾ ಹೋಗ್ತೀವಿ. ಇನ್ನು ಯಾವ್ದು ಬ್ರೋ ಡಿಪ್ರೆಷನ್ನು? ಯಾರು ನನಗೂ ಹಿಂಗೆ ಆಗಿತ್ತು. ನಾವು ಅಪ್ಪ ತಿರೋದಾಗ ನಂಗೆ ಇದು ಎಲ್ಲೂ ಹೇಳಿಯ, ನಾನು ನಮ್ಮ ಫ್ರೆಂಡ್ಸ್ಗಳೇ ನಮ್ಮ ಅಮ್ಮಂಗಳಿದ ಈಗ ಕೇಳಿದ್ರೆ ಅವ್ರು ಶಾಕ್ ಆಗ್ಬೋದೇನೋ ಗೊತ್ತಿಲ್ಲ ನನಗೆ. ನಾನು ಇಡೀ ಜಗತ್ತಲ್ಲಿ ನನ್ನ ದೇವರು ನಂಬಲ್ಲ, ನನ್ನ ದೇವ್ರಿಗೂ ಕೈ ಮುಗಿ ಪೂಜೆ ಮಾಡಲ್ಲ. ನಾನು ಎದ್ದೇಶ ನಾನು ದೇವ್ರ ಮಕ್ಕ ನೋಡ್ತೇನೆ ಅಂತ ಎಲ್ಲರೂ ಹೇಳ್ತಾರೆ. ನಾನು ಇದು ಎದ್ದೇಶ ನಾನು ದೇವ್ರ ಮಕ್ಕ ನೋಡಲ್ಲ. ನಾನು ಇದು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ನಾನು ಎದ್ದೇಶ ನೋಡಿದೆ ನಮ್ಮ ಅಪ್ಪನ ಮಕ್ಕ. ನಂಗೆ ಅವರೇ ದೇವರು, ನನಗೆ ಅವರೇ ಸರ್ವಾಸ. ನಂಗೆ ಇಡೀ ಜಗತ್ತಲ್ಲಿ ಇಷ್ಟಪಡೋದು ನಮ್ಮ ಅಪ್ಪನ ಒಬ್ಬರನ್ನೇ. ಅವ್ರು ಸತ್ತಾಗ ನಂಗೆ ಹೆಂಗೆ ಅನ್ಸ್ಬಿಡ್ತಾನೆ ರೈ, ನಂಗೆ ಹೇಳಿದ್ರೆ ನಾವು ಅವರೆಲ್ಲ ಶಾಕ್ ಆಗ್ಬೋದು, ನಂಗೆ ಗೊತ್ತಿಲ್ಲ. ನಮ್ಮ ಅಮ್ಮ ನಮ್ಮ ಅಕ್ಕ ಅಲ್ಲ ಸದೋಬಿಡ ಅಂತ ಅನ್ಸ್ಬಿಡ್ತಾರೆ ನಂಗೂ, ನಿಜವಾಗ್ಲೂ. ಇನ್ನೇ ನಂಗಿಲ್ಲ, ನಂಗೆ ಜೀವನ ನಂಗಿಲ್ಲ, ನಮ್ಮ ಅಪ್ಪನೇ ನಂಗೆ ಸರ್ವ. ಅವ್ರು ಬಿಟ್ಟರೆ ನಾನು ಬೇರೆ ಯಾರೂ ನಂಬಲ್ಲ, ನನ್ನ ಫ್ರೆಂಡ್ಸ್ ಆಗಿರಲಿ ಯಾರನ್ನೇ ನಂಬಲ್ಲ ನಾನು. ಅವ್ರು ಹೋದಾಗ ನಂಗೆ ಏನು ಅನ್ಸ್ಬಿಡ್ತಾರೆ ಅಂದರೆ ನಾನು ಇರಬಾರ್ದು, ಅವರೆಲ್ಲ ನಾನು ಯಾಕಿರಲಿ ನಾನು ಅಂತ ನಂಗೆ ಒಂದು ಥಾಟ್ ಬಂತು ನನಗೆ. ಅದಾದಮೇಲೆ ಇಲ್ಲ, ನಮ್ಮ ಅಪ್ಪ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ನಮ್ಮ ಅಕ್ಕನ ನೋಡ್ಕೊಬೇಕು, ನಮ್ಮ ಅಕ್ಕನ ಮದುವೆ ಮಾಡಬೇಕು, ನಮ್ಮ ಅಮ್ಮನ ಬಿಟ್ಟೋಗಿದ್ದಾರೆ, ಅವರು ನಾನು ಅಪ್ಪನ ಸಹ ಎದ್ಕೊಂಡು ಅವ್ರು ನೋಡ್ಕೋಬೇಕು, ಅವ್ರು ಯಾರು ತೊಂದರೆ ಬಡ್ದಾದ್ರೆ ನೋಡ್ಕೊಬೇಕು ಅಂತ ಅನ್ಕೊ ಮತ್ತೆ ನಾನು ಕಮ್ ಬ್ಯಾಕ್ ಮಾಡಿ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕೂ ಕಮೆಂಟ್ ಹಾಕಿದ್ರು, ನಿಮ್ಮ ಅಪ್ಪ ಸತ್ತವ್ರೆ, ನಿಂಗೇನು ಫೀಲಿಂಗ್ ನಿಂಗಿಲ್ಲ, ನಿಂಗೆ ಫೀಲಿಂಗ್ಸ್ ಅನ್ನೋದೇ ನಿಂಗಿಲ್ಲ, ನಿಮ್ಮ ಅಪ್ಪ ಸತ್ತಿರೋ ನೀನು ವೀಡಿಯೋಸ್ ಮಾಡ್ಕೊಂಡು ಚೆನ್ನಾಗಿದ್ಯಾ ಅಂತ ಕಮೆಂಟ್ಗಳು. ಸೊ ಅದೇ ಹೇಳಿದ್ದು ಜನಗಳಿಗೆ, ಅದೇ ಹೇಳ್ತಿರೋದು. ಆ ಥರ ನಂಗೆ ಅನ್ಸ್ಬಿಟ್ಟಿತ್ತು. ನಾವು ಸತ್ತಿದಷ್ಟು ನಂಗೆ ಒಂದು ಕಣ್ಣಲ್ಲಿ ಒಂದು ಡ್ರಾಪ್ ನಂಗೆ ನೀರು ಬರ್ತಿಲ್ಲ ಸರ್, ನನಗೆ ಬರ್ತಾನೆ ಇಲ್ಲ, ನಂಗೆ ನೀರೇ ಬರ್ತೀಯ ನನಗೆ. ಅವ್ರನ್ನ ಮಣ್ಣು ಮಾಡ್ತೀವ್ರು ಅವ್ರನ್ನ. ಈಗ ನಿಂತ್ಕೊಂಡು ನೋಡ್ತಾ ಇದ್ದೀನಿ, ನೆಕ್ಸ್ಟ್ ನಾನು ಏನು ಜೀವನ ನಂದು? ಅದೇ ಬೆಳಗ್ಗೆ ಎದ್ದಷ್ಟು ನಾವು ಅಪ್ಪನ ನೋಡ್ತಿದ್ದೆ, ರಾತ್ರಿ ಆಗಿದ್ದಷ್ಟು ನಾವು ಅಪ್ಪ ಮನೆಗೆ ಬರ್ತಿದ್ದೆ, ನಾವು ಅಪ್ಪನ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡಿದ್ದೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಜಾಸ್ತಿ. ಅವರೇ ಇಲ್ಲ ಅಂದಾಗ ನಾನು ನೆಕ್ಸ್ಟ್ ನಾನು ಏನು ಮಾಡಲಿ? ನನ್ನ ಜೀವನ ಮುಂದೆ ಏನು? ನಂಗೆ ಒಂದು ಗೈಡ್ ಮಾಡೋ ವ್ಯಕ್ತಿ ನನಗಿಲ್ಲ. ಸೊ ನೀನು ಸರಿ ದಾರಿಯಲ್ಲಿ ಹೋಗ್ಬೇಕಂದ್ರೆ ನಾವು ಅಪ್ಪ ಅವರೇ ನಂಗೆ ಗೈಡ್ ಮಾಡ್ತಿದ್ದು, ಅವರೇ ನನಗಿಲ್ಲ. ನೆಕ್ಸ್ಟ್ ನಾನು ಏನು ಸ್ಟೆಪ್ ತೊಗೊಳ್ಳಿ ನಾನು? ನೀವು ಇದನ್ನ ಅಪ್ಪನ ಬಗ್ಗೆ ಹೇಳ್ಬೇಕಾದ್ರೆ ನಂಗೆ ಫುಲ್ ಎಮೋಷನ್ ಆಗ್ತದೆ. ಯಾಕಂದರೆ ನಮ್ಗೆಲ್ರಿಗೂ ಅಮ್ಮ ಅಪ್ಪ ಎಷ್ಟು ಇಂಪಾರ್ಟೆಂಟ್ ಅಲ್ಲ. ಅಂದರೆ ಜೀವನದಲ್ಲಿ ನಾನು ನೋಡಿದ್ದೀನಿ. ಅಂದರೆ ನಮ್ಮಪ್ಪನೂ ನನ್ಗೆ ಹೇಳಲ್ಲ, ನಮ್ಮಪ್ಪ ಬಂದ್ಬಿಟ್ಟು ನಾನು ಏನೇ ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದ್ರು ಹೇಳಲ್ಲ, ಕೆಟ್ಟ ಕೆಲಸ ಮಾಡಿದ್ರೆ ಬೈತಾರೆ ಆಬ್ವಿಯಸ್ಲಿ. ಒಳ್ಳೆ ಕೆಲಸ ಮಾಡಿದ್ರೆ ನೀನು ಚೆನ್ನಾಗಿ ಮಾಡಿದೆ, ಇಲ್ಲ ನಾನು ಸೀರಿಯಲ್ ಅದರ ಆ್ಯಕ್ಟ್ ಮಾಡಿದಾಗ ನಮ್ಮಮ್ಮ ಹೇಳ್ತಾರೆ ಫೋನ್ ಮಾಡಿಬಿಟ್ಟು, ನೀನು ಆ ಬಟ್ಟೆ ಚೆನ್ನಾಗಿ ಹಾಕ್ಕೊಂಡಿದ್ದಿಲ್ಲ, ನೀನು ಇನ್ನೂ ಚೆನ್ನಾಗಿ ಮಾಡ್ಬೋದು. ನಮ್ಮಪ್ಪ ಏನೂ ಹೇಳಲ್ಲ. ನನ್ನ ಹತ್ರ ಬಂದ್ಬಿಟ್ಟು ಇವತ್ತರೆಗೂ ನಮ್ಮಪ್ಪ ನನ್ನ ಹತ್ರ ಕುತ್ಕೊಂಡ್ಬಿಟ್ಟು ನೀನು ಚೆನ್ನಾಗಿ ಮಾಡಿದೆ, ನೀನು ಇದನ್ನು ಚೆನ್ನಾಗಿ ಮಾಡಿದ್ಯಾ, ಇವತ್ತರೆಗೂ ನಾನು ಏನು ಮಾಡಿದ್ರು ನಮ್ಮಪ್ಪ ಒಂದು ಮಾತೇ ಹೇಳಲ್ಲ.
ನಾನು ನಿಮ್ದು ರೀಲ್ಸ್ಗಳು ನೋಡಿದ್ದೀನಿ, ನೀವು ಅಪ್ಪ ಜೊತೆ ಎಲ್ಲ ನೀವು ರೀಲ್ಸ್ ಹೌದೌದು. ನೀವು ಅಪ್ಪ ಎಷ್ಟು ಖುಷಿ ಪಡೋರು, ನೀವು ಅಪ್ಪನೂ ನಿಮ್ ಜೊತೆ ರೀಲ್ಸ್ ಮಾಡಿದಾರೆ ನಮ್ಮ ಅಪ್ಪನ ಜೊತೆ. ನಾನು ಪ್ರಾಬಬ್ಲಿ ಕಡೆ ನಮ್ಮ ಅಪ್ಪ ಫುಲ್ ಶೈ ಮಾಡಲ್ಲ, ಬಟ್ ಎಲ್ರಿಗೂ ಆ ಥರ ಸಪೋರ್ಟ್. ನೀವು ಅಪ್ಪಂಗೆ ನೀವು ಡಿಸ್ಕಂಟಿನ್ಯೂ ಮಾಡಿದಾಗಲೂ ನೀವು ಅಪ್ಪ ನಿಮ್ಮನ್ನ ಹೀರೋ ಆಗಿ ನೋಡ್ಬೇಕು ಅನ್ನೋ ಆಸೆ ಇತ್ತು ತಾನೆ? ಖಂಡಿತ. ಯಾಕಂದ್ರೆ ನಾನು ಸೆಕೆಂಡ್ ಪಿ ಓದ್ತಿರ್ಬೇಕಾದ್ರೆ ನಾವು ಅಪ್ಪಂಗೆ ಹೇಳಿದೆ, ಅಪ್ಪ ನಂಗೆ ಓದೋಕೆ ಇಂಟ್ರೆಸ್ಟ್ ಇಲ್ಲ, ನೀನು ಕಾಲೇಜ್ ಸೇರ್ಸ, ನಾನು ಇಲ್ಲಿ ಪಬ್ಬು ಮತ್ತೆ ಇಲ್ಲಿ ಸಿನಿಮಾ ಮತ್ತೆ ಬಾಯ್ ಜೊತೆ ಸುತ್ತಾಡ್ತಿರ್ತೀನಿ, ನಂಗೆ ಓದೋಕೆ ಹಂಗೆ ಇಂಟ್ರೆಸ್ಟ್ ಇಲ್ಲ ಹಿಂಗೆ ಹೇಳಿದ್ರು. ಹಿಂಗೆ ಡೈರೆಕ್ಟಾಗಿ ಹೇಳಿದೆ. ಅವ್ರು ಒಂದು ಮಾತು ಮಾತಾಡಿಲ್ಲ, ನಿಂಗೆ ಇಂಟ್ರೆಸ್ಟ್ ಇಲ್ಲ ಓದೋಕ್ಕೆ, ಮತ್ತೆ ನಿಂಗೆ ಏನು ಮಾಡ್ತೀವಿ ಕೇಳ್ರು. ಒಬ್ಬ ನಾನು ಟಿಕ್ ಟಾಕ್ ಮಾಡ್ತೀನಿ, ನಾನು ಫೋನ್ ಕೊಡ್ಸು ನಾನು ಟಿಕ್ ಟಾಕ್ ಮಾಡ್ತೀನಿ ಅಂತ ಅಂದೆ. ಏನ ಟಿಕ್ ಟಾಕ್ ಅಂದ್ರೆ ಏನು ಅಂತ ಕೇಳಿ, ಹಿಂಗೆ ನೋಡಪ್ಪ, ಹಿಂಗೆ ನಾ ಬೇರೆ ಫೋನ್ ಇಸ್ಕೊಂಡು, ಫ್ರೆಂಡ್ ನನ್ನ ತೇಜ್ ಹತ್ರ ಫೋನ್ ಇತ್ತು, ನೋಡಪ್ಪ ಈ ಥರ ರೀಲ್ಸ್ಗಳು ಹಿಂಗೆ ಟಿಕ್ ಟಾಕ್ ಮಾಡಿದ್ರೆ ಹಿಂಗೆಲ್ಲ ಫೇಮಸ್ ಆಗ್ಬೋದು, ಫಿಲಮ್ ಆಪರ್ಚುನಿಟಿ ಸಿಗುತ್ತೆ ಹಿಂಗೆಲ್ಲ ಮಾಡಿದ್ರೆ. ಹೌದಾ ಸರಿ ಆಯಿತು, ಮತ್ತೆ ಇವಾಗ ಏನು ಮಾಡ್ತಾ ಇದಕ್ಕೆ, ನಂಗೆ ಒಂದು ಫೋನ್ ಬೇಕು ಅಂತ ಕೇಳಿ. ಅವಾಗ ನೋಕಿಯಾ 8 ಸಿರಾಕು ಅಂತ ಒಂದು ಫೋನ್ ಇತ್ತು, ಎಡ್ಜ್ ಫೋನ್. ಅದೇ ಬ್ರೋ ಹೈಯೆಸ್ಟ್ ಫೋನ್ ಅಂದರೆ ಅದೇ, ಅವಾಗ ಸಾಕಾಗಿತ್ತು ಫೋನು. 58,000 ಎಷ್ಟಾಗಿತ್ತು. ಹಿಂದೆ ಮುಂದೆ ನೋಡಿಲ್ಲ, ನೈಟ್ ಹೋದ್ವಿ, ಫೋನ್ ಬೇಕಾ ತಗೋ ಅಂತ ಕೊಟ್ಟರು, ತೊಗೊಂಡ್ವಿ, EMI ಹಾಕ್ಸಿದ್ರು, ತಿಂಗಳ ನಾವು ಅಪ್ಪ ಕಟ್ಕೊಂಡು ಹೋಗ್ತೀವಿ ದುಡ್ಡು, ಅದಕ್ಕೆ ತಗೋ ಮಾಡು. ಹಿಂಗೆ ಅವ್ರು ಹೇಳಿದ್ದು, ತಗೋ ಮಾಡಾಯ್ತು, ನೀ ಏನು ಮಾಡ್ತೀಯ ಮಾಡು. ಅವತ್ತು ಅಕಸ್ಮಾತ್ ನೀವು ಅಪ್ಪಂಗೆ ಒಬ್ರು ನಿಜ ನಮ್ಮನೇಲಿ ಹೇಳಿದ್ರೆ ಮೂಳೆ ಮುರಿದೋಗಿರೋ. ಇಲ್ಲ ಆ್ಯಕ್ಚುಲಿ ನಮ್ಮ ಅಪ್ಪ, ನಾನು ಯಾವಾಗೋ ಒಂದು ಟೈಮಲ್ಲಿ ನನಗೆ ಇವಾಗಲೂ ನೆನಪಿದೆ, ನಮ್ಮಪ್ಪ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ, ಕೆಲಸ ಮುಗಿಸ್ಕೊಂಡು ಬಂದರು. ನಾನು ಮನೆಯಲ್ಲಿ ಫುಲ್ ಕಾಲ ಮೇಲೆ ಕಾಲು ಹಾಕ್ಕೊಂಡೆಲ್ಲ ಇಟ್ಕೊಂಡಿದ್ದೆ. ನಮ್ಮ ಅಮ್ಮನ ಹತ್ರ ಜೋರು ಜಗಳ ಆಡ್ಬಿಟ್ಟಿದ್ದೆ. ನಾನು ನಾಳೆಯಿಂದ ಕೆಲ್ಸಕ್ಕೆ ಹೋಗಲ್ಲ, ಕೆಲಸ ವರ್ಕ್ ಮಾಡ್ತಾ ಇದ್ದೆ, ಕೆಲ್ಸಕ್ಕೆ ನಾಳೆಯಿಂದ ಕೆಲ್ಸಕ್ಕೆ ಮಾಡೋದು ಯಾವ ಕೆಲಸ ಇದೆ, ರಾತ್ರಿ ಎಲ್ಲ ಕೆಲಸ ಮಾಡ್ಬೇಕು. ನನ್ನ ಮನೆಯಲ್ಲಿ ಹೆಂಗೆ ಅಂದರೆ ರಾಜನ್ ಥರ ಬ್ರೋ, ಒಬ್ಬನೇ ಮಗ. ನಮ್ಮ ಅಕ್ಕ ಅಂದರೆ ನನ್ನ ಮಗ ಅಲ್ಲ, ಒಬ್ಬನೇ ಮಗ, ಫುಲ್ ಮುದ್ದಾಗಿದೆ. ನಾನು ತಿಂದಿದ್ದು ತಟ್ಟೆ ಎತ್ಕೊಂಡು ಹೋಗೋಕೆ ನಮ್ಮ ಅಮ್ಮ ಬರ್ತಿದ್ರು. ಓಕೆ, ಕೂತ್ಕೊಂಡಿದ್ದ ಜಾಗಕ್ಕೆ ಎಲ್ಲ ಸರ್ವಿಸ್ ನನಗೆ. ಯಾವ್ದಿದ್ ಕೆಲಸ, ಅವ್ನು ಯಾರೋ ಮ್ಯಾನೇಜರ್ ಹತ್ರ ನಾನು 100 ಮಾತು ಹೇಳ್ಸ್ಕೊಬೇಕಂತ ನಾನು ಹೋಗಲ್ಲ, ಹಂಗೆ ಹಿಂಗೆ ಅಂದ್ಬಿಟ್ಟು ಅವತ್ತು ಆಫೀಸ್ಗೆ ಲೀವ್ ಹಾಕ್ಬಿಟ್ಟು ಫುಲ್ ಮಲ್ಕೊಂಡಿದ್ದೆ. ನಮ್ಮ ಅಪ್ಪ ಬಂದು ಬ್ಯಾಗೆಲ್ಲ ಇಟ್ಟರು. ನಮ್ಮಮ್ಮ ಬಂದರು, ನಿಮ್ಮ ಮಗ ನಾಳೆಯಿಂದ ಕೆಲ್ಸಕ್ಕೆ ಹೋಗಲ್ವಂತೆ ಅಂತ ಅಂದರು. ನಮ್ಮಪ್ಪನ ಹತ್ರ ಏನು ಕೇಳಿಲ್ಲ. ಓಕೆ, ಇಷ್ಟು ವರ್ಷ ದುಡ್ದವನ್ನ ಸಾಕಿದ್ದೀನಿ, ಇವತ್ತಿಂದ ಇನ್ನೂ ಒಂದು ಜಾಸ್ತಿ ಕೆಲಸ ಮಾಡ್ಬಿಟ್ಟು ಅವನ್ನ ಸಾಕ್ತೀನಿ, ಇದೇ ಮೂಲೆಯಲ್ಲಿ ಕುತ್ಕೊಂಡು ಅವನು ಸಾಯೋವರೆಗೂ ಊಟ ತಿನ್ನಿ ಕೇಳೋ ಅಂತ ಅಂದರು. ನನ್ಗೆ ಹೆಂಗೆ ಚಪ್ಪಲಿ ತೊಗೊಂಡು ಹೊಡೆದಂಗಿತ್ತು ಬ್ರೋ, ಸ್ಲಿಪ್ಪರ್ ಶಾಟ್ ಅದು. ಓಕೆ, ನಮ್ಮ ಅಪ್ಪ ಹಿಂಗೆ ಹೇಳ್ಬಿಟ್ರೆ ಇನ್ನೊಂದು ಕೆಲಸ ಮಾಡೋ, ಅವನ್ನ ಸಾಕ್ತೀನಿ, ಅವ್ನು ಹಂಗೆ ಇರೋ ಕೇಳೋ, ಎಲ್ಲೂ ಹೋಗೋದು ಬೇಡ, ನಾನು ದುಡಿತೀನಿ ಅಂತೇಳಿ. ನಮ್ಮ ಅಪ್ಪಂದು ಅವಾಗ ರಿಟೈರ್ಡ್ಗೆ 2 ವರ್ಷ ಏನೋ ಇತ್ತು ಬ್ರೋ, 58 ಇಯರ್ಸು. ನಾನು ಅವತ್ತು ಡಿಸೈಡ್ ಆದೆ, ನನ್ನ ಜೀವನದಲ್ಲಿ ಇದಕ್ಕಿಂತ ಜಾಸ್ತಿ ಕೆಲಸ ಮಾಡೋಕೆ ನಾನು ಕಷ್ಟ ಅಂತ ಹೇಳ್ಬಾರ್ದು. ನಾನು ಇವತ್ತವರೆಗೂ ನನಗೆ ನನ್ನ ದಿನಕ್ಕೆ ಮಲ್ಗೋದೆ 4 ರಿಂದ 5 ಅವರ್ ಅಷ್ಟೇ. ನಮ್ಮಮ್ಮ ಫೋನ್ ಮಾಡಿದ್ರೆ ಹೇಳ್ತಾರೆ, ಡಾರ್ಕ್ ಸರ್ಕಲ್ಸ್ ಆಗಿದೆ, ಮಲ್ಕೋ, ಹಣ್ಣು ತಿನ್ನು, ಏನಕ್ಕೆ ಇಷ್ಟೊಂದೆಲ್ಲ ಕೆಲಸ ಮಾಡ್ತೇನೆ, ನಿಂಗೆ ಏನು ಕಮ್ಮಿ ಆಗಿದೆ, ಆರಾಮಾಗಿರೋ ಅಂತ ಹೇಳಿ. ನಾನು ಇವತ್ತವರೆಗೂ ನಮ್ಮ ಅಮ್ಮಂಗೆ ಒಂದಿನ ಫೋನ್ ಮಾಡ್ಬಿಟ್ಟು, ಅಮ್ಮ ನಂಗೆ ಕಷ್ಟ ಆಗ್ತದೆ ಅಂತ. ನಮ್ಮಮ್ಮ ಕೇಳ್ತಾರೆ, ಏನಕ್ಕೆ ಅಷ್ಟೊಂದೆಲ್ಲ ಕಷ್ಟಪಡ್ತೀಯ, ಬಿಡು ಸೀರಿಯಲ್ ಏನು ಮಾಡಬೇಡ, ಯೂಟ್ಯೂಬ್. ನಮ್ಮಮ್ಮ ಹೇಳ್ತಾರೆ, ಯೂಟ್ಯೂಬ್ ಬಿಟ್ಬಿಡು, ಕೆಲಸ ಮಾಡ್ತೀಯಾ, ಆರಾಮಾಗಿ ಕೆಲಸ ಮಾಡ್ಕೊಂಡಿರೋ, ಕೆಲಸ ಬಿಡು ಅಂತ ಹೇಳಲ್ಲ, ಕೆಲಸ ಮಾಡ್ಕೊಂಡು ಆರಾಮಾಗಿರೋ ಅಂತ ಹೇಳಿ. ಅದನ್ನೇ ಹೇಳೋದು. ನಿಮ್ಮಪ್ಪ ನಿಜವಲ್ಲೂ ಮೆಚ್ಕೊಬೇಕು ಬ್ರೋ. ಯಾರು ಬ್ರೋ ಓದ್ತಾ ಹುಡುಗ, ನಾನು ಇದು ಬಿಟ್ಬಿಟ್ಟು ಟಿಕ್ ಟಾಕ್ ಮಾಡ್ತೀನಿ ಅಂತ ತಕ್ಷಣ ಆಟೋ ಓಡಿಸೋರು ಹೋಗ್ಬಿಟ್ಟು ಟಾಪ್ ಫೋನ್ ಇಸ್ಕೊಡ್ತಾರೆ. ಅವ್ರಿಗೆ ಒಂದು ನಂಬಿಕೆ, ಏನೋ ಮಾಡ್ತಾನೆ ನನ್ನ ಮಗ, ನೀವು ಮಾಡಿದಿರ ಬ್ರೋ, ಆಗಲ್ಲ ಅಂತ ಅವ್ರಿಗೊಂದು ನಂಬಿಕೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ರೀಲ್ಸ್ ಮಾಡ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಬೇಕು ಅಂತ ಎಷ್ಟೊಂದು ಜನ ನಾವು ನೋಡ್ತೀವಿ, ರೀಲ್ಸ್ ಮಾಡ್ತಾರೆ, ಕಂಟೆಂಟ್ ಮಾಡ್ತಾರೆ. ಎಷ್ಟೋ ಜನ ಹೇಳ್ತಾರೆ ನಂಗೆ ಕೈ ಹಿಡಿತಲ್ಲ. ಬ್ರೋ ನಾನು ತಪ್ಪಾಗಿ ತಿಳ್ಕೊಂಬೇಡಿ, ನಿಮ್ಮ ಡ್ಯಾನ್ಸ್ ನಂಗೆ ಇಷ್ಟ ಆಗುತ್ತೆ. ನನಗೊಂದಿಷ್ಟು ಜನ ಡ್ಯಾನ್ಸರ್ಸ್ಗಳಿದ್ದಾರೆ, ಇಲ್ಲ ನನ್ನ ಪ್ರೊಫೆಷ್ನಲ್ ಡ್ಯಾನ್ಸರ್ಸ್, ಇಲ್ಲಿಂದ ಸಿಂಗಾಪುರ್ಗೆ ಹೋಗಿ ಗೋಲ್ಡ್ ಮೆಡಲ್ ಗೆದ್ಕೊಂಬಂದಿರೋ ನನ್ನ ಫ್ರೆಂಡ್ಸು ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾರೆ ಡ್ಯಾನ್ಸಲ್ಲಿ. ಈ ಥರ ಎಲ್ಲ ಇದ್ದಾರೆ. ಅವ್ರು ಪಕ್ಕ ಪಾಡ್ಕಾಸ್ಟ್ ನೋಡ್ತಾರೆ. ಅವ್ರಿಗೆ ನಿಜ ಹೇಳ್ತೀನಿ, 10,000 ಜನ ಫಾಲೋವರ್ಸ್ ಇಲ್ಲ ಬ್ರೋ. ನಾನು ಅವ್ರನ್ನ ಕೆಳಗಡೆ ನೋಡ್ತಾ ಇಲ್ಲ. ಅವ್ರಿಗೆ ಫಾಲೋವರ್ಸ್ ಬರಬೇಕು, ನಾವು ಮಾಡೋ ಡ್ಯಾನ್ಸ್ ಜನರಿಗೆ ರೀಚ್ ಆಗಬೇಕು, ನಮ್ಗೊಂದು ಪ್ಲಾಟ್ಫಾರ್ಮ್ ಸಿಗಬೇಕು ಅಂತ ಹೇಳ್ಬಿಟ್ಟು ಎಷ್ಟೊಂದು ಜನ ಡ್ಯಾನ್ಸರ್ಸ್ಗಳು ಕಷ್ಟ ಬಿದ್ದು ರೀಲ್ಸ್ಗಳು ಮಾಡ್ತಾ ಇದ್ದಾರೆ. ಅವ್ರು ಕೈ ಹಿಡ್ದಿಲ್ಲ. ನಾವೆಲ್ಲ ಒಂದು ಟೈಮಲ್ಲಿ ಒಂದು ಈಸಿಯಾಗಿ ಒಂದು ಕಮೆಂಟ್ ಹಾಕ್ಬಿಡ್ತೀವಿ, ಅವನೇನು ಗುರು ರೀಲ್ಸ್ ಮಾಡ್ಕೊಂಡು ಬೆಳೆದ್ಬಿಟ್ಟ ಅಂತ. ಆ ಬೆಳೆಯೋಕ್ಕೂ ಒಬ್ಬರು ಆಶೀರ್ವಾದ ಇರಬೇಕು ಅಂತಲ್ಲ, ಅದು ನಿಮ್ಮ ಅಪ್ಪನಿಂದ ಸಿಕ್ಕಿರೋದಕ್ಕೆ ನಿಮ್ಗೆ ಹಿಂಗಾಗಿರೋದು. ಖಂಡಿತ. ಅದೇ ನಮ್ಮ ಅಪ್ಪ ಇವತ್ತು ಅಕಸ್ಮಾತ್ ಇದ್ದಿದ್ರೆ ಸಿಕ್ಕಾಪಟ್ಟೆ ಖುಷಿ ಪಡ್ತಿದ್ರು. ನನ್ನ ಗ್ರೋತ್ ನೋಡಿ, ನಾವು ಫಸ್ಟ್ ಒಂದು 2 BHK ಮನೆ ಇದ್ವಿ, ಅಪಾರ್ಟ್ಮೆಂಟ್ಗೆ ಹೋಗ್ಬೇಕು ಅಂತ ನಮ್ಮ ಅಪ್ಪಂಗೆ ಸಿಕ್ಕಾಪಟ್ಟೆ ಆಸೆ ಇತ್ತು. ಅವಾಗ ನಮ್ಮ ಹತ್ರ ಅಷ್ಟು ಅವ್ರು ಅಫೋರ್ಡ್ ಮಾಡೋದಕ್ಕೆ ಆಸೆ ಇರಲಿಲ್ಲ. ಸೊ ನಾನಿವಾಗ ನಮ್ಮ ಅಪ್ಪನ ಆಸೆ ಪೂರೈಸಿ ನಾ ಅಪಾರ್ಟ್ಮೆಂಟ್ ಮನೆ ಮಾಡಿಲ್ಲ, ಲೀಸಿಗೆ ಮನೆ ಮಾಡಿಕೊಂಡು ಅಪಾರ್ಟ್ಮೆಂಟ್ ಇದ್ದೆ, ಒಂದು ಕಾರ್ ತೊಗೊಂಡೆ. ಅಕಸ್ಮಾತ್ ಅವ್ರು ಇದ್ಬಿಟ್ಟು ನೋಡಿದಿದ್ರೆ ಇವೆಲ್ಲ ಸಿಕ್ಕಾಪಟ್ಟೆ ಖುಷಿ ಪಡ್ತಿದ್ರು ಅಂತ ನನಗೆ. ಅರೆ ಇಲ್ಲೇ ಇರ್ತಾರೆ, ನೋಡ್ತೀನಿ ನಿಂತ್ಕೊಂಡು ನೋಡಿ ಆಶೀರ್ವಾದ ಮಾಡ್ತಿರೋದಕ್ಕೆ ನಾನು ಎಷ್ಟು ಬೆಳೆದಿರೋದು. ಸೂಪರ್ ಬ್ರೋ. ನಾನು ಹೇಳ್ತಾ ಇಲ್ಲ, ನಿಜವಾಗ್ಲೂ ಒಳ್ಳೆ ಮನ್ಸಿದ್ರೆ ಮನುಷ್ಯ ಎಲ್ಲರೂ ಬೆಳಿತಾನೆ ಬ್ರೋ. ಕರೆಕ್ಟ್. ಅದೇ ತಾವರೆ ಹೂವು ಅರಳೋದೆ ಕೆಸರಲ್ಲಿ ಅಲ್ವಾ, ಅದು ಹೋಗಿ ನೆಕ್ಸ್ಟ್ ಸೇರೋದೆ ದೇವ್ರ ಪಾದಕ್ಕೆ. ಸೊ ತಲೆ ಕೆಡ್ಸ್ಕೊಂಬಾರ್ದು. ನಾನು ಅದನ್ನೇ ಪ್ರತಿಯೊಬ್ಬರಿಗೂ ಹೇಳೋದು, ಜೀವನದಲ್ಲಿ ಎಲ್ಲರೂ ತಪ್ಪು ಮಾಡ್ತಾರೆ ಬ್ರೋ. ಇವಾಗ ನಿಮ್ದು ಏನೋ ಬ್ರೇಕಪ್ ಏನಾದರೂ ಆಗಿರ್ಬೋದು, ಯಾರು ತಪ್ಪು ಮಾಡಲ್ಲ ಬ್ರೋ. ನಾನು ತಪ್ಪು ಮಾಡಲ್ಲ, ನೀವು ಅದ ಈಗ ಒಂದು ಹೇಳ್ಬೇಕು,
ಎಲ್ಲರೂ ಸಾಚಾಗುಳ ಯಾರಿಲ್ಲ ಬ್ರೋ, ಯಾರು ಸಾಚಲ್ಲ. ಮನುಷ್ಯರು ತಪ್ಪು ಮಾಡ್ದೆ ಮರಗಳು ತಪ್ಪು ಮಾಡ್ತಾ ಯಾರಿಲ್ಲ. ಸೊ ನಾವುಗಳು ಮಾಡಿ ತಪ್ಪುಗಳನ್ನ ತಿದ್ಕೊಬೇಕು. ಫಸ್ಟ್ ಆಫ್ ಆಲ್ ನಾವು ಬೆಳಿಬೇಕು ಅಂದ್ರೆ ತಪ್ಪು ಮಾಡಿ ಬಿದ್ದು ಎದ್ದಾದ್ಮೇಲೆ ನಾವು ನೆಕ್ಸ್ಟ್ ಅದು ತಪ್ಪು ಮಾಡ್ಬಾರ್ದು ಅಂತ ನಮ್ಗೆ ಅನ್ಸುತ್ತೆ. ನಾವು ತಪ್ಪು ಮಾಡೋದಕ್ಕೆ ನಮ್ಗೆ ಗೊತ್ತಾಗುತ್ತೆ, ಓ ಅದು ತಪ್ಪಿದು ನೆಕ್ಸ್ಟ್ ಟೈಮ್ ಮಾಡಬಾರ್ದು ಅಂತ. ನೆಕ್ಸ್ಟ್ ಟೈಮ್ ಆ ತಪ್ಪು ನಾವು ಮಾಡೋದಕ್ಕೆ ಹೋಗಲ್ಲ, ಸರಿ ಮಾಡ್ಕೊಂಡು ಹೋಗ್ತೀವಿ. ವ್ಯಾಲಿಡ್ ಪಾಯಿಂಟ್. ಅಷ್ಟೇ ಜೀವನದಲ್ಲಿ ಇದನ್ನ ಮಾಡ್ಕೊಂಡು ಹೋದ್ರೆ. ನಾವು ಸೈಕಲ್ ಓಡಿಸ್ಬೇಕಾದ್ರೆ ಕೂಡ ನಾವು ಚಿಕ್ಕ ವಯಸ್ಸಲ್ಲಿ ಸೈಕಲ್ ಓಡಿಸ್ಬೇಕಾದ್ರೆ ಫಸ್ಟ್ ಬೀಳ್ತೀವಿ, ಗೊತ್ತಾಗುತ್ತೆ ನಮ್ಗೆ, ನಾವು ಹಿಂಗೆ ಸೈಕಲ್ ಮಾಡಿದ್ರೆ ಹಿಂಗೆ ಸೈಕಲ್ ತೊಗೊಂಡು ನಾವು ಬೀಳ್ತೀವಿ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಆ ತಪ್ಪು ಮಾಡೋಣ ನಾವು, ನೆಕ್ಸ್ಟ್ ಚೆನ್ನಾಗಿ ಸೈಕಲ್ ಓಡಿಸ್ತೀವಿ. ಬಿದ್ದಿದ್ದೈತೆ ನಾವು ಮಂಡಿ ಎಲ್ಲ ನಮ್ದು ಹರಿದೋಗ್ಬಿಡಿ ಬಿದ್ದು ನೆಕ್ಸ್ಟ್ ಆ ತಪ್ಪು ಮಾಡೋಣ ನಾವು. ಕಲ್ತ್ಕೊಂಡು ಹೋಗ್ಬೇಕು ಜೀವನದಲ್ಲಿ. ಜೀವನನೇ ಒಂದು ಪಾಠ ಇದ್ದಂಗೆ, ಅದನ್ನ ಪಾಠ ನಾವು ಕಲ್ತ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಬ್ರೋ ನೀವು ಇಷ್ಟೆಲ್ಲ ಹೇಳ್ಬೇಕಾದ್ರೆ ನಂಗೆ ಇದೊಂದು ತಲೆಯಲ್ಲಿ ಕೇಳಬೇಕು ಅಂತ ಕೇಳಿ. ಏನು ಬ್ರೋ ನಿಮ್ಮ ಕನಸು ಆಸೆ? ನನ್ನ ಕನಸು ಅನ್ನೋದಕ್ಕಿಂತ ನಮ್ಮ ಅಪ್ಪನ ಕನಸು ನಾನು ತೀರಿಸ್ಬೇಕಂತ ನಂಗೆ ಸಿಕ್ಕಾಪಟ್ಟೆ ಹಂಗೆ ಇನ್ನೂ ಕಾಯ್ತಾ ಇದ್ದೀನಿ. ಅವ್ರಿಗೊಂದು ಮಾತು ಹೇಳಿದೆ, ನಾನು ಹೀರೋ ಆಗ್ತೀನಿ, ನೀನು ಪಕ್ಕ ಕುಣಿಸ್ಕೊಂಡು ನಾನು ಥಿಯೇಟ್ರಲ್ಲಿ ನೀನು ಹೀರೋ ಆಗಿರ್ತೀನಿ, ನೀನು ಕುತ್ಕೊಂಡು ಇಲ್ಲಿ ನೋಡ್ತಾ ಇರ್ಬೇಕು ನಾನು ಸಿನಿಮಾ ಅಂತ ನಾನು ಅಪ್ಪಂಗೆ ಹೇಳಿದೆ. ನಾನು ಆ ಆಸೆ ನಾನು ಪೂರೈಸ್ಬೇಕಂತ ನಾನು ಸಿಕ್ಕಾಪಟ್ಟೆ ಕಷ್ಟಪಡ್ತಾನೇ ಇದ್ದೀನಿ, ಇನ್ನೂ ಕಷ್ಟಪಡ್ತಾನೇ ಇದ್ದೀನಿ. ಆದರೆ ಪಡ್ತಿರೋ ಟೈಮಲ್ಲಿ ಒಂದು ಕೈ ಹಿಡಿತು, ನಂದು ಬೃಂದಾವನ ಅಂತ ಒಂದು ಅದೊಂದು ಚಾನ್ಸ್ ಸಿಕ್ತು. ಅವಾಗ ನಾವು ಅಪ್ಪ ಇದ್ದಿದ್ದು ನೋಡೋದಕ್ಕೆ ಅದೊಂದು ಸ್ವಲ್ಪ ಬೇಜಾರಾಯಿತು. ಅವಾಗ ಆ ಟೈಮಲ್ಲಿ ನಮ್ಮ ಅಪ್ಪ ನೋಡೋಕ್ಕಿರಲಿಲ್ಲ. ಆಗ ಅದೇ ನಮ್ಮ ಅಮ್ಮ ನಮ್ಮ ಅಕ್ಕ ಆಗಿರಲಿ ನಮ್ಮ ಫ್ರೆಂಡ್ ಸರ್ಕಲ್ ಆಗಿರಲಿ ಸಿಕ್ಕಾಪಟ್ಟೆ ಜನ ಖುಷಿಪಟ್ಟರು. ಯಾಕಂದರೆ ಒಬ್ಬ ಫೋನಲ್ಲಿ ರೀಲ್ಸ್ ಮಾಡ್ತಿರೋನು ಟಿ ವಿಲಿ ನೋಡೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ, ತುಂಬ ಡಿಫ್ರೆನ್ಸ್ ಇದೆ. ಸಡನ್ ಆಗಿ ನಂಗೆ ಸಿಕ್ಬಿಡ್ದಲ್ಲ ಇದು, ಎಲ್ಲರೂ ಖುಷಿಪಟ್ಟರು. ಆದರೆ ನನಗೆ ಒಂದು ಬೇಜಾರಂದ್ರೆ ನಮ್ಮ ಅಪ್ಪ ಇರ್ಬೇಕಾಯ್ತು ನೋಡೋದಕ್ಕೆ ಇದು. ಓಕೆ ಬ್ರೋ, ನನಗೆ ಒಂದು ಕ್ವಶನು, ನಂಗೆ ಇದು ಅದೇ ಹೇಳಿದ್ನಲ್ಲ ಕಮೆಂಟಲ್ಲಿ ಒಬ್ಬರು ಮೆಸೇಜ್ ಮಾಡಿ ಕೇಳಿದ್ರು, ಬೃಂದಾವನ ಸೀರಿಯಲ್ ರಾಮ್ಜಿ ಸರ್ ಅವ್ರ ಪ್ರೊಡಕ್ಷನ್ ಬರ್ತಾ ಇರೋದು. ಸೊ ನಂಗೆ ಸೀರಿಯಲ್ ಇರೋದ್ರಿಂದ ನಂಗೆ ಗೊತ್ತು ಯಾವ ಪ್ರೊಡಕ್ಷನ್ ಎಲ್ಲ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿ. ರಾಮ್ಜಿ ಸರ್ ಅವ್ರದ್ದು ಯಾವ ಸೀರಿಯಲ್ಗಳನ್ನು ಮಿನಿಮಮ್ ಅಂದ್ರೆ 500ಗಿಂತ ಮುಂಚೆ ವೈಂಡ್ ಅಪ್ ಆಗಲ್ಲ, ಯಾಕಂದ್ರೆ ಈಸ್ ಎ ವೆಲ್ ನೋನ್ ಡೈರೆಕ್ಟರು, ಒಳ್ಳೆ ಪ್ರೊಡಕ್ಷನ್ ಹೌಸು. ಬೃಂದಾವನ ಏನಕ್ಕೋಸ್ಕರ ಸ್ಟಾಪ್ ಆಯಿತು? ಅವರು ಫಿಲಮ್ ಇಂಡಸ್ಟ್ರಿಗೆ ಅವರು ಇದು ಇದ್ದಾರು ಅಂತ ಒಂದು ಇದು. ಸೊ ಇದು ಇಲ್ಲಿ ಸ್ಲಾಟ್ಗಳು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು. ಓಕೆ. ಆಮೇಲೆ ನಮ್ಮದು ಕತೆಗಳು ಕೂಡ ಸ್ವಲ್ಪ ಏನೋ ಟ್ವಿಸ್ಟು ಆಗ್ತಾನೆ ಇತ್ತು. ಸೊ ಅವರು ಸೀರಿಯಲ್ ಬಿಟ್ಟು ಫಿಲಮ್ ಇಂಡಸ್ಟ್ರಿಗೆ ಹೋದಾಗ ಏನಾಯ್ತು, ಇದು ವೈಂಡ್ ಅಪ್ ಮಾಡಿದ್ರು ಬೇಗ. ಓಕೆ. ಅಲ್ಲ, ಸೊ ಅದು ನಿಮ್ಮಿಂದ ಪರ್ಸನಲ್ ವಿಷಯದಿಂದ ವೈಂಡ್ ಅಪ್ ಆಗಿ? ಪರ್ಸನಲ್ ವಿಷಯ ಇದ್ದಾಗ ಅವ್ರು ನಾನು ಹಾಕೋದೇ ಇರಲಿಲ್ಲ. ಮತ್ತೆ ಅವರು ಇವನಿಗೆ ಕೆಟ್ಟ ಹೆಸರಿದೆ ಅಂತ ಇಡೀ ಕರ್ನಾಟಕ ಗೊತ್ತು, ಇವ್ನು ಬ್ರೇಕಪ್ ಮಾಡ್ಕೊಂಡವನೇ, ಇವ್ನು ಸರಿ ಇಲ್ಲ ಅಂತ ಇಡೀ ಕರ್ನಾಟಕ ಗೊತ್ತದು. ಅವ್ರಿಗೆ ಗೊತ್ತಿರುತ್ತಾನೆ ಅದು. ಏನಕ್ಕೆ ಮತ್ತೇನು ಮತ್ತೆ ನಾನು ಅವ್ರು ಹಾಕೋದೇ ಇದ್ದಿಲ್ಲ ನಾನು. ಮತ್ತೆ ಎಲ್ಲ ಆದಮೇಲೆ ಒಂದು 8 months ಒಂದು 200 ಎಪಿಸೋಡ್ ಆದಮೇಲೆ ಏನಕ್ಕೆ ವೈಂಡ್ ಅಪ್ ಮಾಡ್ತಿದ್ರು. ಕರೆಕ್ಟ್. ವೈಂಡ್ ಅಪ್ ಆದಾಗ ಹಿಂಗೆ ಅನಿಸ್ತು, ಸಿಕ್ಕಾಪಟ್ಟೆ ಬೇಜಾರಾಯ್ತು ಸರ್ ನನಗಂತೂ. ಅದನ್ನ ಹೇಳ್ಕೊಳಕ್ಕಾಗಲ್ಲ. ನಾನು ಇನ್ನೂ ಬರುತ್ತೆ, ಒಂದು 1000 ಎಪಿಸೋಡ್ ಇರುತ್ತೆ, ಅನುಬಂಧ ಅವಾರ್ಡಲ್ಲಿ ನಾನು ಅವಾರ್ಡ್ ತೊಗೊಬೇಕು, ಇನ್ನೂ ದೊಡ್ಡದಾಗಿ ಇನ್ನೂ ಬರ್ತಾ ಇರುತ್ತೆ, ಹಿಂಗೇನೆ ಎಲ್ಲರೂ ಮೀಟ್ ಆಗ್ತೀನಿ, ಹಿಂಗೆ ಇರುತ್ತೆ ಹಂಗಿರುತ್ತೆ ಅಂತ ಯೋಚನೆ ಮಾಡ್ಕೊಂಡು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಿಟ್ಟೆ ನಾನು. ಎಕ್ಸ್ಪೆಕ್ಟೇಷನ್ ಯಾವತ್ತೂ ಹರ್ಟ್ ಆಗುತ್ತೆ. ಕರೆಕ್ಟ್. ಯಾವತ್ತೂ ಅದು ನಾನು ಕಲ್ತಿದ್ದೆ ಗೊತ್ತಾ, ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಬಾರ್ದು ಜೀವನದಲ್ಲಿ. ಆಮೇಲೆ ನಾವು ಮಾಡೋ ಕೆಲಸಗಳು ನಮ್ಮ ಪಕ್ಕದಲ್ಲಿರೋಗೂ ಹೇಳ್ಬಾರ್ದು, ನಮ್ಮ ನೆಲಗೂ ಗೊತ್ತಾಗ್ಬಾರ್ದು ನಾನು ಏನು ಕೆಲಸ ಮಾಡ್ತಿದ್ದೀನಿ ಅಂತ. ಸೊ ಆ ಥರ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಇನ್ನೊಂದು ವಿಷಯ ನಾನು ಇದನ್ನು ಸ್ಟ್ರೆಸ್ ಮಾಡಿ ಹೇಳ್ತೀನಿ, ನಮ್ಗಳಿಗೆ ಎಲ್ಲರಿಗೂ ಗೊತ್ತಾ, ನಿಮಗೂ ಇವಾಗ ಗೊತ್ತಾಗಿರುತ್ತೆ ಸೀರಿಯಲಲ್ಲಿ ಎಷ್ಟು ದುಡ್ಡು ಬರುತ್ತೆ ಅಂತ ಹೇಳಿ. ಓಕೆ. ಸೀರಿಯಲ್ಗಿಂತ ಜಾಸ್ತಿ ನೀವು ಆಬ್ವಿಯಸ್ಲಿ ಇವಾಗಲೇ ದುಡಿತಾ ಇರ್ತೀವಿ. ಆದ್ರೂ ಕಲಾವಿದನಿಗೆ ಸೀರಿಯಲ್ ಮಾಡಬೇಕು, ಸಿನಿಮಾ ಮಾಡಬೇಕು ಅನ್ನೋ ಹುಚ್ಚಿರುತ್ತೆ. ಸೊ ಹೇಳ್ಬಿಡ್ತೀನಿ, ಎಷ್ಟು ಸೀರಿಯಲ್ ಎಷ್ಟು ಬರ್ತೀನಿ ಅಂತ ಹೇಳ್ತೀನಿ. ನಾನು ಕೂಡ ಸ್ಟಾರ್ಟಿಂಗ್ ಅಲ್ಲ, ನಾನು ಅವಾಗ ಮಾಡ್ತಿದ್ದೆ, ನಂಗೆ ಒಂದು 3,000 ಕೊಡ್ತಿದ್ರು. ಸೀರಿಯಸ್ ಆಗಿ ಅಷ್ಟೇ, ಪರ್ ಡೇ 3,000 ಕೊಡ್ತಿದ್ರು. ಸೊ ಆ 3,000 ಹೇಳ್ತೀನಿ ಹೆಂಗೆ ಅದು ಯಾವ ಥರ ಖರ್ಚಾಗ್ಬಿಡ್ತಿತ್ತು ಅಂತ. ನಂಗೆ ಗೊತ್ತು, ಕಾಸ್ಟ್ಯೂಮ್ ನಮ್ಮ ಮನೆಯಿಂದ ಅಲ್ಲಿ ಹೋಗ್ಬೇಕು ಅಂತಂದರೆ ಕನ್ವಿನ್ಸ್ ಕೊಡ್ತಿರ್ಲಿಲ್ಲ. ಸೀರಿಯಸ್ ಆಗಿ ನೆಕ್ಸ್ಟ್ ಫೋನ್ ಹಾಕ್ತಾರೆ ನಿಮ್ಗೆ ಮ್ಯಾನೇಜರು, ಪ್ರೊಡಕ್ಷನ್ ಮ್ಯಾನೇಜರ್, ಏನಪ್ಪ ಒಬ್ಬರು ಮಾನ ಮರಿ ತೆಗಿತಾ ಇದೆಯಾ? ನಾನು ಇಲ್ಲ, ನಾವು ಮಾನ ಮರಿ ತೆಗಿಲ್ಲ. ಯಾಕಂದರೆ ಹೆಂಗೆ ಗೊತ್ತಾ, ಒಂದು ಸೀನಿಯರ್ ಆರ್ಟಿಸ್ಟ್ಗೆ ಅವರು ದುಡ್ಡು ಕೊಡ್ತಾರೆ, ಸ್ವಲ್ಪ ಜಾಸ್ತಿನೇ ಕೊಡೋದು. ನಾವಿನ್ನೂ ಫ್ರೆಶರ್ ಅಲ್ಲ, ನಾವಿನ್ನೂ ಕಾಲಿಟ್ಟಿರೋದು ಇಂಡಸ್ಟ್ರಿಗೆ, ನಾವು ಜಾಸ್ತಿ ನಿಮಿಷ ನಾನೊಂದು ಹೇಳ್ತೀನಿ. ನಾನು ಹಿಂಗೆ ಮಾಡಿದ್ದು, ನನ್ನ ಫಸ್ಟ್ ಸೀರಿಯಲ್ ಪೇಮೆಂಟ್ ಫ್ರೀ ಎಷ್ಟೊಂದು ಫ್ರೀ ಮಾಡ್ಬಿಟ್ಟಿದ್ದೀನಿ ನಾನು ಸಮಾಜ ಸೇವೆನಲ್ಲಿ ನನ್ಕಿಂತ ದೊಡ್ಡವನು ಇನ್ನೊಬ್ಬ ಇಲ್ಲ. ಬಟ್ ಆ್ಯಕ್ಚುಲಿ ಒಂದು ಹೇಳ್ತೀನಿ, ನೆಕ್ಸ್ಟ್ ಟೈಮಿಂದ ಇದನ್ನು ಫ್ರೆಶರೇ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅವರು ಆರ್ಟಿಸ್ಟು ಅಂತ ಅಂದಮೇಲೆ ಅವ್ರ ಕೆಲಸನ ಮಾಡ್ತಾರೆ. ಹೌದು. ನೀವು ಫ್ರೆಶರು ಅಂದ್ಬಿಟ್ಟು ಸೀನ್ ಪೇಪರಲ್ಲಿ ಅರ್ಧ ಡೈಲಾಗ್ನ ತುಂಡು ಹಾಕ್ಬಿಟ್ಟು ಇಷ್ಟು ಮಾತ್ರ ಹೇಳು. ಇಲ್ಲ ಅಂದರೆ ಓಕೆ ಫ್ರೆಶರ್ ಅಪ್ಪ 6 ಗಂಟೆಗೆ ಬಂದಿದ್ದಾನೆ, ಜಲ್ದಿ ಮಾಡಿಸ್ಬಿಟ್ಟು 4 ಗಂಟೆಗೆ ಕಳಿಸ್ಬಿಡೋ ಅಂತ ಕಳಿಸ್ತಾರೆ. ಇಲ್ಲ, ಕೆಲಸ ಮಾಡ್ತಿರ್ತಾನೆ, ಆ ಕೆಲ್ಸಕ್ಕೆ ಸಂಬಳ ತಗೋಬೇಕು ತಾನೆ. ಅಲ್ಲ, ಅದಕ್ಕೆ ಏನಕ್ಕೆ ಇದನ್ನ ಇಷ್ಟೆಲ್ಲ ಹೇಳಿದೆ ಅಂತಂದ್ರೆ, ತುಂಬಾ ಜನಕ್ಕೆ ಇದೊಂದು ರಾಂಗ್ ಅಸಂಪ್ಷನ್ ಇರುತ್ತೆ. ಫ್ರೆಶರ್ಗೆ ಆಬ್ವಿಯಸ್ಲಿ ಇವಾಗ ಎಕ್ಸ್ಪೀರಿಯನ್ಸ್ಗೆ ನೀನು ಒಂದ್ ದಿನಕ್ಕೆ ಅವ್ರಿಗೆ 1 ಲಕ್ಷ ಕೊಡ್ತಾನೆ, ನಂಗೂ 1 ಲಕ್ಷ ಕೊಡು ಅನ್ನೋದು ಅದು ತಪ್ಪು.
ಅಟ್ಲೀಸ್ಟ್ ಬೇಸಿಕ್ ಮಿನಿಮಮ್ ಅಮೌಂಟ್ ಒಂದು ಸೀರಿಯಲ್ ಹೀರೋ ಅಂತ ಅಂದಾಗ 3,000 ತೊಗೊಳೋದು ತಪ್ಪು ಬ್ರೋ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಹಾಕೋ ಬಟ್ಟೆಗೆ ಹೋಗುತ್ತಾ, ನೀವು ಅಡಿಡಾಸ್ ಹಾಕಬಾರ್ದು ಯಾಕಂದರೆ ಅದು ಲೋಗೋ ಕಾಣಿಸುತ್ತೆ, ಇಲ್ಲ ಯಾವುದೂ ಬ್ರ್ಯಾಂಡೆಡ್ ಬಟ್ಟೆ ಹಾಕಬಾರ್ದು. ಹಂಗಂತ ಹೇಳ್ಬಿಟ್ಟು ನೀವು ಲೋಕಲ್ ಬಟ್ಟೆನೂ ಹಾಕೋಕ್ಕಾಗಲ್ಲ. ಬ್ರ್ಯಾಂಡ್ ಹಿಂದೆ ಇರೋದು ಇಲ್ಲ ಒಳಗಡೆ ಇರೋ ಥರ ನೀವು ಏನಾದರೂ ಒಂದು ಚೆನ್ನಾಗಿರೋ ಬಟ್ಟೆ ಹಾಕಬೇಕು. ಕಾಸ್ಟ್ಯೂಮ್ಗೆ ಹೋಗುತ್ತಾ, ಯಾರು ಲಾಸ್ ಮಾಡ್ಕೊಂಡು. ಆದರೆ ನನ್ನ ತಲೆ ಇದ್ದಿದೆ ಹೆಂಗೆ ಗೊತ್ತಾ, ನಾನು ದುಡ್ಡು ಮಕ್ಕ ನಾನು ನೋಡೇ ಇಲ್ಲ ಅವಾಗ. ನಿಮ್ದು ನಾನು ಟಿ ವಿಲಿ ಬರ್ತಾ ಇದ್ದೀನಿ ಅಷ್ಟೇ. ನಾನು ಹಿಂಗೆ ಯೋಚನೆ ಮಾಡಿದ್ದು. ನಾನು ಟಿ ವಿಲಿ ಬರ್ತಾ ಇದ್ದೀನಿ, ಫೋನಲ್ಲಿ ಒಂದು ಬರೀ ಏನು ನಮ್ಮಂಥ ಜನಗಳು ಯೂತ್ಸು ಒಂದು 20-25+ ಒಳಗಡೆ ನೋಡ್ತಾರೆ. ಏನು ಮಾಡಿದ್ರೆ ತಾತ ಅಜ್ಜಿಯಲ್ಲಿ ನೋಡ್ತಾರೆ, ಅಂಕಲ್ ಆಂಟಿಗಳು ನೋಡ್ತಾರೆ, ಎಲ್ಲರೂ ನಂಗೆ ಪ್ಯಾಂಟ್ ಹಾಕ್ತಾರೆ, ಮಾಡೋಣ ಅಂತ ನಂಗೆ ತೊಗೊಂತಲ್ಲ. ಯಾಕಂದರೆ ನಮ್ಮನೆ ಕುತ್ಕೊಂಡು ನಾವು ಮುಂಚೆ ಸೀರಿಯಲ್ಗಳು ನೋಡ್ತಿದ್ವಿ, ನಾವು ಕುತ್ಕೊಂಡು ನಾವೇ ನೋಡ್ತಿದ್ವಿ ಅಂದರೆ ಅಲ್ಲಿ ಅಜ್ಜಿದಾಗ ನೋಡ್ತಾರಲ್ಲ, ಮಾಡೋಣ ಬಿಡು, ದುಡ್ಡು ಯಾವನ್ ನಾಳೆ ದುಡಿಬೋದು, ಇನ್ನೂ ಮುಂದೆ ದುಡಿಬೋದು, ದುಡ್ಡು ಬೇಡ, ಹೆಸರು ಬೇಕು ಮಾಡೋಣ ಅಂತ ಒಂದು ಸ್ಟೆಪ್ ತೊಗೊಂಡು ಮಾಡಿದೆ. ಓಲಿ ಎಷ್ಟರ ಕೊಡಲಿ ಅವರು, ಕೊಟ್ಟಿ ಅಂದ್ರೂ ಪರವಾಗಿಲ್ಲ ಅಂದ್ಕೊಂಡೆ ಮಾಡಿದೆ ನಾನು. ನಾನು ದುಡ್ಡು ಮಕ್ಕ ನೋಡಿಲ್ಲ, ಓಪನ್ ಆಗಿಲ್ಲ, ನಾನು ದುಡ್ಡು ಮಕ್ಕ ನೋಡಿಲ್ಲ. ಇವಾಗ ನೀವು ನೆಕ್ಸ್ಟ್ ನೋಡ್ತೀರಲ್ಲ, ನೆಕ್ಸ್ಟು ಅದು ಕಷ್ಟ ಗೊತ್ತಿದೆ ನನಗೆ. ಇವಾಗ ಸೀರಿಯಲ್ ಈಸಿ ಅನ್ಕೊಂಡ್ಬಿಡ್ತಾರೆ. ಅಯ್ಯೋ ಸಿಕ್ಕಾಪಟ್ಟೆ ಕಷ್ಟ. ನಾನು ಹೇಳ್ತೀನಿ ನಮ್ಮ ಅಮ್ಮಂಗೆ, ಅವಾಗೆಲ್ಲ ಹೇಳ್ತಿದ್ದೆ, ನಾನು ಜಾಯ್ನ್ ಆಗಿರೋ ಮುಂಚೆ ನಮ್ಮ ಅಮ್ಮಂಗೆ ಹೇಳ್ತಿದ್ದೆ, ನೀನು ಸೀರಿಯಲ್ ನೋಡೋಣ ತೆಗಿಯಮ್ಮ, ಅವ್ರು ಅದೇ ಕತೆ ಹೊಡಿತಾ ಇರ್ತಾರೆ, ಅದನ್ನೇ ಕೂಯ್ತಾ ಇರ್ತಾರೆ, ಅದನ್ನೇ ಹೇಳ್ತಾ ಇರ್ತಾರೆ, ಆ್ಯಕ್ಟ್ ತೆಗಿಯಮ್ಮ ಅಂತಿದ್ದೆ. ಬಟ್ ನಾನು ಹೋಗಿ ಅಲ್ಲಿ ಆ್ಯಕ್ಟ್ ಮಾಡಿ, ಅಲ್ಲಿ ಟೆಕ್ನಿಷಿಯನ್ಸ್ ಎಷ್ಟು ಕಷ್ಟಪಡ್ತಾರೆ, ಕ್ಯಾಮ್ರಾಮ್ಯಾನ್ಸ್ ಎಷ್ಟು ಕಷ್ಟಪಡ್ತಾರೆ, ನಮ್ಮ ಬಿಹೈಂಡ್ ನಾವು ಮುಂದೆ ಬಿಟ್ಟಾಕಿ ನಮ್ಮ ಬಿಹೈಂಡ್ ಎಷ್ಟು ಕಷ್ಟಪಡ್ತಾರೆ ನಾನು ಕಡೆ ನೋಡಿದ್ದೀನಿ. ಒಂದು ಸೀನ್ ತೆಗಿಬೇಕು ಅಂತಂದರೆ ಪಾಪ ಅವರೆಲ್ಲ ಲೈಟಿಂಗ್ಸ್ ಎಲ್ಲ ಫಿಕ್ಸ್ ಮಾಡಿ, ಕ್ಯಾಮ್ರಾ ಎಲ್ಲ ಫಿಕ್ಸ್ ಮಾಡಿ, ಪಾಪ ಕ್ಯಾಮ್ರಾಮ್ಯಾನ್ ಫೋಕಸ್ ಮಾಡಿ ಕಷ್ಟ ಕನ್ನಡ ನೋಡೋದಕ್ಕೆ ನಾನು ಹೇಳ್ತಿರೋದು. ಅದಕ್ಕೆ ನಮ್ಮ ಅಮ್ಮ ನಿಮ್ಮನ್ನು ಎಲ್ಲ ಸೀರಿಯಲ್ಗಳು ನೋಡು, ಯಾಕೆ ಗೊತ್ತಾ, ಕಷ್ಟಪಟ್ಟು ಮಾಡ್ತಾರೆ. ನಾನು ಕಷ್ಟಪಟ್ಟು ಮಾಡಿ ಅಕಸ್ಮಾತ್ ಒಂದು ಡೈಲಾಗ್ ಒಂದು ಫ್ಲೋರ್ ಬಂದಿದೆ ಅಂದರೆ ಮತ್ತೆ ಪುನಃ ಮಾಡಬೇಕು, ಯಾಕಂದರೆ ಡಬ್ಬಿಂಗ್ ಇಲ್ಲ, ಇದು ಲೈವ್ ಆಡಿಯೋ. ದಯವಿಟ್ಟು ನೋಡು, ಯಾವುದೋ ಸ್ಕಿಪ್ ಮಾಡ್ಬೇಡ ಅಂದ್ಬಿಟ್ಟು ನಾವು ಡೈಲಿ ನೋಡ್ತಾ ಇದ್ದೀನಿ ಎಲ್ಲ ಸೀರಿಯಲ್ ನೋಡಲೇಬೇಕು. ಆ್ಯಕ್ಚುಲಿ ಸಿನಿಮಾ ಸೀರಿಯಲ್ಗಳನ್ನ ದಯವಿಟ್ಟು ನೋಡಿ, ಯಾಕಂದರೆ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಅವ್ರು ಶ್ರಮ ಹಾಕಿ ಮಾಡಿರ್ತಾರೆ, ಶ್ರಮ ಹಾಕಿ ಮಾಡಿರ್ತಾರೆ. ದಯವಿಟ್ಟು ಅದಕ್ಕೆಲ್ಲ ರೆಸ್ಪೆಕ್ಟ್ ಕೊಟ್ಬಿಟ್ಟು ದಯವಿಟ್ಟು ನೋಡಿ, ಯಾವುದನ್ನು ಇಗ್ನೋರ್ ಮಾಡೋಕೆ ಹೋಗ್ಬಿಡಿ. ಬ್ರೋ ಸೀರಿಯಲ್ ಮುಗೀತು, ಅದಾಗಿದ್ಮೇಲೆ ಯಾವ್ದಾರ ಬೇರೆ ಸೀರಿಯಲ್ಗಳಿಗೆ ಟ್ರೈ ಮಾಡಿದ್ರಾ? ಒಂದು ಬಂತು ಆಫರು, ನಾನು ಸ್ವಲ್ಪ ಬೇರೆ ಇವಾಗ ಇದನ್ನೇ ನಂಬ್ಕೊಂಡಿದ್ರೆ ನನ್ನ ಕೈಲಿ ಆಗಲ್ಲ ಅಂದ್ಬಿಟ್ಟು ನಾನೇನೋ ಬೇರೆ ಬಿಸ್ನೆಸ್ಗೆ ಕೈ ಹಾಕಿದ್ದೆ. ಸೊ ಅದನ್ನು ಮಾಡ್ಕೊಂಡು ಹೋಗ್ತಿದ್ದೆ. ಸೊ ನನಗೆ ಅಲ್ಲೂ ಇಲ್ಲೂ ಎರಡು ಕಡೆನೂ ಮ್ಯಾನೇಜ್ ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ನಾನು ಇಲ್ಲ, ಸ್ವಲ್ಪ ನಂಗೆ ಟೈಮ್ ಬೇಕು, ಇನ್ನು ಮುಂದೆ ಮಾಡೋಣ ಬೇಕಾದ್ರೆ, ಇನ್ನೂ ಕಲಿಬೇಕು. ಇವಾಗ ಸ್ವಲ್ಪ ಕಲ್ತಿದ್ದೀನಿ, ಇನ್ನೂ ಸ್ವಲ್ಪ ಕಲ್ತ್ಕೊಂಡು ಪ್ರಿಪೇರ್ ಆಗ್ಬಿಟ್ಟು ಮಾಡಿದ್ರೆ ಒಂಥರ ಬೌನ್ಸ್ ಬ್ಯಾಕ್ ಆಗಿ ಚೆನ್ನಾಗಿರುತ್ತೆ. ಅದೇ ಸೇಮು ಇವಾಗ ಹಂಗೆ ಮಾಡ್ಕೊಂಡಿದ್ದೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸ್ವಲ್ಪ ಟೈಮ್ ತೊಗೊಂಡಿದ್ದೀನಿ. ಟೈಮ್ ತೊಗೊಂಡು ಮತ್ತೆ ಮಾಡ್ತೀರಾ ಪಕ್ಕ. ಸೀರಿಯಲ್ ಎಲ್ಲ ಫಿಲಮ್ ಆಗಿದ್ರು ಯಾವುದೇ ಬಂದರೂ ಮಾಡ್ತೀರಾ ಪಕ್ಕ ಮಾಡ್ತೀನಿ. ಅದೇ ನಂಗೆ ಗೋದಿರೋದೇ ಅದು, ಹೀರೋ ಆಗಬೇಕು. ಇವತ್ತಲ್ಲ ನಾಳೆ ನಾನು ಸಾಯೋಷ್ಟರಲ್ಲಿ ಹೀರೋ ಆಗೇ ಆಗ್ತೀನಿ. ಇವತ್ತು ಮುಂದೆ ಹೇಳ್ತಾ ಇದ್ದೀನಿ, ನಿಮ್ಮ ಚಾನಲ್ ಹೇಳ್ತಾ ಇದ್ದೀನಿ, 100% ನಾನು ಹೀರೋ ಆಗೇ ಆಗ್ತೀನಿ, ಅದಂತೂ ಪಕ್ಕ. ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ. ಸೀರಿಯಸ್ ಆಗಿ ಏನು ಗೊತ್ತಾ, ಈ ಕನಸು ಹಠ ಇರುತ್ತಲ್ಲ ಜೀವನದಲ್ಲಿ, ಪ್ರತಿಯೊಬ್ಬ ಮನುಷ್ಯನೂ ಕನಸು ಕಾಣಬೇಕಂತೆ, ಆದರೆ ಕನಸಿಂದ ಒಂದು ಹಠ ಇರಬೇಕಂತ. ಹೌದು, ಎಲ್ಲರೂ ಕನಸು ಕಾಣ್ತಾರೆ, ನೀವು ಕನಸು ಕಾಣ್ತೀರಾ, ನಾನು ಕನಸು ಕಾಣ್ತೀವಿ, ವಿಡಿಯೋ ನೋಡ್ತಾರೆ, ಎಲ್ಲರೂ ಕನಸು ಕಾಣ್ತಾರೆ. ಆದರೆ ಅದನ್ನು ಕಾರ್ಯರೂಪಕ್ಕೆ ತರೋದು ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಹೌದು, ಆದರೆ ಯಾವುದು ಕೂಡ ಆಗದೆ ಇರೋವಂಥದ್ದು ಏನೂ ಇಲ್ಲ ಬ್ರೋ. ಅದನ್ನೇ ನಾನು ಫಸ್ಟ್ ಕೇಳಿದ್ದು, ನಿಮ್ಗೆ ಅವಾಗಿನ ಜೀವನ ಹೆಂಗಿತ್ತು, ಇವಾಗಿನ ಜೀವನ ಹೆಂಗಿತ್ತು, ನೀವು ಯಾವ ಥರ ಅನ್ಕೊಂಡಿದ್ರೆ ನಾನು ಇಷ್ಟೆಲ್ಲ ದುಡ್ಡು ಮಾಡ್ತೀನಿ, ಇದು ಮಾಡ್ತೀನಿ, ನಾನು ಸೀರಿಯಲ್ ಮಾಡ್ತೀನಿ ಅಂತ ಆಸೆ ಇತ್ತು ಅಷ್ಟೇ ಮಾಡಬೇಕು ಅಂತ. ನಾನು ಯಾವತ್ತೂ ಅನ್ಕೊಂಡಿಲ್ಲ, ನಾನು ಹಿಂಗೆ ಬೆಳೆದ್ಬಿಡ್ತೀನಿ, ನೈಟ್ ಹೀರೋ ಆಗ್ಬಿಡ್ತೀನಿ, ಹಿಂಗೆ ಹೆಸರು ಮಾಡ್ಬಿಡ್ತೀನಿ ಅಂತ ನಂಗೆ ಯಾವತ್ತೂ ಅನಿಸಿಲ್ಲ ನನಗೆ. ಇವಾಗ ಒಂದು ಪ್ರಶ್ನೆ ಕೇಳ್ತೀನಿ, ನೀವು ಫಸ್ಟ್ ಟಿಕ್ಟಾಕ್ ಮಾಡಿದಾಗ ನಿಮ್ಗೆ ಅನ್ಸಿತ್ತ ಬ್ರೋ ಜನ ನನ್ನ ಇಷ್ಟಪಡ್ತಾರೆ, ನನ್ಗೆ ಇಷ್ಟೆಲ್ಲ ಪ್ರೀತಿ ಕೊಡ್ತಾರೆ? ಖಂಡಿತ ಅನ್ಕೊಂಡಿದ್ದೆ, ಯಾಕಂದ್ರೆ ನಾನು ಅವಾಗ ಸಣ್ಣ ಇದ್ದೆ, ನೀವು ನೋಡಿರ್ತೀರ ನನ್ನ ಸಣ್ಣ ಇದ್ದೆ, ಹೇರ್ ಸ್ಟೈಲ್ ಹಂಗಾಯಿತು, ಬಿಯರ್ಡಿನೂ ಬಂದಿರಲಿಲ್ಲ, ಮೀಸನೂ ಬಂದಿರಲಿಲ್ಲ. ನೋಡೋಲ್ಲ ಕಮೆಂಟ್ ಟ್ರೋಲ್ಗಳು ಜಾಸ್ತಿ ಮಾಡ್ತಿದ್ರು ನಂಗೆ. ಅವಾಗ ಟ್ರೋಲ್ಗಳು ಮಾಡ್ತಿದ್ರು, ಹಂಗೆ ಹಿಂಗೆ ಅಂದ್ರೆ ಟ್ರೋಲ್ಗಳು ಮಾಡ್ತಿದ್ರು. ನಂಗೆ ಗೊತ್ತಿರಲಿಲ್ಲ ನನಗೆ ಇಷ್ಟು ಚೆನ್ನಾಗಿ ಬೆಳಿತೀನಿ, ಈ ಜನ ಸಪೋರ್ಟ್ಗಳು ಈ ಜನ ಪ್ರೀತಿಗಳು ನಾನು ತೊಗೊಂಡು ಬೆಳಿತೀನಿ, ಈ ಜನ ಸಪೋರ್ಟ್ ಮಾಡ್ತಾರೆ, ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಸೊ ಐ ಆಮ್ ಬ್ಲೆಸ್ಡ್, ಅವರೆಲ್ಲ ಪ್ರೀತಿ ಮಾಡಿ ಇಷ್ಟು ಬೆಳೆಸಿರೋದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ. ಬ್ರೋ ಇವಾಗ ನೀವು ಹೇಳಿದ್ರೆ ಟ್ರಾಲ್ ಮಾಡ್ತಾಯಿದ್ರು ಅಂತ ಹೇಳಿ, ಪ್ರತಿಯೊಬ್ರಿಗೂ ಬ್ಯಾಡ್ ಕಮೆಂಟ್ಸು ಬರುತ್ತೆ, ಪಾಸಿಟಿವ್ ಕಮೆಂಟ್ಸು ಬರುತ್ತೆ, ಎಲ್ಲದು ಬರುತ್ತೆ. ಬ್ಯಾಡ್ ಕಮೆಂಟ್ಸ್ನ ಹೆಂಗೆ ತೊಗೊತೀರಾ? ಇಲ್ಲ ಟ್ರಾಲ್ ಮಾಡಿದಾಗ ಒಂದು ವೀಡಿಯೋ ನಿಮ್ಮದು ಟ್ರಾಲ್ ಆಗಿದೆ, ಇವಾಗ ನನಗೆ ಏನಕ್ಕೆ ಇಷ್ಟಲ್ಲ, ನಾನು ಒತ್ತಿ ಕೇಳ್ತಾ ಇದ್ದೀನಿ ಅಂತ ಅಂದಾಗ ನನಗೆ ನಿಜ ಹೇಳ್ತೀನಿ ಬ್ರೋ, ಆನೆಸ್ಟಾಗಿ ಹೇಳ್ತಾ ಇದ್ದೀನಿ. ನನ್ನ ಪಾಡ್ಕಾಸ್ಟ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಇಲ್ಲ ನಿಮ್ಮ ಹತ್ರ ಮಾತಾಡೋಕ್ಕಿಂತ ಮುಂಚೆ, ಈಗ ನಾನು ಅಂತಂದರೆ ನಿಮ್ಗೊಂದು ಇಮ್ಯಾಜಿನೇಷನ್ ಇರುತ್ತೆ, ಓಕೆ ವಿನಯ್ ಹಿಂಗಿರ್ಬೋದೇನೋ, ವಿನಯ್ ಹಿಂಗೆ ಏನೋ ಒಂದಿರುತ್ತೆ. ಗೊತ್ತಾಯ್ತು ನನಗೂ ಹಾಗೆ ಒಂದಿಷ್ಟು, ಓಕೆ ವರುಣ್ ಹಿಂಗೆ ಇರ್ಬೋದಾಯ್ತು. ಬಟ್ ನೀವು ಒಂದೊಂದನ್ನು ಎಡೆಡಾಗಿ ಹೇಳಬೇಕಾದ್ರೆ ನನಗೂ ಈ ವ್ಯಕ್ತಿನ ಇಷ್ಟೆಲ್ಲ ಮಾತಾಡ್ತಾರೆ, ನಾನು ಹಿಂಗೆಲ್ಲ ಯೋಚನೆ ಮಾಡೋಣ ಅಂತ ನಂಗೆ ಒಂದು ಕಡೆ ಓಡ್ತಾ ಇದೆ. ಅದಕ್ಕೆ ಇದನ್ನು ಕೇಳ್ತಾ ಇದ್ದೀನಿ. ಸೊ ಒಬ್ರು ಯಾರೋ ನಿಮಗೆ ಮಾಡ್ದಿರೋ ತಪ್ಪಿಗೆ ಅಂದರೆ ಮಾಡ್ದಿರೋ ತಪ್ಪಿಗೆ ಬೈತಾರೆ, ಇಲ್ಲ ಅಂತಾನೆ ಸುಮ್ಮನೆ ಟ್ರಾಲ್ ಮಾಡ್ತಾರೆ. ಟ್ರಾಲ್ ಮಾಡಿದ್ರೆ ಯಾರು ಅಂತ ಗೊತ್ತಿರಲ್ಲ, ಅವ್ರಿಗೆ ಹೋಗಿ ಕೇಳೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ.
ಹಿಂಗಿದ್ದಾಗ ಹೆಂಗೆ ಅನ್ಸುತ್ತೆ, ಹೆಂಗೆ ತೊಗೊತೀರಾ? ನಾನು ಯಾವುದನ್ನು ಪರ್ಸ್ನಲ್ ತೊಗೊಳಲ್ಲ. ಫಸ್ಟ್ ಆಫ್ ಆಲ್ ತೊಗೊಳಲ್ಲ. ಅವ್ರು ಕಮೆಂಟ್ ಆಗ್ತಾರೆ, ಇವಾಗ ಗಂಡು ಅಂತ ಕಮೆಂಟ್ ಆಗ್ತಾರೆ. ನಾನು ಗಂಡು ಅಲ್ಲ, ನಂಗೆ ಗೊತ್ತು ನಂಗೆ ಗಂಡು ಅಲ್ಲ. ಯಾಕಂದ್ರೆ ನಮ್ಮ ಮನೆ ಸಾಕ್ತಾ ಇದೀನಿ, ನಮ್ಮ ಅಪ್ಪ ನೋಡ್ಕೊತಾ ಇದೀನಿ, ನಮ್ಮ ಅಕ್ಕನ ಸಾಕ್ತಾ ಇದೀನಿ, ನಮ್ಮ ಅಕ್ಕ ಮದುವೆ ಮಾಡಿದ್ದೀನಿ. ನಾನು ಒಬ್ಬ ಫ್ಯಾಮಿಲಿ ಮನೆಯಾಗ ನಾನು ಇದ್ದೀನಿ. ನಾನು ಗಂಡು ಅಲ್ಲ, ನನಗೆ ಗೊತ್ತು. ಅವ್ರು ಕಮೆಂಟ್ ಹಾಕಿದ್ರೆ ನಾನು ಅದು ಆಗ್ತೀನಿ ಅಂತ ನಾನು ಅನ್ಕೊಳಕ್ಕೆ ಹೋಗಲ್ಲ. ನಾನು ಪರ್ಸ್ನಲ್ ನಾನು ತೊಗೊಳಲ್ಲ ಫಸ್ಟ್ ಆಫ್ ಆಲ್. ಯಾಕೆ ಕಮೆಂಟ್ ಕೂಡ ಯಾರೋ ಒಬ್ರು ಹಾಕ್ತಾರೆ ನೀನು ಆ್ಯಕ್ಟಿಂಗ್ ಚೆನ್ನಾಗಿಲ್ಲ ಅಂತ, ಅದನ್ನು ತೊಗೊತೀನಿ. ನೆಕ್ಸ್ಟ್ ಅದನ್ನ ನಾನು ಪ್ರಿಪೇರ್ ಆಗ್ತೀನಿ. ಇವ್ರು ಯಾಕೋ ಇಷ್ಟ ಆಗಿಲ್ಲ, ಇದು ಬೇರೆ ಥರ ಮಾಡೋಣ, ಬೇರೆ ಥರ ಮಾಡಿ ಅವ್ರ ಬಾಯಿಂದನೇ ಪಾಸಿಟಿವ್ ಕಮೆಂಟ್ ತರ್ಸೋಣ. ವ್ಯಾಲಿಡ್. ಆಮೇಲೆ ಟ್ರೋಲ್ಗಳ ಬಗ್ಗೆ ನಾನು ಯೋಚನೆ ಮಾಡಲ್ಲ, ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ ಅದ್ರ ಬಗ್ಗೆ. ಯಾಕೆ ಗೊತ್ತಾ, ನಮ್ಮ ಡಿ ಬಾಸ್ ಹೇಳ್ದಂಗೆ ಪಾಸಿಟಿವ್ ಆಗಿರಲಿ ನೆಗೆಟಿವ್ ಆಗಿರಲಿ, ಒಟ್ಟಲ್ಲಿ ನಮ್ಮ ಹೆಸರು ಓಡ್ತಾ ಇರ್ಬೇಕು ಎಲ್ಲ ಕಡೆ. ನಿಮ್ದು ಓಡಿಸ್ತಾನೆ ಅವರೇ, ಒಟ್ಟಲ್ಲಿ ಓಡ್ತಾ ಇರಬೇಕು, ಅದು ಓಡಿಸ್ತಾ ಇರಬೇಕು, ಒಟ್ಟಲ್ಲಿ ಇರ್ಬೇಕು ನಾವು ಅಷ್ಟೇ. ಬಟ್ ಫ್ಯಾನ್ ಪೇಜಸ್ ಹಂಗೆ ಇದೆ, ನಿಮ್ದು ಟ್ರಾಲ್ ಆದ್ರೂ ವಿಡಿಯೋಸ್ಗಳನ್ನ ಫ್ಯಾನ್ ಪೇಜಸ್ ಹಂಗೆ ಇದೆ. ಮತ್ತು ಹಂಗೇನೆ ನಮ್ಮ ಆಡಿಯನ್ಸ್ ಆಗಿರಲಿ ಅವರು ಕೂಡ ಅಲ್ಲ ನಿಜ ಹೇಳ್ಬೇಕಂದ್ರೆ ಸಪೋರ್ಟ್ ಬಿಟ್ಕೊಟ್ಟಿಲ್ಲ. ಇನ್ನು ನೀವು ಸತ್ಯ ಹೇಳಿಲ್ಲ ಅಂದ್ರೆ ಇವತ್ತೇನೋ ಒಂದಿಷ್ಟು ಜನಕ್ಕೆ ಗೊತ್ತಾಗಿರ್ಬೋದು ಸತ್ಯ, ಎಷ್ಟೋ ಜನಕ್ಕೆ ಸತ್ಯ ಗೊತ್ತಿಲ್ಲ ಇರ್ಬೇಕಾದ್ರೂ ಬಿಟ್ಕೊಟ್ಟಿಲ್ಲ. ಹೌದು, ಯಾಕಂದ್ರೆ ಅವ್ರು ನಂಗೆ ತುಂಬ ಕನೆಕ್ಟ್ ಆಗಿರ್ತಾರೆ. ಯಾಕಂದ್ರೆ ಯೂಟ್ಯೂಬಲ್ಲಿ ನಾನು ವ್ಲಾಗ್ಸ್ ಆಗಿರಲಿ, ನನ್ನ ಫ್ಯಾಮಿಲಿ ಕಂಟೆಂಟ್ ಆಗಿರಲಿ, ಅದನ್ನ ನೋಡ್ಬಿಟ್ಟು ತುಂಬ ಕನೆಕ್ಟ್ ಆಗಿರ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ನಾನೇನು, ನಾನು ಹೆಂಗೆ ಬಿಹೇವ್ ಮಾಡ್ತೀನಿ, ನಾನು ಹೆಂಗೆ ಇರ್ತೀನಿ ಅಂತ ಪ್ರತಿಯೊಂದು ಅವ್ರಿಗೆ ಗೊತ್ತಿರುತ್ತೆ. ಬ್ರೋ ವ್ಲಾಗ್ಸಲ್ಲಿ ಇಷ್ಟೊಂದೆಲ್ಲ ಕನೆಕ್ಟ್ ಆಗ್ತಾರ? ಬ್ರೋ ತುಂಬ ಕನೆಕ್ಟ್ ಆಗ್ತಾರೆ ಬ್ರೋ. ಹೇಯ್ ನಾಳೆಯಿಂದ ವ್ಲಾಗ್ಸ್ ಮಾಡೋಣ ಸಾಕಿದೆ ಕೂರ್ಸ್ಕೊಂಡ್ ಮಾತಾಡಿ, ನಾನು ದುಡ್ಡು ಮಾಡಿಲ್ಲ, ಕನೆಕ್ಟ್ ಆಗಿಲ್ಲ. ಬ್ರೋ ನಿಜವಾಗ್ಲೂ ಅದರಿಂದ ನಾನು ತುಂಬ ಜನ ಫ್ಯಾಮಿಲಿಗಳು ಕನೆಕ್ಟ್ ಆಗಿದ್ದೀನಿ. ಇಲ್ಲ ನನಗೆ ಇವ್ರು ಸ್ಯಾಮ್ ಸಮೀರ್ ಅವ್ರನ್ನ ಪಾಡ್ಕಾಸ್ಟ್ ಮಾಡಿದ್ದೆ, ಇಲ್ಲೇ ಕೂರ್ಸ್ಕೊಂಡು ಮಾಡಿದ್ದೆ. ಅವರು ಬ್ರೋ ನಮ್ಮ ಫ್ಯಾಮಿಲಿ ಥರ ಬ್ರೋ ಕನೆಕ್ಟ್ ಆಗ್ಬಿಟ್ಟು, ನನ್ಗೆ ಒಂದಿನೂ ನನ್ನ ಮಗನೂ ಕನೆಕ್ಟ್ ಆಗಿಲ್ಲ. ಇಲ್ಲ ಬ್ರೋ, ತುಂಬ ಜನ ನಂಗೆ ಬಂದು ಹೇಳಿದ್ದಾರೆ, ಬ್ರೋ ಅವತ್ತು ನಿಮ್ಮ ಅಕ್ಕನ ಹಿಂಗೆ ಮಾಡಿದ್ರೆ ಹೋಗಿದ್ರಲ್ಲ, ಆಚೆ ಹೋಗಿದ್ರಲ್ಲ, ಒಬ್ರು ಕುಶಾನಿ ತೊಟ್ಲು ಶಾಸ್ತ್ರ ಮಾಡಿದ್ರಲ್ಲ, ಒಬ್ರು ಕುಶಾನಿಗೆ ಹೆಸರು ಇಟ್ರಲ್ಲ, ನಿಮ್ಮ ಅಮ್ಮಂಗೆ ಈ ಥರ ನೀವು ಸರ್ಪ್ರೈಸ್ ಕೊಟ್ರಲ್ಲ ಬ್ರೋ, ನೀವು ಫ್ಯಾಮಿಲಿ ಹೆಂಗಿರ್ತೀರಾ ಬ್ರೋ, ಹಂಗೆ ಆ ಥರ ಎಲ್ಲರೂ ಫ್ಯಾಮಿಲಿ ನೋಡಿ ನನಗೆ ಈ ಚಿಕ್ಕ ಮಕ್ಕಳುಗಳು ಮತ್ತು ಅಜ್ಜಿ ಅಂಕಲ್ ಆಂಟಿಗಳು, ಸೊ ಅವರು ಕೂತ್ಕೊಂಡು ನನ್ನ ಫ್ಯಾಮಿಲಿ ವ್ಲಾಗ್ಗಳು ನೋಡ್ತಾರೆ. ಸಾಕು ಪಾಡ್ಕಾಸ್ಟ್ಗಳು. ಬ್ರೋ ಇದನ್ನು ಮಾಡಿ, ಅದನ್ನು ಮಾಡಿ, ಚಾನಲ್ ಓಪನ್ ಮಾಡ್ತೀನಿ, ಸಪೋರ್ಟ್ ಮಾಡಿ, ವ್ಲಾಗ್ಸ್ ಮಾಡ್ತೀನಿ. ನಾನು ದುಡ್ಡು ಮಾಡಿಲ್ಲ, ಇಲ್ಲಿ ಕನೆಕ್ಟ್ ಆಗಿಲ್ಲ. ದುಡ್ಡು ಮಾಡೋದಕ್ಕೆ ನಾನು ಯೂಟ್ಯೂಬ್ ಚಾನಲ್ ಅಲ್ಲ, ಅದು ಬೇಕಲ್ಲ ಬ್ರೋ, ಅದು ಕೂಡ ದುಡ್ಡು ಕೂಡ. ಯಾಕೆ ಆಕ್ಚುಲಿ ಇವಾಗ ಈ ಎಲ್ಲ ಮೇನ್ ಆಗಿರೋ ಫಸ್ಟ್ ದುಡ್ಡು, ಕಾಸು ಖರ್ಚು ಮಾಡ್ತಾ ಬ್ರೋ. ಪಾಡ್ಕಾಸ್ಟ್ ಮಾಡೋಕೆ ನಂಗೆ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ ನೋಡಿ, ಸ್ಟುಡಿಯೋ ಅದು ಇದು ಇರುತ್ತೆ ಖರ್ಚು ನಿಮ್ದು. ಬಟ್ ಗೈಸ್ ಆಮೇಲೆ ಇವಾಗ ಸ್ಟುಡಿಯೋ ಹೇಳೋದು ಕೇಳ್ಬಿಡ್ತೀನಿ. ಶಿವಮ್ ಸ್ಟುಡಿಯೋಸಲ್ಲಿ ರೆಕಾರ್ಡ್ ಮಾಡ್ತಾ ಇರೋದು. ದಯವಿಟ್ಟು ಏನೇ ರೆಕಾರ್ಡಿಂಗ್ ಸಂಬಂಧಪಟ್ಟಿರೋದನ್ನ ಏನೇ ಮಾಡಿಸ್ಬೇಕು ಅಂದರೆ ಶಿವಮ್ ಸ್ಟುಡಿಯೋಸ್ ಬನ್ನಿ, ನನಗೆ ಡಿಸ್ಕೌಂಟಲ್ಲಿ ಕೊಡ್ತಾರೆ ಸ್ಟುಡಿಯೋ. ಮಾತ್ರ ಕ್ವಾಲಿಟಿ ವರ್ಕ್ ಕೊಡ್ತಾರೆ. ಸೊ ಎನಿ ಮೂವಿ ರಿಲೇಟೆಡ್, ಶಾರ್ಟ್ ಮೂವೀಸ್, ಆಲ್ಬಮ್ ಸಾಂಗ್ ಏನೇ ಬೇಕಿದ್ರು ಕಾಂಟ್ಯಾಕ್ಟ್ ಮಾಡಿ ಬ್ರೋ. ನನ್ನ ಕಡೆ ದಯವಿಟ್ಟು ಮಾಡಿ. ಅಲ್ಲ ನಿಮ್ಮ ಕಡೆಯಿಂದ ಒಂದ್ಸರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸ್ಬಿಡಿ ದಯವಿಟ್ಟು. ನಮ್ಮ ಅಕ್ಕ ಕೂಡ ದೊಡ್ಡ ಫ್ಯಾನು, ನಾನು ಕೂಡ ತುಂಬ ಸರಿ ನೋಡಿದ್ದೀನಿ ಇವ್ರ ವೀಡಿಯೋಸ್ಗಳು. ಅವರು ಜನಗಳ ಹತ್ರ ಹೋಗಿ ಮಾತಾಡೋದಾಗಿರಲಿ, ಮತ್ತು ಕ್ವಶನ್ ಅವ್ರು ಕ್ರಿಯೇಟಿವ್ ಮಾಡ್ತಾರೆ ಗೊತ್ತಾ. ಸೊ ಅದು ನಾನು ನೋಡ್ತಿದ್ದೆ ಬರೀ ಇವ್ರ ಚಾನಲ್ ಒಂದೇ. ನಮ್ಮ ಕನ್ನಡ ವ್ಲಾಗರ್ಸಲ್ಲಿ ನಾನು ನೋಡ್ತಿರೋದು ಜಾಸ್ತಿ ಇವ್ರದೇ. ತುಂಬ ಕ್ರಿಯೇಟಿವ್ ಆಗಿ ಹೋಗಿ ನಾನು ಇವಾಗ ರೀಸೆಂಟಾಗಿ ಬರ್ಬೇಕು ಮನೆಗೆ, ಇಲ್ಲಿ ನಿಮ್ಮ ಪಾಡ್ಕಾಸ್ಟ್ ಬರ್ಬೇಕಾದ್ರೆ ಒಂದು ನೋಡಿದೆ, ಒಂದು ಪ್ರಮೋಷನ್ ವೀಡಿಯೋ ಮಾಡಿದ್ರಿ ನೀವು, ಒಂದು ಮಿಸ್ಟ್ರಿ ಬಾಕ್ಸ್ ಓಪನ್ ಮಾಡು ಅಂತ ಏನೋ ಒಂದು ಮಾಡಿದ್ರಿ. ಅದು ನಾನು ಕ್ರಿಯೇಟಿವ್ ಆಗಿತ್ತು, ಒಂಥರ ಸಕ್ಕದಾಗಿತ್ತು ಪ್ರಮೋಷನ್. ಅದು ಪ್ರಮೋಷನ್ ಥರನೂ ಅನ್ಸಲ್ಲ ಅದು ಆ ವಿಡಿಯೋ. ಸೊ ಅಂತ ಕ್ರಿಯೇಟಿವ್ ಇತ್ತು, ತುಂಬ ಕ್ರಿಯೇಟಿವ್ ಕಂಟೆಂಟ್ಗಳು ಮಾಡ್ತಿದ್ದಾರೆ. ಸೊ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ, ನನ್ನ ನಂಗೆ ಸಪೋರ್ಟ್ ಮಾಡಿ ಹಿಂಗೆ ಬೆಳೆಸ್ಕೊಂಬಂದ್ರೆ. ಇವರಲ್ಲೇ ಬೆಳೆದಿಲ್ಲ ಅಂತ ಇಲ್ಲ, ಅದು ತುಂಬ ಬೆಳೆದಿದ್ದಾರೆ. ಸೊ ದಯವಿಟ್ಟು ಇವ್ರಿಗೂ ಸಪೋರ್ಟ್ ಮಾಡಿ, ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವರು ನೆಕ್ಸ್ಟ್ ಫ್ಯಾಮಿಲಿ ಕಂಟೆಂಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಥ್ಯಾಂಕ್ ಯು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಥ್ಯಾಂಕ್ ಯು ಸೊ ಮಚ್. ನನ್ನ ಕಡೆಯಿಂದ ಒಂದು 100K ಸಬ್ಸ್ಕ್ರೈಬ್ ಜಾಸ್ತಿ ಆಗಲಿ ಈಗ. ಆಮೇಲೆ ನೋಡೋಣ, ಇದೊಂದಾದರೆ ನಾನೇ ಪಾರ್ಟಿ ಕೊಡಿಸ್ತೀನಿ. ನಾವೊಂದು ಒಳ್ಳೆ ಕಡೆ ಬ್ರೋ ನಿಜ. ಓಕೆ, ಒಂದು ಕೆಲಸ ಮಾಡೋಣ. ಹೇಳಿ. ಈ ಒಂದು ಪಾಡ್ಕಾಸ್ಟಿಗೆ ಏನಾದರೂ 20K ಲೈಕ್ಸ್ ಬಂತು ಅಂತ ಅಂದರೆ ನಾನು ವರುಣ್ ಅವರು ಒಂದು ವಿಡಿಯೋ ಮಾಡ್ತೀವಿ. 100% ಚಾಲೆಂಜ್ ಅಲ್ಲ, ಏನಾದರೂ ಒಂದು ಡಿಫ್ರೆಂಟ್ ಆಗಿ ಏನಾದ್ರು ಮಾಡೋಣ. ಪಬ್ಲಿಕ್ ಅಲ್ಲಿ ಏನಾದರೂ ಒಂದು ವಿಡಿಯೋ ಮಾಡೋಣ. ಒಳ್ಳೆ ಚಾಲೆಂಜ್ ಮಾಡೋಣ, ಪಬ್ಲಿಕ್ ಚಾಲೆಂಜ್. ಪಾಪ ಸಮೀರ್ ಅವ್ರ ಜೊತೆ ಹಿಂಗೆ ಅಂದ್ಬಿಟ್ಟು ಇನ್ನೂ ಮಾಡಿಲ್ಲ. ಅವ್ರು ರೊಚ್ಗೆದ್ಬಿಟ್ಟು ಅವ್ರ ವಿಡಿಯೋ ಒಂದೇ ದಿನಕ್ಕೆ ಅಪ್ಲೋಡ್ ಮಾಡಿದ 20K ಲೈಕ್ಸು. ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ 20K ಲೈಕ್ಸು ಒಂದೇ ದಿನದಲ್ಲಿ, ಫಸ್ಟ್ ದಿನದಲ್ಲಿ. ಅವರು ಬ್ರೋ ಸ್ಯಾಮ್ ಫ್ಯಾಮಿಲಿ ಮಾಡಾಕ್ತಾರೆ ಬ್ರೋ, ತಲೆನೇ ಕೆಡ್ಸ್ಕೊಂಬೇಡ. ಏನು ಕಾನ್ಫಿಡೆಂಟ್ ಕೊಡ್ತಾ ಮನುಷ್ಯಂಗೆ. ಖಂಡಿತ ಇದಕ್ಕೂ 20K ಲೈಕ್ಸ್ ಬರುತ್ತೆ, ಮತ್ತೊಂದು 10,000 ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ. ಆದ್ರೆ ಒಂದು ಇಬ್ರು ಜೊತೆಗೆ ಸೇರಿ ಒಂದು ಯಾವ್ದಾರ ಒಂದು ವಿಡಿಯೋ ಮಾಡ್ತೀವಿ, ಒಳ್ಳೆ ವಿಡಿಯೋ ಮಾಡ್ತೀವಿ, ಸೀರಿಯಸ್ ಆಗಿ ಮಾಡ್ತೀವಿ. ನಿಮ್ಗೆ ಅದು ಕುತ್ಕೊಂಡು ಮನೇಲಿ ನಗ್ನಗ್ತಾ ಇರ್ಬೇಕು, ನೋಡ್ಬೇಕು. ಆ ಥರ ಒಂದು ವಿಡಿಯೋ ಮಾಡ್ತೀವಿ, ಕಂಟೆಂಟ್ ಕೊಡ್ತೀವಿ. 200% ಐ ಆಮ್ ಡನ್ ವಿತ್ ದಿಸ್. ಓಕೆ ಬ್ರೋ, ಲಾಸ್ಟು ಒಂದು 5 ಪ್ರಶ್ನೆಗಳನ್ನ ಕೇಳ್ತೀನಿ ನನ್ನ ಕಡೆಯಿಂದ. ಜೀವನದಲ್ಲಿ ಇವಾಗ ಹೇಳಿ, ಮತ್ತೆ ಲವ್ ಮಾಡ್ತೀರಾ? ಯೋಚನೆ ಮಾಡ್ತೀನಿ ಬ್ರೋ, ಫಸ್ಟ್ ಯೋಚನೆ ಮಾಡ್ತೀನಿ. ಆಮೇಲೆ ಇನ್ನೊಂದು, ನನ್ನ ಫ್ರೆಂಡ್ಸ್ಗಳು ನಾನು ನೋಡಿದ್ದೀನಿ ಲವ್ ಮಾಡಿರೋರು. ಆ ಹುಡುಗಿ ಬಂದು
ನಿಮ್ಮ ಅಪ್ಪ ಅಮ್ಮ ಇದ್ರೆ ನಾನು ಮನೆಗೆ ಬರಲ್ಲ, ನಿಮ್ಮ ಅಪ್ಪ ಅಮ್ಮ ಇಲ್ದೇ ನಾನು ಮದುವೆ ಆಗಿ ನಿಮ್ಮ ಜೊತೆಗಿರ್ತೀನಿ. ಸೊ ಆ ಥರ ಕೇಳಿದ್ದೀನಿ. ಸೊ ಅಂಥ ಹುಡುಗಿರನ್ನೆಲ್ಲ ನಾನು ಎಂಟರ್ಟೈನ್ ಮಾಡಲ್ಲ, ಅಂಥ ಹುಡುಗಿನ ಇಷ್ಟನೂ ಪಡಲ್ಲ. ಸೊ ಎಲ್ಲ ಹುಡುಗಿರು ಹಂಗಿದ್ದಾರೆ ಅಂತ ನಾನು ಹೇಳ್ತಿಲ್ಲ. ಕೆಲವ್ರು ಇರ್ತಾರೆ, ನೀವು ಅಪ್ಪ ಅಮ್ಮನ ಜೊತೆ ಇದ್ರೆ ನನಗೆ ಕಂಫರ್ಟಬಲ್ ಆಗಲ್ಲ, ನಾನು ನಮ್ಮ ಅಪ್ಪ ಅಮ್ಮ ಕರ್ಕೊಂಬಂದು ನೀನು ಜೊತೆಗಿದ್ಬಿಟ್ಟು ಲವ್ ಮಾಡೋಣ, ಮದುವೆ ಆಗೋಣ, ಹಂಗೆ ಅಂತ ಹೇಳ್ತಾರೆ. ಸೊ ಅಂಥ ಹುಡುಗಿರು ನಂಗೆ ಬೇಡ. ಮತ್ತು ಟಾಕ್ಸಿಕ್ ಆಗಿರ್ಬಾರ್ದು ಹುಡುಗಿರು, ಅದು ನಾನು ಇಷ್ಟಪಡ. ಸೈಲೆಂಟಾಗಿ ಕಾಮಾಗಿ ಇರಬೇಕು. ಇಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾತುಕತೆ ಮಾಡಿ ಒಟ್ನಲ್ಲಿ ನೀವು ಜೀವನದಲ್ಲಿ ಮದುವೆ ಆಗ್ತೀರಾ? ಮದುವೆ 100% ಆಗಿ ಆಗ್ತೀನಿ ಬ್ರೋ. ಯಾಕಂದ್ರೆ ನಾನು ಮದುವೆ ಆಗ್ಬಾರಲ್ಲ ಹಂಗಂತ ಅಲ್ಲ ಬ್ರೋ. ಅಲ್ಲ, ನಮ್ದು ಒಂದು ಪಾರ್ಟಿ ಇದೆ, ಬ್ಯಾಚುಲರ್ ಪಾರ್ಟಿ. ಅಂದ್ರೆ ನಾವು ನೀವು ಮದುವೆ ಆಗಲ್ವಾ? ಹೆಂಗ್ ಗೊತ್ತಾ, ನಮ್ಮ ಫ್ರೆಂಡ್ ಹಿಂಗೆ ಒಬ್ಬ ಇದಾರೆ, ಕಿಶನ್ ಅಂತ ಒಬ್ಬ ನಮ್ಮ ಫ್ರೆಂಡ್ ಇದ್ದಾನೆ. ಅವ್ರು ಹಿಂಗೆ ಹೇಳ್ತಿದ್ದು, ನಾನು ಮದುವೆ ಆಗಲ್ಲ, ನೀವು ಫಸ್ಟ್ ಮದುವೆ ಆಮೇಲೆ ನಾನು ಮದುವೆ ಆಗ್ತೀನಿ ಅಂತ ಯಾವಾಗಲೂ ಹೇಳ್ತಿದ್ದು. ನೆಕ್ಸ್ಟ್ ತಿಂಗಳು ಮದುವೆ ಬರೋ ಒಂದು ಎಲ್ಲ ಇದನ್ನೇ ಹೇಳಿದ್ರೆ ನಮ್ಮ ಆಂಟಿಂದಿರ ಅಂದ್ರೆ ಕೇಳಿದಾಗ ವಿನಯ್ ಯಾವಾಗ ಮದ್ವೆ ಆಗಲ್ಲ, ಫಸ್ಟ್ ಮದ್ವೆ ಆಗೋದು. ನಿಜವಾಗ್ಲು ಫಸ್ಟ್ ನನಕ್ಕಿಂತ ಫಸ್ಟ್ ಮದ್ವೆ ಇವರೇ. ಬರ್ದಿಕೊಳ್ಳಿ ಇದನ್ನ. ಇದು ಹೇಳಿ ಬ್ರೋ ನಿಮ್ಮ ಏಜ್. ಬೇಡ ಸುಮ್ಮನೆ, ನಾನು ಗೆಸ್ ಮಾಡ್ಲಾ? ಒಂದು 28. ಏನ್ ಬ್ರೋ ಇಷ್ಟ ಚೆನ್ನಾಗಿ ಗೆಸ್ ಮಾಡ್ತೀರಾ? ಕರೆಕ್ಟ್ ಬ್ರೋ. ನನ್ನ ಗೆಸ್ ಮಾಡಿ ಬ್ರೋ ಏಜ್ 24 23 ಕರೆಕ್ಟಾಗಿ ಗೆಸ್ ಮಾಡೋದು. ಅದಕ್ಕೆ ಫಸ್ಟ್ ಮದುವೆ ಆಗ್ತಾರೆ, ಆಮೇಲೆ ನಾನು ಮದುವೆ ಆಗ್ತೀನಿ. ಹಂಗೆ 5 ವರ್ಷ. ಓಕೆ, ನೋಡೋಣ. ಒಟ್ಟಿನಲ್ಲೇ ನಾನು ನೆಕ್ಸ್ಟ್ ಲವ್ ಮಾಡೋದಕ್ಕೆ ಯೋಚನೆ ಮಾಡಿ ಲವ್ ಮಾಡ್ತೀನಿ. ದಯವಿಟ್ಟು ಪ್ರತಿಯೊಂದನ್ನು ಯಾರೇ ಆಗಲಿ, ಏನಕ್ಕೋಸ್ಕರ ಈ ಪ್ರಶ್ನೆ ಕೇಳಿದೆ ಅಂತ ಅಂದರೆ, ನಮಗೆ 2 ಥರ ಇರುತ್ತೆ. ಅಂದರೆ ನಾನು ನಿಮ್ಮ ಏಜ್ನೆಲ್ಲ ದಾಟ್ಕೊಂಡು ಬಂದಿರೋದ್ರಿಂದ ಜೀವನದಲ್ಲಿ ಎಲ್ಲರೂ ತಪ್ಪು ಮಾಡ್ತಾರೆ. ನಾವೆಲ್ಲ ಹೇಳ್ದಂಗೆ ದರ್ಸ್ ಅ ಥಿನ್ ಲೈನ್ ಡಿಫ್ರೆನ್ಸ್ ಬಿಟ್ವೀನ್ ಅಟ್ರಾಕ್ಷನ್ ಹಾಗೇನೆ. ಇವಾಗ ಅಟ್ರಾಕ್ಷನ್ ಆಗಿರೋದೆಲ್ಲ ಲವ್ ಅಲ್ಲ, ಲವ್ ಎಲ್ಲ ಅಟ್ರಾಕ್ಷನ್ ಅಲ್ಲ. ಹೌದು. ಸೊ ಅದು ಹೇಳ್ತಾರಲ್ಲ, ಎದೆಗೆ ಚುಚ್ಚಬೇಕು ಅಂತ. ಜೊತೆಗಿದ್ದಾಗ ಇವಳು ನನ್ನೋಳು ಅನ್ಸೋದಲ್ಲ, ಜೊತೆಗೆ ಇಲ್ದೇ ಇರಬೇಕಾದ್ರೆ ಇವಳು ನನ್ನೋಳು ಅನಿಸ್ಬೇಕು. ಅದಾಗಿದ್ಮೇಲೆ ಕಣ್ಣು ಮುಚ್ಕೊಂಡು, ಇವಾಗ ನಾನು ಕೈ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರೆ ಕಣ್ಣು ಮುಚ್ಕೊಂಡು ಅವಳು ಎಷ್ಟು ಕಾನ್ಫಿಡೆಂಟಾಗಿ ನಡಿಬೇಕು ಅಂತ ಅಂದರೆ, ಅವಳು ಕಣ್ಣು ಓಪನ್ ಮಾಡಿದ್ರು ಅಷ್ಟು ಕಾನ್ಫಿಡೆಂಟಾಗಿ ನಡೀತಾಳೋ ಇಲ್ಲೋ ಗೊತ್ತಿಲ್ಲ. ನನ್ನ ಜೊತೆ ಕಣ್ಣು ಮುಚ್ಕೊಂಡು ನಡ್ಕೊಂಬಂದಾಗ ಆ ಥರ ನಡೀತಾಳೆ ಅಂತ ಅಂದಾಗ ದಟ್ ಈಸ್ ಲವ್. ಅದು ಹುಡುಗಿನೇ ಆಗಿರ್ಬೋದು, ಹುಡುಗನೇ ಆಗಿರ್ಬೋದು. ಯಾವಾಗ ಇಬ್ರಿಗೂ ಅವ್ರದ್ದೇ ಆದಂಥ ನಂಬಿಕೆಗಳಿರುತ್ತೆ, ಆವಾಗಷ್ಟೇ ಆ ಲವ್ ತುಂಬ ಪ್ಯೂರ್ ಆಗಿರುತ್ತೆ. ತುಂಬ ಜನ ಏನು ಮಾಡ್ತಾರೆ ಅಂತ ಅಂದರೆ, ಇವಾಗ ತಪ್ಪಾಗಿ ತಿಳ್ಕೊಂಬೇಡಿ, ಈ ಥರ ಒಂದಿಷ್ಟು ಇನ್ಫ್ಲೂಯೆನ್ಸರ್ಸ್ಗಳನ್ನೆಲ್ಲ ನೋಡಬೇಕಾದ್ರೆ ಇವ್ರ ಥರ ಲವ್ ಮಾಡಬೇಕು ಹೇಳ್ಬಿಟ್ಟು ಯಾವುದೋ ಸಿಕ್ಕಿದ ಪಕ್ಕಿದ್ಗೆಲ್ಲ ಬಿದ್ದೋಗ್ಬಿಡ್ತಾರೆ. ದಯವಿಟ್ಟು ಹುಡುಗಿರೇ ಆಗಿರ್ಬೋದು. ಬೆಸ್ಟ್ ಎಕ್ಸಾಂಪಲ್ ನಾನೇ. ಸೊ ಅಲ್ಲ, ಬರುತ್ತೆ, ವೆಯ್ಟ್ ಫಾರ್ ಎವ್ರಿಥಿಂಗ್. ಆಮೇಲೆ ಪ್ರೈವೇಟ್ ಆಗಿ ಇಟ್ಕೊಳ್ಳಿ ಅಂತ. ದಯವಿಟ್ಟು ಪ್ರೈವೇಟ್ ಆಗಿ ಇಟ್ಕೊಳ್ಳಿ, ಪಬ್ಲಿಕ್ ಮಾಡ್ಕೊಳ್ಳಿ. ನಾನು ಫಸ್ಟ್ ಹೇಳದ್ನಲ್ಲ, ಯಾವ್ದನ್ನ ಪ್ರೈವೇಟ್ ಯಾರು ದೃಷ್ಟಿ ಆಗ್ತಾರೋ, ಯಾರು ಕಣ್ಣು ಹಾಕ್ತಾರೋ, ಯಾರು ಶಾಪ ಹಾಕ್ತಾರೋ ಒಂದು ಗೊತ್ತಾಗಲ್ಲ. ಓಕೆ ಬ್ರೋ, ನನ್ನ 2ನೇ ಕ್ವಶನ್. ಅಮ್ಮನಿಗೆ ಇದೊಂದನ್ನು ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ಗಂಡು ಮಗನಿಗೂ ಒಂದು ಕನಸಿರುತ್ತೆ, ಆಸೆ ಇರುತ್ತೆ. ಸೊ ಪ್ರಾಬ್ಲಿ ನೀವು ನಿಮ್ಮ ಅಮ್ಮಂಗೆ ಇವತ್ತರೆಗೂ ಹೇಳಿರಲ್ಲ, ಬಟ್ ನಿಮ್ಮ ಮನಸ್ಸಲ್ಲಿ ಒಂದು ಏನಾದರೂ ಇರ್ಬೋದು. ಏನದು ಅಂತ ಕೇಳ್ಬೋದು? ಸ್ವಂತ ಮನೆ ಮಾಡಬೇಕು ಬ್ರೋ ಅಮ್ಮಂಗೆ, ಅಷ್ಟೇ ನಂಗೆ ಕನಸಿರೋದು ಅದೇನೆ. ನಿಮ್ಮಮ್ಮ ವರ್ಕಿಂಗ್ ಅಲ್ಲ? ನಿಮ್ಮಮ್ಮ ಇಲ್ಲ ಬ್ರೋ, ಅದೇ ಇವಾಗ ಸುಮ್ಮನೆ ಪಾರ್ಟ್ ಟೈಮ್ ಹೋಗ್ತಾರೆ. ಅಂದ್ರೆ ಅವ್ರಿಗೆ ಇಷ್ಟ, ನನ್ಗೆ ಇಷ್ಟ. ನಮ್ಮ ಅಮ್ಮನ ಕಳ್ಸ್ಬೇಕಂದ್ರೆ ನಂಗೆ ಇಷ್ಟನೇ. ನಂಗೆ ಯಾಕಂದ್ರೆ ನಮ್ಮ ಅಪ್ಪನ ಇದುವರೆಗೂ ನಮ್ಮ ಅಮ್ಮನ ಕೆಲಸ ಕಳ್ಸಿಲ್ಲ. ಹೌದಾ? ಇದುವರೆಗೂ ನಮ್ಮ ಮನೆಯಿಂದ ಆಚೆನೆ ಕಾಲಿಟ್ಟಿಲ್ಲ, ಕೆಲ್ಸಕ್ಕೆ ಹೋಗಿಲ್ಲ ಇದುವರೆಗೂ. ಮನೇಲಿ ಟೈಲರಿಂಗ್ ಮಾಡ್ಕೊಂಡು ಬ್ಲೌಸ್ ಗೀಸೆಲ್ಲ ಹೊಡ್ಕೊಂಡು ಅಕ್ಕಪಕ್ಕ ಮನೆಯವ್ರದ್ದು 100-200 ರೂಪಾಯಿ ಮಾಡ್ಕೊಂಡಿರೋ ಅವ್ರ ಖರ್ಚಿಗೆ. ಬಟ್ ನಾನು ಕಲ್ಸೋದಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ಲ, ನಂಗೆ ಇಷ್ಟನೂ ಇದ್ದಿಲ್ಲ. ಪಾಪ ನಾನು ಇವಾಗ ಶೂಟಿಂಗ್ ಗಿಟ್ಟಿಂಗ್ ಅಂತ ಆಚೆ ಬಂದಾಗ, ನಾನೇನೋ ಆಚೆ ಫ್ರೆಂಡ್ ಜೊತೆ ಹೋದಾಗ ಅವ್ರ ಪಾಪ ಒಬ್ಬರೇ ಇರೋಕೆ ಮನೇಲಿ ಒಂದು 3 ಬಿಟ್ಟರು ಮನೆ ಮಾಡಿ ದೊಡ್ಡ ಮನೆ. ಪಾಪ ಒಬ್ಬರೇ ಇರೋಕೆ ಅವ್ರಿಗೆ ಬೇಜಾರಾಗುತ್ತೆ, ಅವ್ರಿಗೂ ಲೋನ್ಲಿ ಫೀಲ್ ಆಗುತ್ತೆ. ಸೊ ಅವಾಗ ಅವ್ರು ಏನು ಮಾಡ್ತಾರೆ, ನನಗೆ ಅಟ್ಲೀಸ್ಟ್ ನಾನು ಅಲ್ಲಿ ಹೋದ್ರೆ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅಂದ್ಬಿಟ್ಟು ನಮ್ಮ ಅದಕ್ಕೋಸ್ಕರ ಕೆಲಸ ಹೋಗ್ತಿರೋದು. ಓಕೆ, ನಾನು ಯಾಕಂದ್ರೆ ಒಂದು ವಿಡಿಯೋದಲ್ಲಿ ನೋಡಿದ್ದೆ, ಕೇಳಿದೆ, ಅದಕ್ಕೋಸ್ಕರ ಕೆಲಸ. ಪಾಪ ಅವ್ರಿಗೂ ಬರೋದು ಒಂದು ತಿಂಗಳು 6,000 ಬರುತ್ತೆ. ಹೌದಾ? 6,000 ಅವ್ರಿಗೆ ಹೋಗಿ ಬರೋಕ್ಕೆ ಖರ್ಚಿಗೆ, ಪೆಟ್ರೋಲ್ ಖರ್ಚಿಗೆ ಆಗ್ಬಿಡುತ್ತೆ ಪಾಪ ಅವ್ರಿಗೆ ಅಲ್ವಾ. ಅದಕ್ಕೇ ನಾನು ಹಂಗೆ ಅವ್ರಿಗೆ ಟೈಮ್ ಪಾಸ್ ಆಗುತ್ತೆ ಅಂದ್ಬಿಟ್ಟು ಹೋಗ್ತಿದ್ದಾರೆ ಅಷ್ಟೇ. ಒಂದು ಆಸೆ ಇದೆ, ನಾವು ಅಮ್ಮಂಗೆ ಒಂದು ಸ್ವಂತ ಮನೆ ಮಾಡಬೇಕು. ಅವ್ರಿಗೆ ನನ್ನ ಹತ್ರ ಕೇಳೋದು ಅದೇನೆ, ಒಂದು ಸ್ವಂತ ಮನೆ ಮಾಡ್ಬೇಕು ಪುಟ್ಟ. ಫಸ್ಟು ಪುಟ್ಟನ ಕರ್ತಾರೆ ನಮ್ಮಮ್ಮ, ಸ್ವಂತ ಮನೆ ಮಾಡ್ಬೇಕು ನಮ್ಗೆ ಇರೋದಕ್ಕೆ ಅಂತ ಅವ್ರಿಗೆ ಆಸೆ ಇದೆ. ಸೊ ಆಸೆ 101% ನಾನು ಪ್ರೂವ್ ಮಾಡೇ ಮಾಡ್ತೀನಿ, ಅದನ್ನ ಪೂರ್ತಿ ಮಾಡೇ ಮಾಡ್ತೀನಿ ಆಸೆನ. ಸೂಪರ್. ನನ್ನ ಕಡೆ ಇದಕ್ಕೂ ಆಲ್ ದ ಬೆಸ್ಟ್, ಆದಷ್ಟು ಬೇಕಾಗಲಿ. ನೆಕ್ಸ್ಟ್ ನಂಗೊಂದು ಇರೋದು, ನಾವು ಜೀವನದಲ್ಲಿ ಈ ಒಂದು ಕೆಲಸನ ಮಾಡಲೇಬೇಕು ಅಂತ ಅಂದ್ಕೊಂಡಿರ್ತೀವಿ. ನೀವು ಹೇಳಿದ್ರಿ ಹೀರೋ ಒಂದು ಆಗಬೇಕು ಅಂತ ಹೇಳ್ಬಿಟ್ಟು. ಇದನ್ನು ಬಿಟ್ಟು ನಾನು ಒಂದು ಕೆಲಸ ಮಾಡಲೇಬೇಕು, ಯಾವಾಗಲೂ ತಲೆಯಲ್ಲಿ ಓಡ್ತದೆ, ಇದನ್ನು ಮಾಡಲೇಬೇಕು ಅನ್ನೋದಾದರೆ ಯಾವುದು? ಇದನ್ನು ಮಾಡಲೇಬೇಕು ನನಗೆ ಹೆಂಗೆ ಗೊತ್ತಾ ಬ್ರೋ, ನಾನು ಚಿಕ್ಕ ವಯಸ್ಸಿನ ನಾನು ನೋಡ್ಕೊಂಬಂದಿದ್ದೀನಿ. ನಾನು ಇವಾಗ ಅಕಸ್ಮಾತ್ ಯಾವ್ದಾದ್ರು ಅಂಗಡಿ ಹೋಗ್ತೀನಿ ಅಂದ್ಕೊಳ್ಳಿ, ನಾನಾದ್ರೂ ಬಿಲ್ಲು ನೋಡಬಾರ್ದು. ಓಕೆ, ನಾನಾದ್ರೂ ಬಿಲ್ಲು ನೋಡಬಾರ್ದು, ಸುಮ್ಮನೆ ತೊಗೊಂಬಂದ್ಬಿಟ್ಟು ಪ್ಯಾಕ್ ಮಾಡಿ ಸರಿ ಆಯಿತು ಕೊಡು ಅಂತ ಜವಾಬ್ದಾರಿ ತೊಗೊಂಬಂದ್ಬಿಡ್ಬೇಕು ಅಷ್ಟೇ.
ಓಕೆ ಅಂತ ಒಂದು ಕೆಲಸ. ನನ್ನ ಕಾರ್ ಒಂದು ಇಷ್ಟ ಆಯ್ತಾ, ಅದು ಪ್ರೈಸ್ಗೆ ನೋಡ್ಬಾರ್ದು ನಾನು, ಹೋಗ್ಬೇಕು ಈ ಕಾರ್ ಬುಕ್ ಮಾಡಿ ಕೊಡಿ ಅಷ್ಟೇ. ಓಕೆ. ಸೊ ಆ ಥರ ಒಂದು ಲೈಫ್ನಲ್ಲಿ ಲೀಡ್ ಮಾಡ್ಬೇಕಂದ್ರೆ ನಂಗೆ ಸಿಕ್ಕಾಪಟ್ಟೆ ಆಸೆ ಇದೆ ಚಿಕ್ಕ ವಯಸ್ಸಿಂದ. ಸೊ ಆಸೆನ ಯಾವ ಪೂರ್ತಿ ಮಾಡ್ತೀನಿ ಗೊತ್ತಿಲ್ಲ, ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ. ಅದು ನಂಗೆ ಒಂದು ಆಸೆ ಇದೆ, ಅದು ಮಾಡ್ಬೇಕು, ಹಂಗೆ ಮಾಡ್ಬೇಕು, ಹಂಗಿರ್ಬೇಕು ಅಂತ. ಹೀರೋ ಒಂದ್ ಕಡೆ ಇದೆ, ಅದೊಂದ್ ಕಡೆ ಇದೆ, ಇದು ಒಂದ್ ಕಡೆ ಇದೆ. ಒಂದ್ ಕಡೆ ಹೋಗ್ತೀವಿ ಬ್ರೋ, ಅಷ್ಟು ಕಾಸಿದೆ ತಗೊಬೇಕಾ ನಾವು, ಬೇಡ ಬಿಡು ಏನಕ್ಕೆ ಬೇಕು ಅಂತ ಅದ್ರ ಬಗ್ಗೆ ಹೇಳ್ತೀರಾ? ನಾನೊಂದು ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳ್ತೀನಿ. ಒಂದು 5-6 ವರ್ಷದ ಹಿಂದೆ ಪ್ರಾಬ್ಲಿ ನನ್ ಕೆಲ್ಸಕ್ಕೆ ಸೇರಿ 1 ವರ್ಷ 2 ವರ್ಷ ಆಗಿತ್ತು. ನಂಗೆ ಒಳ್ಳೆ ಫಸ್ಟ್ ನನ್ನ ಸ್ಯಾಲ್ರಿ ಒಂದು 28,000 ಏನೋ ಬರ್ತಾ ಇತ್ತು 2017 ನನ್ಗೆ. ಅವಾಗ್ಲೂ ಬ್ರೋ ನಾನು 5 ಸ್ಟಾರ್ ಹೋಟೆಲ್ ಕುತ್ಕೊಂಡು ಹೋದ್ರೆ ನಾನು ಫಸ್ಟ್ ಮೆನ್ಯೂ ಓಪನ್ ಮಾಡ್ಬಿಟ್ಟು ಪ್ರೈಸ್ಗಳು ನೋಡ್ತಿದ್ದೆ. ಹೌದು, ಇದು 350 ರೂಪಾಯಿ, ಹೊರಗಡೆ ಆಂಬೂರಲ್ಲಿ ತಿಂದಿದ್ರೆ 60 ರೂಪಾಯಿ, ಇಲ್ಲಿ ಇಷ್ಟೊಂದು ಕೊಡ್ಬೇಕು. ನಾನು ಅಂತ ಮಾಡಿ ಒಂದ್ಸಲಿ ನಾನು ಆಟೋ ಓಡಿಸ್ಬೇಕಾದ್ರೆ 25 ರೂಪೀಸ್ ಅವಾಗ ಮೀಟ್ರು, ಅವಾಗ ಆಟೋ ಓಡಿಸ್ಬೇಕಾದ್ರೆ ಅಷ್ಟೇ ಇದ್ದಿದ್ದು. ಹೋಟ್ಲು ಹೋಗಿ ತಿಂದರೆ 40 ರೂಪಾಯಿ ಆಗುತ್ತೆ ಅನ್ನ ಸಾಂಬಾರು. ಇಂದಿರಾ ಕ್ಯಾಂಟೀನ್ ತಿಂದರೆ 5 ರೂಪಾಯಿ ಆಗುತ್ತೆ. 30 ರೂಪಾಯಿ ದುಡಿಬೇಕಾದ್ರೆ ನಾನು 1 ಅವರ್ ಕಾಯ್ಬೇಕು, ಪ್ಯಾಸೆಂಜರ್ ಕಾಯ್ಬೇಕು, ನಾನು 1 ಅವರ್ ಕಾಯ್ಬೇಕು 40 ರೂಪಾಯಿ ದುಡಿಬೇಕು ಅಂದರೆ. ಏನಕ್ಕೆ ದುಡಿಬೇಕು, ಏನಕ್ಕೆ ನಾನು ಹೋಗಿ 30 ರೂಪಾಯಿ ಖರ್ಚು ಮಾಡಿ ತಿನ್ಬೇಕು, 5 ರೂಪಾಯಿ ಖರ್ಚು ಮಾಡಿ ಇಂದಿರಾ ಕ್ಯಾಂಟೀನ್ ತಿನ್ಬಿಡ್ತಿದ್ದೆ. ಹೌದಾ? ಆ ಕೆಲಸಗಳು ಮಾಡಿ ನಾನು ಸುಮ್ಮನೆ ಯಾಕೆ 40 ರೂಪಾಯಿ ಕೊಟ್ಟು ತಿನ್ಬೇಕು. ನಮ್ಮ ಫ್ರೆಂಡ್ಸಲ್ಲಿ ಫಿಲಮ್ಗೆ ಹೋಗ್ತಿರೋ, ಬಾರ ಮತ್ತೆ ನೀನು ಹೋಗೋಣ, 120 ರೂಪಾಯಿ ಕೊಟ್ಬಿಟ್ಟು ಫಿಲಮ್ಗೆ ಹೋಗ್ಬೇಕಾ, ಬಿಡು ನಾನು 25 ಒಂದು ವಾರ ಬಿಟ್ಟರೆ ಟಿವಿಲಿ ಆಗ್ತಾ ಟಿವಿ ನೋಡ್ಕೊಂಡು ಬಿಡು ಸುಮ್ಮನೆ ಅದನ್ನು ಸ್ಕಿಪ್ ಮಾಡ್ಬಿಡ್ತಿದ್ದೆ. ನಾವು ಅಪ್ಪ ಹತ್ರ ಹೋಗಿ ನಾನು ಕಾಸು ಕೇಳಕ್ಕೆ ಆಗ್ತಿರ್ಲಿಲ್ಲ ಬ್ರೋ, ಯಾಕಂದ್ರೆ ನಾನು ಸ್ಟಡೀಸು ಬಿಟ್ಬಿಟ್ಟಿನಿ. ನಾನು ಹತ್ರ ದುಡ್ಡು ಕೇಳಿದ್ರೆ ಅದು ಚೆನ್ನಾಗಿರಲ್ಲ. ಅವ್ರು ಎದೆ ಹತ್ರಕ್ಕೆ ಬೆಳೆದು ನಿಂತಿರೋ ಮಗ ಹೋಗ್ಬಿಟ್ಟು ಅವ್ರ ಹತ್ರ ಫೋನ್ ಕೊಡ್ಸಿದ್ದಾರೆ, ಅವ್ರು ದುಡ್ಡು ಕೇಳಿ ಚೆನ್ನಾಗಿರುತ್ತಾ? ಓಕೆ ಬೇಡ ಅಂದ್ಬಿಟ್ಟು ಎಲ್ಲ ಹಂಗೆಲ್ಲ ಬಿಟ್ಟು ಕಟ್ಟಿಕ್ಕಿ ಇವಾಗ ಶೋಕಿಗಳು ಮಾಡ್ತಾ ಇದೀನಿ. ನಾನು ಸ್ವಂತ ದುಡ್ದು ಏನು ಬೇಕೋ ಬಟ್ಟೆ ಹಾಕಿ ನನ್ನ ಕಾಸು, ನಾನು ಚೈನ್ ಹಾಕಿ ನನ್ನ ಕಾಸು, ಬಟ್ಟೆ ತೊಗೊಂಡು ಏನೇ ಮಾಡಿದ್ರೆ ನನ್ನ ಓನ್ ಕಾಸಿಂದ ಮಾಡ್ತಾ ಇದೀನಿ. ಓಕೆ, ಇವಾಗ ಖುಷಿ ಇದೆ ಒಂಚೂರು, ನನಗೆ ಖುಷಿ ಇದೆ ಬ್ರೋ. 4ನೇ ಕ್ವಶನು. ಸೊ ನಮಗೆ ಎಲ್ರಿಗೂ ಒಂದು ಡ್ರೀಮ್ ಇರುತ್ತೆ ಆ್ಯಕ್ಟರ್ಸ್ಗಳಿಗೆ, ಇವ್ರ ಜೊತೆ ಆ್ಯಕ್ಟ್ ಮಾಡಬೇಕು, ಇವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಬೇಕು, ಇಲ್ಲ ಇವ್ರ ಪ್ರೊಡಕ್ಷನಲ್ಲಿ ಮಾಡಬೇಕು ಅಂತೆಲ್ಲ. ನಿಮ್ಗೆ ಆ ಥರ ಆಸೆ ಯಾರ ಜೊತೆ ಮಾಡ್ತಾನೆ ಹುಡುಗಿ ಆತಾನೆ? ಅದನ್ನ ನಿಮಗೆ ಬಿಟ್ಟಿದ್ರು. ಓಕೆ, ಒಬ್ರು ಹುಡುಗರು ಹೇಳಿ, ಒಬ್ರು ಹುಡುಗಿ ಹೇಳ್ಬಿಡ್ತೀನಿ. ರಮ್ಯ ಹೆಸರು ತಗೊಳಂಗಿಲ್ಲ. ಹುಡುಗನ ಜೊತೆ ಅಂತಂದ್ರೆ ನಮ್ಮ ಬಾಸ್ ದಿವಸ ಯಶ್ ಬ್ರೋ. ಯಶ್ ಓಕೆ. ನಂಗೆ ಡಿ ಬಾಸ್ ಕೂಡ ನಂಗೆ ಇಷ್ಟನೇ, ಅವ್ರು ಇಷ್ಟ ಇಲ್ಲ ಅಂತ ಹೇಳ್ತಿಲ್ಲ, ಅವರು ನಂಗೆ ಇಷ್ಟನೇ. ನನಗೊಂದು ಆಸೆ, ನಾನು ಚಿಕ್ಕ ವಯಸ್ಸಿಗೆ ನೋಡ್ಕೊಂಡ್ಬಿಟ್ಟಿದ್ದು ಯಶ್ ಸರ್ನ. ಸೊ ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡ್ಬೇಕಂತ ನಂಗೆ ಸಿಕ್ಕಾಪಟ್ಟೆ ಆಸೆ ಇದೆ. ಅದಾಗಲ್ಲ ನನಗೆ ಗೊತ್ತು. ಯಾಕಾಗಲ್ಲ ಅನ್ಕೊಂತೀರಾ ಬ್ರೋ? ನೀವು ಆ 7 ವರ್ಷದಿಂದ ನೀವು ಹಿಂಗಿರ್ತೀರ ಅಂತ ನೀವು ಅನ್ಕೊಂಡಿದ್ರಾ? ಪ್ರಾಬಬ್ಲಿ ನಾಳೆ ದಿನ ಏನೋ ಒಂದು ಆಗ್ಬಿಟ್ಟು ಆಗ್ಬೋದು ಬ್ರೋ. ಥಿಂಕ್ ಪಾಸಿಟಿವ್. ಅದೇ ಪಾಸಿಟಿವ್ ಥಿಂಕ್ ಮಾಡಿದ್ದೀನಿ. ನೀವು ಹೇಳಾದ್ಮೇಲೆ ಜೀವನದಲ್ಲಿ ಪಾಸಿಟಿವ್ ಆಗಿ ನಾನು ಎಷ್ಟರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡ್ಕೊಂಡು ಮಾಡಬೇಕು ಅಂತ ಒಂದು ಆಸೆ ಇದೆ ಬ್ರೋ. ನಾನೊಂದು ಹೇಳ್ತೀನಿ ಬ್ರೋ, ಪ್ರಾಬ್ಲಮ್ ನಾನು ಯಾರಿಗೂ ಈ ಥರ ಎಲ್ಲ ಹೇಳಲ್ಲ, ಬಟ್ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಶ್ರಮಗಳನ್ನ ನೋಡಿ ಏನೂ ಇಲ್ದೇ ಇಷ್ಟೊಂದೆಲ್ಲ ಮಾಡಿದ್ದೀರಾ. ಪ್ರಾಬಬ್ಲಿ ನಿಮ್ಮ ಅಪ್ಪನ ದಾಣ ದಿನ ತಥಾಸ್ತು ಅಂತಾರೆ ಬ್ರೋ. ನೀವು ಇದೇ ಥರ ಎಫರ್ಟ್ಸ್ ಹಾಕ್ಕೊಂಡು ನೀವು ಹಿಂಗೆ ಮಾಡಿ ಜೀವನದಲ್ಲಿ ನೀವು ಇಲ್ಲಿವರೆಗೂ ಏನೇನು ಹೇಳಿದ್ದೀರಾ ಆ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಡೆಫಿನೆಟಾಗಿ ಆಗುತ್ತೆ ಬ್ರೋ. ಎಸ್ ಸರ್ ಒಂದು ಹೇಳ್ತಾರೆ, ಯಾವಾಗ ನೀವು ನನ್ನ ಫ್ಯಾನ್ ಅಂತ ಹೇಳ್ತೀರಲ್ಲ, ನೀವು ನನಗೆ ಏನೂ ಕೊಡಬೇಡಿ, ಓಕೆ ನಾನು ಬರ್ಡೇ ಕೇಕ್ ಕಟ್ ಮಾಡಿಸ್ಬೇಡಿ, ಇದು ಮಾಡಿಸ್ಬೇಡಿ, ನೀವು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡು ಒಳ್ಳೆ ರೀತಿಯಲ್ಲಿ ಬರ್ತೀರ, ಅವಾಗ ಸೊ ನೀವು ಅದನ್ನು ಫಾಲೋ ಮಾಡ್ತೀರಲ್ಲ ಡೆಫಿನೆಟಾಗಿ ಆಗುತ್ತೆ ಬ್ರೋ. ಜೀವನದಲ್ಲಿ ಆಗುತ್ತೆ ಅನ್ಕೊಳ್ಳಿ, ಎಲ್ಲ ಆಗುತ್ತೆ ಆಗುತ್ತೆ. ಮತ್ತೆ ಹುಡುಗಿರಲ್ಲಿ ಇವ್ರ ಜೊತೆ ಶ್ರೀಲೀಲಾ ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡ್ಬೇಕಂತ ನಂಗೆ ಒಂದು ಆಸೆ ಇದೆ. ನೋಡೋಣ, ಆದ್ರೆ ಖುಷಿ. ಅವರು ಒಳ್ಳೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅವರು. ಅದು ಕುರ್ಚಿಲಿ ಮಾಡ್ಬಿಟ್ಟು ಒಂದು ಸಾಂಗ್ ಇದೆಯಲ್ಲ, ಅದೊಂದು ಸಾವಿರ ಸಲ ಹೋಗ್ಬಿಡಿ ವಿಡಿಯೋ, ಫ್ಯಾನ್ ಆಗ್ಬಿಡಿ ಅವ್ರಿಗೆ. ಅವ್ರ ಜೊತೆ ಮಾಡ್ಬೇಕಂತ ಒಂದು ಗುಡ್ ಆರ್ಟಿಸ್ಟ್, ಮತ್ತೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಮತ್ತೆ ಒನ್ ಟೇಕ್ ಆರ್ಟಿಸ್ಟ್ ಅಂತ ನಂಗೆ ಕೇಳ್ಪಟ್ಟಿ, ನನ್ಗೆ ಗೊತ್ತಿಲ್ಲ, ನಾನು ನೋಡಿಲ್ಲ, ಅದು ಗೊತ್ತಿಲ್ಲ, ಕೇಳ್ಪಟ್ಟಿ. ಡ್ಯಾನ್ಸ್ ಅಲ್ಲಿ ಮಾತ್ರ ಸ್ಕ್ರೀನ್ ಮೇಲೆ ಅಲ್ಟಿಮೇಟ್ ಆಗಿ ಡ್ಯಾನ್ಸ್ ಮಾಡ್ತಾರೆ ಬ್ರೋ. ನಂಗೆ ಇನ್ನೊಂದು ವಿಷಯ ಗೊತ್ತಾ, ನಂಗೆ ಡ್ಯಾನ್ಸ್ ಆಡೋಕೆ ಬರಲ್ಲ, ಹಾಡೋಕೆ ಬರಲ್ಲ. ನಂಗೆ ಯಾರು ಡ್ಯಾನ್ಸ್ ಆಡೋರು ನೋಡಿ ನನಗೆ ಸೀರಿಯಸ್ ಆಗಿ ನಮ್ಮಮ್ಮ ಬಾಯ್ ಮುಚ್ಚಾದ್ರೆ, ನನಗೆ ಕಾಲ್ ತಿರ್ಗಿದ್ರೆ ಕೈ ತಿರ್ಗಲ್ಲ, ಕೈ ತಿರ್ಗಿದ್ರೆ ಕಾಲ್ ತಿರ್ಗಲ್ಲ. ನಾನು ಹಾಡಾಡಿದ್ರೆ ಅಯ್ಯೋ ಬಿಡಿ, ಸ್ವರ ಶ್ರುತಿ ಏನು ಇರಲ್ಲ ಅದರಲ್ಲಿ. ಬ್ರೋ ನಂಗೂ ಡ್ಯಾನ್ಸ್ ಬರಲ್ಲ ಬ್ರೋ. ಬ್ರೋ ನಿಜ, ನಾನು ಯಾವ್ದು ಡ್ಯಾನ್ಸ್ ಕಲ್ತಿಲ್ಲ. ಬಟ್ ಗಣೇಶ ಹಬ್ಬದ ದಿವಸ ಅಣ್ಣಮ್ಮನ ಸ್ಟೆಪ್ ಹಾಕೊಂಡು ನೀವೆಲ್ಲ ಈಗ ಹೇಳ್ಬಿಟ್ರೆ ನನ್ನ ಡ್ಯಾನ್ಸ್ ನೋಡ್ಬಿಟ್ರೆ ಅಷ್ಟೇ. ನೀವು ಅಣ್ಣಮ್ಮನ ಸ್ಟೆಪ್ ಹಾಕೊಂಡು ನಾವು ಆ ಥರ ಬೆಳ್ಕೊಂಡು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದು ಅಷ್ಟೇ. ಸಿಂಪಲ್ ಆಗಿ ಡ್ಯಾನ್ಸ್ ಮಾಡ್ತೀನಿ. ಇಲ್ಲ, ಡ್ಯಾನ್ಸ್ ಚೆನ್ನಾಗಿ ಆಡ್ತೀರಾ, ನಾನು ದೂಸರ ಮಾತೇನ, ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀರಾ, ನಂಗೆ ಇಷ್ಟ ಆಗಿದೆ. ಥ್ಯಾಂಕ್ ಯು ಬ್ರೋ. ನಾನು ಆ ಥರ ಎಲ್ಲ ಕಲಿಬೇಕು ಅನ್ನೋ ಆಸೆ ಇದೆ, ಬಟ್ ಬ್ರೋ ಕಲಿಯ ನಾವು ಜೊತೆಗೆ ಒಂದು ರೀಲ್ಸ್ ಮಾಡಿ ಡ್ಯಾನ್ಸ್ ಅಪ್ಲೋಡ್ ಮಾಡ್ಬಿಡೋಣ. ನಾನು ಕಲ್ತ್ಮೇಲೆ ಮಾಡೋಣ. ಓಕೆ ಡನ್.
ಬ್ರೋ ಲಾಸ್ಟ್ ನಾನು ಒಂದೊಂದು ಕ್ವಶನ್ ಇಲ್ಲ, ಸೊ ಇದನ್ನು ಕೇಳಲೇಬೇಕು ಅಂತ ಕೇಳ್ತಾ ಇದ್ದೀನಿ. ಏನು ಅಂತ ಅಂದರೆ, ನಿಮ್ಮ ಕ್ಲೋಸ್ ಫ್ರೆಂಡು ತೇಜಸ್ ಅವ್ರು ರೀಸೆಂಟಾಗಿ ಎಕ್ಸ್ಪೈರ್ ಆದರು. ನಂಗೆ ಅದು ಬೇಜಾರಾಯಿತು. ಅದಾಗಿದ್ಮೇಲೆ ನೀವು ಒಂದು 2 days ಆಗಿದ್ಮೇಲೆ ಒಂದು ರೀಲ್ನ ಅಪ್ಲೋಡ್ ಮಾಡ್ತೀರಾ. ಸೊ ಜನ ಸಿಕ್ಕಾಪಟ್ಟೆ ಇದು ಮಾಡಿಬಿಡ್ತಾರೆ, ಏನು ಮೊನ್ನೆ ತಾನೇ ವೀಡಿಯೋ ಮಾಡ್ಕೊಂಡು ಕಿತ್ಕೊಂಡೆಲ್ಲ ವೀಡಿಯೋ ಮಾಡಿದ್ರಿ ಸಡನ್ನಾಗಿ. ನನಗೆ ಇದಕ್ಕೆ ಆನ್ಸರ್ ಸಿಕ್ಕಿದೆ, ನೀವು ಅಪ್ಪ ತೀರೋದಲ್ಲೇ ನೀವು ಹೇಳಿದ್ರಿ, ಬಟ್ ಇದಕ್ಕೂ ಒಂದು ಆನ್ಸರ್ ಬೇಕು. ಯಾಕಂದ್ರೆ ನನಗಿರೋ ಕ್ವಶನ್ಸ್ಗಳನ್ನ ಕೇಳೋದು ನಾನು ಕೇಳಬೇಕು. ಸೊ ಇದೊಂದು ಲಾಸ್ಟ್ ಕ್ವಶನ್ ಇತ್ತು. ಸೊ ನೀವು ನಿಜವಲ್ಲೂ ಮಿಸ್ ಮಾಡ್ಕೊತಾ ಇದ್ದೀರಾ ಇವತ್ತವರೆಗೂ, ಏನಕ್ಕೋಸ್ಕರ ರೀಲ್ನ ಅಪ್ಲೋಡ್ ಮಾಡಿದ್ರಿ ಅಂತ ಇದೊಂದು ಕ್ವಶನ್ ಇತ್ತು ನಂಗೆ ಲಾಸ್ಟು. ಹೇಳ್ಬಿಡ್ತೀನಿ ಆನ್ಸರು. ನಾನು ಇವತ್ತು ಇಷ್ಟು ಮಟ್ಟಿಗೆ ಬೆಳೆದಿದ್ದೀನಿ ಅಂತಂದರೆ ಅದಕ್ಕೆ ಒಬ್ಬನೇ ಕಾರಣ ಅಂದರೆ ತೇಜಸ್ ಬ್ರೋ. ಇವತ್ತು ಈ ಮಟ್ಟಿಗೆ ಬೆಳೆದೀನಿ ಅಂತಂದರೆ ಅದಕ್ಕೆಲ್ಲ ಅವನೇ ಕಾರಣ. ಇವತ್ತು ನನ್ನ ಮಕ್ಕಳು ಮದುವೆ ಮಾಡೀನಿ ಅಂತಂದ್ರೆ ಅವನೇ ಕಾರಣ. ನಾನು ಇವತ್ತು ಮನೆ ಸಾಕ್ತಾ ಇದ್ದೀನಿ ಅಂದ್ರೆ ಅವನೇ ಕಾರಣ. ಪ್ರತಿಯೊಂದಕ್ಕೂ ಅವನೇ ಕಾರಣ. ಯಾಕೆ ಅಂತ ನಾನು ಹೇಳ್ತೀನಿ. ಇವತ್ತಿನ ಕಾಲದಲ್ಲಿ ಜನಗಳು ಅವ್ರ ಸ್ವಾರ್ಥಕ್ಕೋಸ್ಕರ ಬದುಕ್ತಾರೆ. ನಾನು ಚೆನ್ನಾಗಿರ್ಬೇಕು, ನಾನು ಬೆಳಿಬೇಕಂತ ಬದುಕ್ತಾರೆ. ಬಟ್ ತೇಜಸ್ ಎಲ್ಲ ನಾನು ಆ ಥರ ಯಾವುದೂ ನೋಡಿಲ್ಲ. ನನ್ನ ಜೊತೆ ಅವನು 14 ವರ್ಷ ಫ್ರೆಂಡ್ಶಿಪ್ ಆಗಿದ್ವಿ, ಜೊತೆಗಿದ್ವಿ. ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಅವನೇ ನಾನು ಫಸ್ಟ್ ರೀಲ್ ಶೂಟ್ ಮಾಡಿದ್ದು ಅವನೇ. ಲಾಸ್ಟ್ ಅವ್ನು ಸಾಯಕಿನ ಮುಂಚೆನೂ ಒಂದು ರೀಲ್ ಮಾಡಿದ್ವಿ, ಅದನ್ನು ಶೂಟ್ ಮಾಡಿದ್ದನು, ಜೊತೆಗಿದ್ದು ಮಾಡಿದ್ದು ಅವನೇನೆ. ಅವತ್ತಿಂದ ಇವತ್ತವರೆಗೂ ಅವನು ಅಂತೆ ವೀಡಿಯೋಸ್ ಮಾಡ್ಕೊಂಡು ಅವನು ಬೆಳಿಬೋದಾಗಿತ್ತು. ನನಗಿಂತ ಜಾಸ್ತಿ ಫೇಮಸ್ ಅವನು ಆಗ್ಬೋದಾಗಿತ್ತು. ಬಟ್ ಅವ್ನು ಇದುವರೆಗೂ ನಾನು ಅವ್ನ ಪ್ರೊಫೈಲ್ ತೆಗೆದು ನೋಡ್ಬೋದು, ಒಂದು 25 ವೀಡಿಯೋ ಇರ್ಬೋದು ಅಷ್ಟೇ. ನಂದು ಮತ್ತೆ ಅವ್ನು ಮಾಡಿರೋ ವೀಡಿಯೋಸು ಒಂದು 25 ವೀಡಿಯೋ ಅವ್ನ ಪ್ರೊಫೈಲ್ ಇರಬೇಕು. ಅಷ್ಟೇ ವೀಡಿಯೋಸ್ ಮಾಡಿರೋದು ಅಂತ ಅವ್ನು ಯಾವತ್ತೂ ಅವ್ನು ಬೆಳಿಬೇಕು ಅಂತ ಅವ್ನು ಯಾವತ್ತೂ ಅಂದ್ಕೊಂಡಿಲ್ಲ. ಮಚ್ಚ ನೀನು ಬೆಳಿ, ನೀನು ನೀರು ಆಗಬೇಕು, ನೀನು ಚೆನ್ನಾಗಿರ್ಬೇಕು, ನೀನು ಮಚ್ಚ ಇವತ್ತು ಹಿಂಗೆ ಮಾಡಿದ್ಯಾ ಬೇಡ, ನಾಳೆ ನಾಳೆ ಹಿಂಗೆ ಮಾಡೋ ಕಾನ್ಸೆಪ್ಟು, ಹಿಂಗೆ ಮಾಡು ಅಂತ ಪಾಪ ಅವನು ಸಿಕ್ಕಾಪಡೆ ಸಪೋರ್ಟ್ ಮಾಡೋ ನನಗೆ. ಮತ್ತು ನಾವು ಟ್ರಿಪ್ಗೆ ಹೋದಾಗ ಕೂಡ ನಾವು ದುಬೈ ಟ್ರಿಪ್ಗೆ ಹೋದಾಗ ಕೂಡ ಅವ್ನು ಜಾಸ್ತಿ ಎಂಜಾಯ್ ಮಾಡಿಲ್ಲ. ಬರೀ ನಮ್ಮ ವೀಡಿಯೋ ಶೂಟ್ ಮಾಡಿಕೊಂಡು ಮಚ್ಚ ಇಲ್ಲಿ ಈ ಆ್ಯಂಗಲು ಮಚ್ಚ ಈ ಸಾಂಗ್ ಮಾಡು ಆ ಥರ ಮಾಡ್ಕೊಂಡು ನನಗೆ ಇದ್ದಿದ್ದವನು. ಸೊ ಅಂಥ ಫ್ರೆಂಡ್ ನಂಗೆ ಕಳ್ಕೊಂಡು ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ನನಗೆ ಇವತ್ತಿಗೂ ಬೇಜಾರಾಗ್ತಿದೆ. ನಂಗೆ ಕ್ರಿಯೇಟಿವ್ ಐಡಿಯಾ ಕೊಡೋದು ಅವನು ಒಬ್ಬನೇ ನಂಗೆ ಇದ್ದಿದ್ದು. ನನಗೆ ಸೊ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಆಮೇಲೆ ಅವನ ಆಸೆ ಇದ್ದಿದ್ದು ಕೂಡ ನಾನು ಬೆಳಿಬೇಕು ಅಂತ. ನಾನು ಇವಾಗ ಅಕಸ್ಮಾತ್ ಏನೋ ನಾನು ಅವ್ನು ಸತ್ತೋದ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟಿದ್ರೆ ಅದೊಂದು ಇನ್ಸೈಟ್ಸ್ ಅಂತ ಇರುತ್ತೆ. ನಮ್ಮ ಎಲ್ಲರೂ ಗೊತ್ತಿರುತ್ತೆ, ಅದು ಪಾಪ ಗೊತ್ತಿಲ್ಲದ್ರಿಗೆ ಹೇಳ್ತಾ ಇದ್ದೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಇನ್ಸೈಟ್ಸ್ ಅಂತ ಒಂದಿರುತ್ತೆ, ಪ್ರೊಫೈಲ್ ರೀಚ್ ಅಂತ ಒಂದಿರುತ್ತೆ. ಅದು ಯಾವಾಗ ನಾವು ಅಕಸ್ಮಾತ್ 1 ವೀಕ್ ನಾವು ವೀಡಿಯೋ ಪೋಸ್ಟ್ ಮಾಡಿದ್ರೆ, ಒಂದು 2 ವೀಕ್ಸ್ ವೀಡಿಯೋ ಪೋಸ್ಟ್ ಮಾಡೋದು ಇದ್ಬಿಟ್ರೆ ಅಕೌಂಟ್ ರೀಚು ಎಲ್ಲ ಡೌನ್ ಆಗಿಬಿಡುತ್ತೆ. ಮತ್ತೆ ಅದು ಅಪ್ ಆಗಲ್ಲ. ಅದು ನಾವು ಕಷ್ಟಪಟ್ಟು ಮಾಡಿದ್ರೂ ಆಗಲ್ಲ. ಅದು ಒಂದ್ಸರಿ ಡೌನ್ ಆಗ್ಬಿಟ್ರೆ ಅಷ್ಟೇ, ಅಲ್ಲಿಗೆ ಕ್ಲೋಸ್, ಅಕೌಂಟ್ ಡೆಡ್ ಆಗ್ಬಿಡುತ್ತೆ ಅದು. ಸೊ ಅಕಸ್ಮಾತ್ ನಾನು ಅವ್ನಿಗೆ ಆಸೆ ಇದ್ದಿದ್ದೇನೋ ನಾನು ಬೆಳಿಬೇಕು ಅಂತ. ಸೊ ನಾನು ಅವ್ನ ಆಸೆನೂ ಪೂರೈಸ್ಬೇಕಲ್ಲ. ಅವನಿಗೆ ಸತ್ತೋಗೊಂಡೆ ಅಂತ ಬೇಜಾರಾಗಿ ಕಾರಣಕ್ಕೆ ನಾನು ವೀಡಿಯೋಸ್ ಮಾಡಿದೆ ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕಂದ್ರೆ ನನ್ನ ಫ್ಯಾಮಿಲಿ ಇದೆ, ನಾನು ನನ್ನ ಫ್ಯಾಮಿಲಿ ರನ್ ಮಾಡಬೇಕು, ನಾನು ಅವ್ರು ನೋಡ್ಕೋಬೇಕು. ಅವನ ಸಿಮಿಲರ್ಲಿ ಅವನ ಆಸೆನೂ ಇದ್ದಿದ್ದು ನಾನು ಬೆಳಿಬೇಕು ಅಂತ. ಸೊ ಆ ಥರಲ್ಲಿ ಇಟ್ಕೊಂಡು ನನಗೂ ಬೇಜಾರಿಂದನೇ ನಾನು ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಜನಗಳು ಅದಕ್ಕೆ ಹೇಳ್ತಾರೆ, ನಿಮ್ಮ ಫ್ರೆಂಡ್ಸ್ ಆದವರು ನೀನು ಅವತ್ತು ಬಂದು ಹೇಳಿ ಕಣ್ಣೀರು ಹಾಕಿದೆ ಮತ್ತು ನೀನು ರೀಲ್ಸ್ ಸ್ಟಾರ್ಟ್ ಮಾಡ್ಕೊಂಡೆ ಅಂತ ಹೇಳ್ತಾರೆ. ಅವ್ರಿಗೆ ಥಿಂಕಿಂಗೇ ಬೇರೆ ಇರುತ್ತೆ, ಬಟ್ ನನ್ನ ತಲೆಯಲ್ಲೇ ಬೇರೆ ಇರುತ್ತೆ. ಅದನ್ನೆಲ್ಲ ಹೇಳಿದ್ರೆ ಗೊತ್ತಾಗುತ್ತೆ. ಅದನ್ನೇ ಹೇಳಿದ್ದೀನಿ, ಆದ್ರೂ ಹಂಗೆ ಹೇಳ್ತಾರೆ. ಹೇಳೋರು ಯಾವತ್ತೂ ನಂಗೆ ಬಂದು ಅನ್ನ ಹಾಕಲ್ಲ, ಅದನ್ನ ದುಡ್ಕೊಂಡು ತಿನ್ನಬೇಕು. ಕರೆಕ್ಟ್ ಹೇಳೋರು ಯಾರೋ ಅನ್ನ ಹಾಕಲ್ಲ ಬ್ರೋ. ಈಗ ನೀವುಗಳು ಮಾತಾಡೋದಕ್ಕಿಂತ ಯಾರಾದರೂ ಇವಾಗ ಹೀರೋ, ಇವಾಗ ಫಾರ್ ಎಕ್ಸಾಂಪಲ್ ಯಶ್ನೇ ತೊಗೊಬೋದು. ಅವ್ರ ಜೀವನದಲ್ಲಿ ಅವ್ರಿಗೆ ಇಷ್ಟಪಟ್ಟಂಗೆ ಇರೋಕ್ಕೂ ಒಂದೊಂದು ಟೈಮ್ ಆಗಲ್ಲ. ಜನರು ಏನು ಹಿಂಗಿರ್ತೀಯ ಅಂತಾನು ಹೇಳ್ಬೇಕು. ಅಕಸ್ಮಾತ್ ನಾವೆಲ್ಲರೂ ಹೋಗ್ಬಿಟ್ಟು ಒಂದು ಕುತ್ಕೊಂಡು ಎಲ್ಲ ಡ್ರಿಂಕ್ಸ್ ಮಾಡ್ತಿದ್ರೆ ಇವನು ಇನ್ಫ್ಲೂಯೆನ್ಸರ್ ಇವನೇ ಬಂದು ಕುಡಿತವನೆ, ಇವನು ಇನ್ಫ್ಲೂಯೆನ್ಸರ್ ಇವನು ಪಬ್ಬಿಗೆ ಬಂದವನೆ. ನಾವು ಎಂಜಾಯ್ ಮಾಡಬಾರ್ದ ಸರ್? ಓಪನ್ ನಾವು ಎಂಜಾಯ್ ಮಾಡಬಾರ್ದ? ನಾವು ಮಾಡಬಾರ್ದು ಅವ್ರ ಪ್ರಕಾರ. ಅದನ್ನ ಯಾರಿಗೂ ಇನ್ಫ್ಲೂಯೆನ್ಸ್ ಮಾಡಲ್ಲ. ಸರ್ ಚೆನ್ನಾಗಿ ಹೇಳ್ತಾರೆ, ನಾನು ಸಿನಿಮಾ ಮಾಡೋದು 2.5 ಗಂಟೆ, ಅಲ್ಲಿ ಬನ್ನಿ ಸಿನಿಮಾ ನೋಡಿ ಮುಗೀತು ಅಷ್ಟೇ. ಎಲ್ರಿಗೂ ಅವ್ರದ್ದೇ ಆದಂಥ ಲೈಫ್ಗಳಿರುತ್ತೆ. ಬ್ರೋ ನಿಮ್ಮ ಹತ್ರ ಮಾತಾಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಪರ್ಸ್ನಲಾಗಿ ನಿಜವಾಗ್ಲೂ ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ನನಗಿದ್ದಿದ್ದು ವರುಣೇ ತಲೆನಲ್ಲಿ ಬೇರೆಯವರು, ಬಟ್ ಇಲ್ಲಿ ಮಾತಾಡಿದ ಮೇಲೆ ನಿಜವಾಗ್ಲೂ ತುಂಬಾ ಡಿಫ್ರೆಂಟ್ ವರುಣೇ ಕಾಣಿಸಿದ್ರು. ನಿಜವಾಗ್ಲೂ ಖುಷಿ ಆಯಿತು. ನಾನು ಪ್ರತಿಯೊಬ್ಬರು ನನ್ನ ಕಾರ್ಯಕ್ರಮಕ್ಕೆ ಬಂದವ್ರಿಗೆ ಲಾಸ್ಟಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ. ನಿಮಗೆ ನನಗೆ ನನ್ನ ಬಗ್ಗೆ ಏನೋ ತಿಳ್ಕೊಬೇಕು, ನನಗೆ ಯಾವ್ದಾದ್ರು ಒಂದು ಪ್ರಶ್ನೆ ಕೇಳಬೇಕು ಅಂತಂದರೆ ನೀವು ಕೇಳ್ಬೋದು, ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಅದಾಗಿದ್ಮೇಲೆ ಹೆಂಗೆ ಮಾಡೋಣ ಬ್ರೋ? ನಿಮಗೆ ನಿಮ್ಮ ಆಸೆ ಏನು ಬ್ರೋ? ನೀವೇನು ಮಾಡಬೇಕು ಅಂದ್ಕೊಂಡಿದ್ದೆ? ನಿಮ್ಮ ಆಸೆ ಏನು? ಎಲ್ಲರೂ ಇದನ್ನೇ ಕೇಳ್ತಾರೆ, ಎಲ್ಲ ಟೈಮು ಇದನ್ನೇ ಹೇಳ್ತೀನಿ ಬ್ರೋ. ನನಗೂ ಆಸೆ ಇರೋದು ನಾನೊಬ್ಬ ಹೀರೋ ಆಗಬೇಕು ಅಂತ. ನನಗೆ 100 ಸಿನಿಮಾ ಮಾಡಬೇಕು ಆ ಥರದ್ದೆಲ್ಲ ಇಲ್ಲ ಬ್ರೋ. ನನ್ನೊಂಥರ ನನಗೆ ನನ್ನ ಬಾವಿನಲ್ಲಿದ್ರೂ ನಾನು ಆರಾಮಾಗಿರಬೇಕು. ಬಾವಿನಲ್ಲಿ ನನ್ನ ಸಂಸಾರ ಏನಿದೆ, ನನ್ನ ಸುತ್ತಮುತ್ತ ಯಾರಿದ್ದಾರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು. ಇದು ಒಂದೇ ನನ್ನ ತಲೆನಲ್ಲೂ ಇರೋದು. ನನಗೇನು ಅಂದರೆ ಒಂದು ಸಿನಿಮಾ ಮಾಡಿದ್ರು ಆ ಸಿನಿಮಾನ ಮತ್ತೆ ಬಂದು ನೋಡೋ ಥರ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವ್ದಾದ್ರು ಒಂದು ಲವ್ ಮೂವಿ ಹೇಳಿ ಅಂತ ಅಂದರೆ ನಿಮಗೆ ಫಸ್ಟ್ ಬರೋದೇ ರಾಜಾರಾಣಿ ಹೇಳ್ತೀರಾ.
ಪ್ರೇಮಂ ಹೇಳ್ತೀರಾ, ಹೃದಯಂ ಹೇಳ್ತೀರಾ, ಈ ಥರ ರಾಮಾಚಾರಿ ಅಂತ ಹೇಳಿ. ನನ್ಗೆ ಈ ಥರದ್ದು ಸಿನಿಮಾಗಳನ್ನ ಅದರ ಒಂದು ಮಾಡಿದ್ರು ಜನ ಮತ್ತೆ ಮತ್ತೆ ನೋಡೋ ಥರ ಇರಬೇಕು. ನಾನು ಇರೋಷ್ಟು ದಿನ ನಾನು ಹೋದ್ಮೇಲೂ ಇದ್ರೆ ಇವನ್ ಥರ ಇರಬೇಕು. ನಮ್ಮಮ್ಮ ಯಾವಾಗ್ಲೂ ಟಿವಿನಲ್ಲಿ ಯಾವುದಾದ್ರೂ ಒಂದು ಪ್ರೋಗ್ರಾಮ್ ನೋಡ್ಬೇಕಾದ್ರೆ ಯಾರು ಹೆತ್ತು ಮಗನೋ ಇವನು ಅಂತ ಹೇಳಿ ಹೇಳ್ತಾ ಇರ್ತಾರೆ. ನಿಮ್ಮ ಮನೆಯಲ್ಲೂ ಹೇಳ್ತಾ ಇರ್ತಾನೆ. ನನಗೆ ನಮ್ಮ ಮಗ ನಮ್ಮನೇಲಿ ಹುಟ್ಟಬೇಕಾಗಿತ್ತು. ನಮ್ಮಮ್ಮನ ಕಿವಿಗೆ ಬಿಡ್ಬೇಕು ಅಂದ್ರೆ ನೀನ್ ಹೆತ್ತಿರೋ ಮಗ ನಿಜವಾಗ್ಲೂ ಒಳ್ಳೆ ಮಗನ ಹೆತ್ತಿದ್ಯಾ ಅಂತ ಹೇಳ್ಬಿಟ್ಟು ನನ್ನ ಜೀವನ ಅವತ್ತಿಗೆ ಸಾರ್ಥಕ ಆಗೋಗ್ಬಿಡುತ್ತೆ ಬ್ರೋ. ನನ್ನ ಬದುಕಿದ್ಕೂ ಸಾರ್ಥಕ ಅನ್ಸ್ಬಿಡುತ್ತೆ. ಬೇಗ ಆಗ್ಲಿ ಬ್ರೋ. ಇದೊಂದೇ ನನ್ಗೆ ಆಸೆ ಬ್ರೋ. ನಂಗೇನು ಅಂತಂದ್ರೆ ಇದು ನನ್ನ ಜೀವನ ಅಲ್ಲ ಬ್ರೋ, ನಮ್ಮ ಅಮ್ಮ ನನಗೆ ಕೊಟ್ಟಿದ್ದ ಜೀವನ ಇದು. ಭಿಕ್ಷೆ, ಅವ್ರು ಕೊಟ್ಟಿರೋ ಭಿಕ್ಷೆ. ನಮ್ಮ ಅಮ್ಮಂಗೆ ನಿನ್ ಮಗನ ಚೆನ್ನಾಗಿ ಬೆಳೆಸಿದ್ಯಾ, ನಿನ್ ಮಗ ಒಳ್ಳೆಯವನೋ ಸಾಕು ಅಂತ ಅನ್ಸ್ಬಿಟ್ರೆ ನಾನು ಅವತ್ತು ನೆಮ್ಮದಿಯಾಗಿ ಕಣ್ಬಿಟ್ಬಿಡ್ತು. ನಂಗೆ ಇನ್ನು ಜೀವನದಲ್ಲಿ ನಂಗೆ ಇನ್ನೇನು ಕನಸು ಆಸೆಗಳೇನಿಲ್ಲ ಬ್ರೋ. ನನ್ಗಿರೋದು ಒಂದೇ ಚಿಕ್ಕ ಆಸೆ, ನಾನು ಅನ್ಕೊಂಡಿದ್ದ ಮಾಡಬೇಕು. ಅದು ಇವತ್ತಲ್ಲ 60 ವರ್ಷ ಆಗಿದ್ಮೇಲೂ ಬೇಕಾದ್ರೆ 60 ವರ್ಷಕ್ಕೆ ಯಾವ ಥರ ಕ್ಯಾರೆಕ್ಟರ್ ಸೂಟ್ ಆಗುತ್ತೋ ನಾನೇ ದುಡ್ಡಾಗ್ಬಿಟ್ಟಾರ ಸಿನಿಮಾ ಮಾಡಿ ರಿಲೀಸ್ ಮಾಡ್ತೀನಿ. ಸೊ ನನ್ಗೆ ಅದೇನಿಲ್ಲ, ಇಬ್ಬರದು ಒಂದೇ ಟ್ರ್ಯಾಕಲ್ಲಿ ಇದೀವಿ, ಒಂದೇ ಟ್ರ್ಯಾಕ್, ಬೇಗ ಇಬ್ರು ಇರೋ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಇಲ್ಲ ಬ್ರೋ, ಜೊತೆ ಕನ್ಸು ಕಾಣೋಣ, ದೊಡ್ಡದಾಗಿ ಕಾಣೋಣ, ಅದನ್ನ ನನ್ಸು ಮಾಡೋಕ್ಕೆ ಜಾಸ್ತಿ ಶ್ರಮಗಳನ್ನ ಹಾಕೋಣ. ನಾನು ಕೊನೆಯದಾಗಿ ನಿಮ್ಗೆ ಒಂದೇ ಒಂದು ಹೇಳೋದು, ಕೆಲವೊಬ್ಬರಿಗೆ ಜೀವನದಲ್ಲಿ ತುಂಬ ನೋವುಗಳು ಮುಂಚೆನೇ ಬರುತ್ತೆ, ಅದಾಗಿದ್ಮೇಲೆ ಸುಖ ಬರುತ್ತೆ. ಸ್ವಲ್ಪ ಜನಕ್ಕೆ ಸುಖ ಬೇಗ ಬರುತ್ತೆ, ನೋವು ಲೇಟಾಗಿ ಬರುತ್ತೆ. ನಾವು ಸುಖನ ಎಷ್ಟು ಚೆನ್ನಾಗಿ ತೊಗೊತೀವೋ ನೋವು ಅಷ್ಟೇ ಚೆನ್ನಾಗಿ ತೊಗೊಬೇಕು. ಇದೆಲ್ಲ ಲೈಫ್ಗೆ ಒಂದೊಂದು ಲೆಸನ್ಸ್ ಬ್ರೋ. ಪ್ರಾಬಬ್ಲಿ ನೀವು ಮದುವೆ ಆಗಿದ್ಮೇಲೆ ನಿಮ್ಮ ಜೀವನದಲ್ಲಿ ಈ ಥರ ಒಂದು ಘಟನೆ ನಡೆದಿತ್ತು ಅಂತಂದರೆ ನೀವು ಮತ್ತೆ ವಾಪಸ್ ಬರೋದಕ್ಕೆ ಇಲ್ಲ ನೀವು ಮತ್ತೆ ಕಂಬ್ಯಾಕ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ನಿಮ್ಮ ಅಪ್ಪನ ಆಶೀರ್ವಾದ ಆಗಿರ್ಬೋದು, ಇಲ್ಲ ನಿಮ್ಮ ಫ್ರೆಂಡ್ಸದು ಬ್ಲೆಸ್ಸಿಂಗ್ಸ್ ಆಗಿರ್ಬೋದು, ಇಲ್ಲ ನಿಮ್ಮ ಅಮ್ಮನ ಆಶೀರ್ವಾದ ಆಗಿರ್ಬೋದು. ಜೀವನದಲ್ಲಿ ಏನೋ ಒಂದು ನಡೆದ್ರು ನಮ್ಮ ಒಳ್ಳೇದಕ್ಕೆ ಅಂತ ಅಂದ್ಕೊಳ್ಳೋಣ. ನಾನು ನಿಮ್ಗೆ ಹೇಳೋದು ಅಷ್ಟೇ, ನೀವು ಬೆಳೀರಿ, ಬೇರೆಯವರು ಬೆಳೀಲಿ, ನಿಮಗೆ ಆದಂಥ ನಿಮ್ಮದೊಂದು ಜೀವನಗಳಿದೆ, ಅದನ್ನು ಕಟ್ಕೊಳೋದ್ರ ಬಗ್ಗೆ ಫೋಕಸ್ ಮಾಡಿ. ಜೀವನದಲ್ಲಿ ಈ ಹೆಸರಿಗಿಂತ ಇನ್ನೂ ದೊಡ್ಡದಾಗಿ ಹೆಸರು ಮಾಡಿ. ಇವತ್ತು ನೀವು ಹೇಳಿದ್ರಲ್ಲ ಒಂದು ಪಾಯಿಂಟು, ಯಾರ್ಯಾರು ನೆಗೆಟಿವ್ ಮಾತಾಡ್ತಾರೆ, ನಾಳೆ ನನಗೊಂದೇ ಒಂದು ಆಸೆ, ನೀವು ನನ್ನ ಶೋ ಆಗಿದ್ಮೇಲೆ ಅವ್ರು ನಿಮ್ಮ ಬಗ್ಗೆ ಪಾಸಿಟಿವ್ ಮಾತಾಡಬೇಕು. ಓಕೆ, ವರುಣ್ ಹಿಂಗೆ ಅಲ್ಲ ಅಂತ ಅಂದ್ಕೊಬೇಕು. ಅದನ್ನು ನೀವು ಇನ್ನೂ ಡಬಲ್ ಮಾಡ್ತಾ ಹೋಗಬೇಕು. ನನ್ನ ಕಡೆನ ಅದನ್ನೊಂದೇ ಹೇಳ್ತೀನಿ. ಆಲ್ ದ ಬೆಸ್ಟ್ ಬ್ರೋ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೊ ಮಚ್. ಸೊ ನಿಮ್ಮ ಜೊತೆ ಮಾತಾಡಿ ಖುಷಿ ಆಯಿತು, ಖುಷಿ ಆಯಿತು. ಸೊ ಹೋಪ್ ನಮ್ಮ ವ್ಯೂವರ್ಸ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ನಾನು ಒಂದನ್ನು ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನನಗೆ ಎಷ್ಟು ಪ್ರಶ್ನೆಗಳನ್ನ ಕೇಳಿರೋದನ್ನು ಇದು ಯಾವುದೂ ನನ್ನ ಪ್ರಶ್ನೆಗಳಾಗಿದ್ದಿಲ್ಲ. ಈ ಅಷ್ಟು ಪ್ರಶ್ನೆಗಳು ನೀವು ಕಮೆಂಟ್ ಮಾಡಿ ಇಲ್ಲ ನೀವು ಮೆಸೇಜ್ ಮಾಡಿರೋವಂಥ ಪ್ರಶ್ನೆಗಳನ್ನ ಕೇಳಿದ್ದೀನಿ. ನಾನು ಇವರ ಪಕ್ಕ ಕೂತ್ಕೊಂಡು ಕೇಳಿಸ್ಕೊಂಡು ಇವರ ಅಷ್ಟು ಮಾತುಗಳನ್ನ ಆಲೈಸಿದ ಮೇಲೆ ಅಷ್ಟು ನಿಜ ಹೇಳಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ನಿಮ್ಮ ಜೊತೆ ಮಾತಾಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ನಿಮ್ಮ ಸ್ನೇಹ ಸಂಬಂಧ ಇಲ್ಲಿಂದ ಶುರುವಾಗಲಿ, ಲಾಂಗ್ ವೇ ಕಂಟಿನ್ಯೂ ಆಗಲಿ, ಜೊತೆಗೆ ವಿಡಿಯೋಗಳನ್ನ ಮಾಡೋಣ. ಸೊ ಖುಷಿ ಪಡ್ಸೋಣ, ಎಂಟರ್ಟೈನ್ ಮಾಡ್ಸೋಣ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಾನು ಸಿಗ್ತೀನಿ. ಇವ್ರಿಗೂ ಸಪೋರ್ಟ್ ಮಾಡ್ತಾ ಇರಿ, ನನಗೂ ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್. ಎಂದೆಂದೂ ಮುಗಿಯದೆ ಇರಲಿ ಈ ಪಯಣ, ಸಾಗುತ್ತಲಿರಲಿ.